ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ನನ್ನ ಇತಿಹಾಸದ 53ನೇ ವಿಡಿಯೋಗೆ ನಾನು ಬಂದಿದ್ದೀನಿ. ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕಾನ್ ಅನ್ನು ಒತ್ತಿದ್ರೆ ಮುಂದಿನ ಎಲ್ಲಾ ವಿಡಿಯೋಗಳ ಉಚಿತವಾಗಿ ನೋಟಿಫಿಕೇಶನ್ ಅನ್ನ ಪಡೆಯಬಹುದು. ಈಗ ಆಲ್ರೆಡಿ ಸಾಕಷ್ಟು ಇತಿಹಾಸದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಇವತ್ತಿಗೂ ನಮಗೆ ಈ ವಿಡಿಯೋಗಳಿಗೆ ಕಾಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಇವತ್ತು ಒಂದು ಒಳ್ಳೆಯ ಟಾಪಿಕ್ ಅನ್ನ ಇಟ್ಕೊಂಡು ನಿಮ್ಮ ಒಂದು ಕಣ್ಮುಂದೆ ಬಂದಿದ್ದೀನಿ. ನೀವೆಲ್ಲರೂ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಬಹಳ ಪ್ರಮುಖವಾಗಿ 4 ಸಾಮ್ರಾಜ್ಯ ನೋಡ್ತಾನೆ ಇರ್ತೀರಾ. ಫಾರ್ ಎಕ್ಸಾಂಪಲ್ ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ವರ್ಧನ ಸಾಮ್ರಾಜ್ಯ ಅಂತ ಓದ್ತಾ ಇರ್ತೀರಾ. ಹಾಗಾದ್ರೆ ಮತ್ತೊಂದು ಸಾಮ್ರಾಜ್ಯ ಇದೆ, ಅದ್ರ ಬಗ್ಗೆ ನೀವು ಜಾಸ್ತಿ ಓದಿರಲ್ಲ. ಯಾಕೆಂದ್ರೆ ಅಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಮಗಧ ಸಾಮ್ರಾಜ್ಯ ಅಂತ ನೋಡ್ತೀರಾ. ಯಾಕಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಕೂಡ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳಿದ್ದಾರೆ. ಹಾಗಾದ್ರೆ ನಾನು ಇವತ್ತು ಆ ಒಂದು ಇಂಪಾರ್ಟೆಂಟ್ ಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ಹೆಡಿಂಗ್ ಬರೆದಿದ್ದೀನಿ, ಮಗಧ ಸಾಮ್ರಾಜ್ಯ ಕ್ರಿಸ್ತಪೂರ್ವ 544ರಿಂದ ಕ್ರಿಸ್ತಪೂರ್ವ 322ರ ಅವಧಿಯ ತನಕ ಮಗಧ ಸಾಮ್ರಾಜ್ಯ ಅಂತ ನಮ್ಮ ಭಾರತದಲ್ಲಿ ಬರುತ್ತೆ. ಇದರ ಬಗ್ಗೆ ಏನ್ ನೋಡ್ಬೋದು, ನಾನು ಆಕ್ಚುಲಿ ಇವತ್ತಿಗೆ ಪಾರ್ಟ್ 1 ಅಂತ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಂತ ಮಾಡಿ ಈ ಒಂದು ಸಾಮ್ರಾಜ್ಯವನ್ನ ಮುಗಿಸ್ತೇನೆ. ಹಾಗಾದ್ರೆ ಇವತ್ತಿಗೆ ಮಗಧ ಸಾಮ್ರಾಜ್ಯ ಅಂತ ತಕ್ಷಣ ದ ಫಸ್ಟ್ ಕ್ವಶನ್ ರೈಸ್ ಆಗುತ್ತೆ. ಏನಪ್ಪಾ ಅಂದ್ರೆ ನಮ್ಮ ಭಾರತದ ಇತಿಹಾಸದಲ್ಲೇ ಬಂದಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ಕರಿತೀವಿ. ಬಹಳ ಜನಕ್ಕೆ ಮೌರ್ಯ ಸಾಮ್ರಾಜ್ಯ ಅಂತ ಇರುತ್ತೆ ನಿಮ್ಮ ಮೈಂಡ್ ಅಲ್ಲಿ. ಬಟ್ ಅದು ಮೊದಲ ಸಾಮ್ರಾಜ್ಯ ಅಂತ ಬರೋದಾದ್ರೆ ನಮ್ಮ ಭಾರತದ ಮೊದಲ ಸಾಮ್ರಾಜ್ಯವೇ ಮಗಧ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಇವತ್ತಿಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಮಹಾಜನಪದಗಳ ಅಂತ ಒಂದು ಯುಗದ ಒಂದು ವಿಡಿಯೋ ಮಾಡಿದ್ದೀನಿ. ಇವತ್ತಿಗೆ 16 ಮಹಾಜನಪದಗಳು ಬರ್ತವೆ. 16 ಮಹಾಜನಪದಗಳಲ್ಲಿ ಅತ್ಯಂತ ಪ್ರಸಿದ್ಧ ಮಹಾಜನಪದ ಅಂದ್ರೆ ಮಗಧ. ಇವತ್ತಿಗೆ ಯಾಕೆ ಇದು ಪ್ರಸಿದ್ಧ ಆಯಿತು ಅಂದ್ರೆ 15 ಮಹಾಜನಪದಗಳನ್ನ ತನ್ನ ಸಾಮ್ರಾಜ್ಯಕ್ಕೆ ಪಡ್ಕೊಂಡು ಅಧಿಕಾರವನ್ನ ಮಾಡಿ ಇಡೀ ನಮ್ಮ ಭಾರತದಲ್ಲಿ ರಾಜಕೀಯ ಪ್ರಭುತ್ವ, ರಾಜಪ್ರಭುತ್ವ, ನಿಜವಾದಂತ ಇತಿಹಾಸವನ್ನ ಹುಟ್ಟಾಕಿದಂತಹ ಒಂದು ಮಹಾಜನಪದ ಅಂದ್ರೆ ಮಗಧ. ಹಾಗಾದ್ರೆ ಇವತ್ತಿಗೆ 16 ಮಹಾಜನಪದಗಳಲ್ಲಿ ಮಗಧ ಮಹಾಜನಪದ ತುಂಬಾ ಪ್ರಸಿದ್ಧವಾದಂತದ್ದು, ಪ್ರಬಲವಾದದ್ದು ಅಂತ ಕೂಡ ನಾವು ಹೇಳ್ತೀವಿ. ಅದೇ ರೀತಿ ಈ ಒಂದು ಮಗಧ ಸಾಮ್ರಾಜ್ಯದ ಸ್ಥಾಪಕರು ಅಂತ ನೋಡೋದಾದ್ರೆ ಒಬ್ರು ಜರಾಸಂಧ, ಮತ್ತೊಬ್ರು ಬೃಹದರಥ ಅಂತ ಬರ್ತಾರೆ. ಇವತ್ತಿಗೆ ಮಗಧ ಸಾಮ್ರಾಜ್ಯದ ಸ್ಥಾಪಕರು. ಇವತ್ತಿಗೆ ಇದು ನಮ್ಮ ಹಿಂದೂ ಧರ್ಮದ 18 ಪುರಾಣಗಳು ಬರ್ತವೆ. ಅದರಲ್ಲಿ ಕೆಲವು ಪುರಾಣಗಳ ಪ್ರಕಾರ ಈ ಒಂದು ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂದ್ರೆ ಜರಾಸಂಧ ಮತ್ತು ಬೃಹದರ. ಇದು ಬಹಳ ಇಂಪಾರ್ಟೆಂಟ್. ಇದರ ಮೇಲೆ ಸಿಟಿ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಏನಪ್ಪಾ ಅಂದ್ರೆ ಮಗಧ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಜರಾಸಂಧ ಮತ್ತು ಬೃಹದರಥ್. ಮತ್ತೆ ಬೃಹದರಥ್ ಮೌರ್ಯ ಅಂತ ಒಬ್ಬನು ಬರ್ತಾನೆ, ಅವನು ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ. ಎಸ್, ಇವನು ಬೃಹದರಥ, ಮತ್ತೊಬ್ನು ಜರಾಸಂಧ. ಹಾಗಾದ್ರೆ ಇಂತಹ ಮಗಧ ಸಾಮ್ರಾಜ್ಯದ ರಾಜಧಾನಿಗಳು ನೋಡೋದಾದ್ರೆ, ಕ್ಯಾಪಿಟಲ್ ಸಿಟಿ ನೋಡೋದಾದ್ರೆ, ಒಂದು ರಾಜಗೃಹ ಮೊದಲ ರಾಜಧಾನಿ, ಎರಡನೆಯ ರಾಜಧಾನಿ ಪಾಟಲಿಪುತ್ರ ಅಂತ ಹೇಳ್ತೇವೆ. ಅದಕ್ಕೆ ಇನ್ನೊಂದು ಕ್ವಶನ್ ರೈಸ್ ಮಾಡ್ತಾ ಇದ್ದೀನಿ. ಈ ರಾಜಗೃಹ ಎಂಬ ಒಂದು ನಗರವನ್ನ ನಿರ್ಮಾಣ ಮಾಡಿದವನೇ ಬಿಂಬಸಾರ. ಬಿಂದುಸಾರ ಬೇರೆ, ಬಿಂಬಸಾರ ಬೇರೆ. ಬಿಂದುಸಾರ ಅಶೋಕನ ತಂದೆ, ಇವನು ಬಿಂಬಸಾರ. ಹಾಗಾದ್ರೆ ಪಾಟಲಿಪುತ್ರ ಎಂಬ ನಗರವನ್ನ ನಿರ್ಮಾಣ ಮಾಡಿದವನು ವೆರಿ ಇಂಪಾರ್ಟೆಂಟ್ ಅಜಾತ ಶತ್ರು. ಇದು ಕೂಡ ಕ್ವಶನ್ಸ್ ಕೇಳ್ತಾರೆ. ಇವತ್ತಿಗೆ ರಾಜಗೃಹ ಮತ್ತು ಪಾಟಲಿಪುತ್ರ ಇವೆರಡೂ ನಗರಗಳು ನಮ್ಮ ಮಗಧ ಸಾಮ್ರಾಜ್ಯದ ಪ್ರಮುಖ ರಾಜಧಾನಿಗಳು ಅಂತ ಕೂಡ ನಾವು ಹೇಳ್ಬೋದು. ಅದೇ ರೀತಿ ಇಂಥ ಮಗಧ ಸಾಮ್ರಾಜ್ಯವನ್ನ 4 ವಂಶಗಳು ಆಳ್ವಿಕೆ ಮಾಡ್ತಾರೆ, 4 ಡೈನೆಸ್ಟಿಗಳು ಆಳ್ವಿಕೆ ಮಾಡ್ತವೆ. ಇವು ಯಾವ ಅಂತ ನೋಡಿದ್ರೆ, ದ ಫಸ್ಟ್ ಒನ್ ಅರ್ಯಾಂಕ ಸಂತತಿ, ಸೆಕೆಂಡ್ ಒನ್ ಶಿಶುನಾಗ ವಂಶ, ಥರ್ಡ್ ಒನ್ ನಂದ ವಂಶ, ದ ಫೋರ್ತ್ ಒನ್ ಎಲ್ಲರಿಗೂ ಗೊತ್ತಿದೆ ಮೌರ್ಯ ಸಾಮ್ರಾಜ್ಯ. ಇವತ್ತು ಇತಿಹಾಸದಲ್ಲಿ ಪ್ರತಿಯೊಬ್ಬ ಜನರ ಮನಸ್ಸಿನಲ್ಲಿ ಇರುವಂತಹ ಅಧಿಕಾರವನ್ನು ಮಾಡಿದರೆ ಮೌರ್ಯ ಸಾಮ್ರಾಜ್ಯದವರು. ಅದರಲ್ಲಿ ಈ 4 ಸಂತತಿಗಳು ಮಗಧ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ. ಹಾಗಾದ್ರೆ ಮಗಧ ಮಗಧ ಅಂತ ಕೇಳ್ತಾ ಇದ್ದೀರಾ. ಹಾಗಾದ್ರೆ ಮಗಧ ಅಂದ್ರೆ ಯಾವ ಭಾಗವನ್ನ ಮಗಧ ಅಂತ ಕರಿತೀವಿ ಪ್ರೆಸೆಂಟ್ ಅಂದ್ರೆ? ಇವತ್ತಿನ ಬಿಹಾರ ಅಂತ ಏನ್ ಕೇಳಿದಿರಿ, ಇವತ್ತಿಗೆ ಬಿಹಾರ ರಾಜ್ಯವನ್ನ ನಾವು ಮಗಧ ಅಂತ ಕರಿತೀವಿ. ಪ್ರತಿಯೊಂದು ರಾಜ್ಯಕ್ಕೂ ಹಳೆ ಹೆಸರಿದೆ. ನಮ್ಮ ಮೈಸೂರಿಗೆ ಮಹಿಷಾಮಂಡಲ ಅಂತ ಕರಿತಾ ಇದೀವಿ, ವೆಸ್ಟ್ ಬೆಂಗಾಲಿಗೆ ಗೌಡ ದೇಶ ಅಂತ ಕರಿತೀವಿ, ನಮ್ಮ ಗುಜರಾತ್ಗೆ ಸೌರಾಷ್ಟ್ರ ಅಂತ ಕರಿತೀವಿ, ದೆಹಲಿಗೆ ಇಂದ್ರಪ್ರಸ್ಥ ಅಂತ ಕರಿತೀವಿ. ಇತ್ತ ನೋಡ್ತಾ ಹೋದ್ರೆ ಇತಿಹಾಸದ ಎಲ್ಲ ರಾಜ್ಯಗಳಿಗೂ ಪ್ರಾಚೀನ ಹೆಸರಿದೆ. ಇವತ್ತಿಗೆ ಮಗಧ ಎಂಬ ಒಂದು ಏನು ಹೆಸರಿದೆ, ಇವತ್ತಿಗೆ ಪ್ರೆಸೆಂಟ್ ಬಿಹಾರ್ ರಾಜ್ಯವನ್ನ ಮಗಧ ಅಂತ ಕರಿತೀವಿ. ಇವತ್ತಿಗೆ ಬಹಳ ಪ್ರಮುಖವಾಗಿ ನೆನೆಸಬೇಕಾಗಿದೆ. ಯಾಕೆ ಅಂದ್ರೆ ಇದೇ ಬಿಹಾರದಲ್ಲೇ ವಿಕ್ರಮಶಿಲ ಮತ್ತು ನಳಂದ ಯೂನಿವರ್ಸಿಟಿ ಕೂಡ ನೋಡ್ತೀರಾ.
ಇದು ಬಹಳ ಇಂಪಾರ್ಟೆಂಟ್. ಜೊತೆಗೆ ನಂದವಂಶ, ಮೌರ್ಯ ವಂಶ ಮತ್ತೆ ಗುಪ್ತ ಮನೆತನದವರು ಮಗಧ ಎಂಬ ಒಂದು ಸ್ಥಳದಲ್ಲಿ ಅಥವಾ ಬಿಹಾರದಲ್ಲಿ ಆಳ್ವಿಕೆ ಕೂಡ ಮಾಡಿದ್ದಾರೆ. ಇದು ಕೂಡ ಬಹಳ ಹೆಮ್ಮೆ ಅನ್ಸುತ್ತೆ. ಜೊತೆಗೆ ಈ ಕೌಟಿಲ್ಯ, ಪತಂಜಲಿ, ಪಾಣಿನಿ, ಆರ್ಯಭಟ ಅಂತ ಮಹಾನ್ ದಿಗ್ಗಜರು ಇದೇ ಬಿಹಾರದಲ್ಲಿ, ಇದೇ ಮಗಧದಲ್ಲಿ ಕೂಡ ನೀವು ನೋಡ್ತೀರಾ. ಅದೇ ರೀತಿ ಮತ್ತೊಂದೇನು ಇಂಪಾರ್ಟೆಂಟ್, ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಆಶ್ರಯವನ್ನ ಕೊಟ್ಟಿರುವಂತಹ ಒಂದು ರಾಜ್ಯ ಬಿಹಾರ್, ಅದು ಕೂಡ ಮಗಧ. ಹಾಗಾಗಿ ಇವತ್ತಿಗೆ ಮಗಧವನ್ನ ನೆನೆಸ್ತಾ ಇದೀವಿ ಅಂದ್ರೆ ಇವೆಲ್ಲ ಕಾರಣಗಳಿಂದ ನೆನೆಸ್ತಾ ಇದೀವಿ. ಇಂಥ ಮಗಧ ಸಾಮ್ರಾಜ್ಯವನ್ನ 4 ಸಂತತಿ ಆಳ್ವಿಕೆ ಮಾಡುತ್ತೆ. ಅದ್ರಾಗೆ ವೆರಿ ಇಂಪಾರ್ಟೆಂಟ್ ಫಸ್ಟ್ ನೋಡ್ತಾ ಇದೀವಿ ಇವತ್ತಿನ ವಿಡಿಯೋದಲ್ಲಿ ಅರಿಯಾಂಕ ಸಂತತಿ ಬಗ್ಗೆ ನೋಡ್ತಾ ಹೋಗೋಣ. ಅರಿಯಾಂಕ ಸಂತತಿಗೆ ನಮ್ಮ ಮಗಧ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದ ಮೊದಲ ಒಂದು ಸಾಮ್ರಾಜ್ಯ ಅಥವಾ ಒಂದು ಮೊದಲ ಮನೆತನ ಅಂತ ಹೇಳ್ತೀವಿ. ಇದು ಕ್ರಿಸ್ತಪೂರ್ವ 544ರಿಂದ 444 ಅವಧಿಯಲ್ಲಿ ನಮ್ಮಲ್ಲಿ ಅರಿಯಾಂಕ ಸಂತತಿ ಅಂತ ಬರುತ್ತೆ. ರೀಸೆಂಟ್ ಕ್ವಶನ್ಸ್ ಕೇಳಿದರೆ ಏನಪ್ಪಾ ಅಂದ್ರೆ ಅರಿಯಾಂಕ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳ್ತಾರೆ. ದ ಫೌಂಡರ್ ಆಫ್ ಅರಿಯಾಂಕ ಡೈನೆಸ್ಟಿ ಅಂತ ಕೇಳ್ತಾರೆ. ಅರಿಯಾಂಕ ಸಂತತಿಯ ಸ್ಥಾಪಕ ಯಾರು ಅಂದ್ರೆ ಬಿಂಬಸಾರ. ಇವತ್ತಿಗೆ ಈ ಬಿಂಬಸಾರ ಈ ಒಂದು ಸಂತತಿಯ ಸ್ಥಾಪಕ ಅಂತ ಹೇಳಿದ್ದು ನಮ್ಮ ಅಶ್ವಘೋಷನ ಪ್ರಕಾರ. ಅಶ್ವಘೋಷ ಗೊತ್ತಿದೆ, ನಮ್ಮ ಕನಿಷ್ಕನ ಕಾಲದಲ್ಲಿ ಇದ್ದಂತ ಒಬ್ಬ ಪ್ರಮುಖ ಕವಿಗಳು. ನಮ್ಮ 4ನೇ ಸಮ್ಮೇಳನದಲ್ಲಿ ಉಪಾಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅಶ್ವಘೋಷ ಒಂದು ಕೃತಿ ಬರೀತಾರೆ. ಇವತ್ತು ಇಡೀ ಬೌದ್ಧ ಧರ್ಮದ ಎಲ್ಲರೂ ಆ ಒಂದು ಕೃತಿಯನ್ನು ನೆನೆಸಲೇಬೇಕಾಗಿದೆ. ಯಾಕೆಂದ್ರೆ ಇವರು ಬರೆದಂತ ಕೃತಿಯೇ ಬುದ್ಧ ಚರಿತ ಅಂತ ಬರೀತಾರೆ. ಜೀವನ ಕಂಪ್ಲೀಟ್ ಗೌತಮ ಬುದ್ಧನ ಜೀವನವನ್ನ ತಿಳಿಸುವಂತ ಒಂದು ಕೃತಿ ಸಂಸ್ಕೃತ ಭಾಷೆಯಲ್ಲಿ ಬರೀತಾರೆ ಅಶ್ವಘೋಷ. ಇದೇ ಅಶ್ವಘೋಷನ ಪ್ರಕಾರ ಈ ಒಂದು ಮನೆತನ ಸ್ಥಾಪಕ ಬಿಂಬಸಾರ ಅಂತ ಹೇಳ್ತಾರೆ. ಅದೇ ರೀತಿ ಮತ್ತೆ ನೋಡೋದಾದ್ರೆ ಈ ಒಂದು ಅರಿಯಾಂಕ ಸಂತತಿಯ ರಾಜಧಾನಿಗೆ ಬರೋದಾದ್ರೆ ವೆರಿ ಇಂಪಾರ್ಟೆಂಟ್ ಗಿರಿವ್ರಜ ಅಥವಾ ಇವತ್ತಿಗೆ ಪ್ರೆಸೆಂಟ್ ರಾಜಗೃಹ ಅಂತ ಹೇಳ್ತೀವಿ. ಇವತ್ತಿಗೆ ರಾಜಗೃಹ, ಅದರ ಹಳೆಯ ಹೆಸರು ಗಿರಿವ್ರಜ ಅಂತ ಹೇಳ್ತೀವಿ. ಬಿಹಾರದಲ್ಲಿ ಬರುವಂತಹ ಒಂದು ಸ್ಥಳ. ಇದೇ ಸ್ಥಳವನ್ನ ಕ್ಯಾಪಿಟಲ್ ಸಿಟಿಯನ್ನಾಗಿ ಮಾಡ್ಕೊಳ್ತಾನೆ ಬಿಂಬಸಾರ. ಇವನೇ ಈ ಒಂದು ನಗರದ ಸ್ಥಾಪಕನು ಕೂಡ ಬಿಂಬಸಾರ. ಹಾಗಾಗಿ ನೆಕ್ಸ್ಟ್ ನೋಡೋದಾದ್ರೆ ಇವನ ಒಂದು ಸಾಧನೆ ಏನಪ್ಪಾ ಅಂದ್ರೆ ಅಂಗ ಮತ್ತು ವೈಶಾಲಿ ಎಂಬ ಭಾಗಗಳು ಬರ್ತವೆ. ಮಹಾಜನಪದಗಳಲ್ಲಿ ಅಂಗ ಅಂತ ಒಂದಿದೆ, ವೈಶಾಲಿ ಅಂತ ಒಂದಿದೆ. ಅಂಗದ ರಾಜಧಾನಿ ಚಂಪ ಅಂತ ಬರುತ್ತೆ. ವೈಶಾಲಿಯಲ್ಲಿ ವಿಜ್ಜೆಕರು ಅಂತ ಆಳ್ವಿಕೆ ಮಾಡ್ತಾರೆ ಅಥವಾ ವಜ್ಜೀಸ್ ಅಂತ ಆಳ್ವಿಕೆ ಮಾಡ್ತಾರೆ. ಈ ಅಂಗ ಮತ್ತು ವೈಶಾಲಿ ಭಾಗಗಳನ್ನ ವಶಪಡಿಸಿಕೊಳ್ಳುವುದರ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ನಮ್ಮ ಅಜಾತ ಶತ್ರು ತಂದೆ ಬಿಂದುಸಾರ ಅಲ್ಲ ಬಿಂಬಸಾರ. ಹಾಗಾದ್ರೆ ಇವತ್ತಿಗೆ ಅಂಗ ಮತ್ತು ವೈಶಾಲಿ ಭಾಗಗಳನ್ನ ವಶಪಡಿಸಿಕೊಳ್ಳುವುದರ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಇದೇ ಅಂಗವನ್ನ ವಶಪಡಿಸಿಕೊಂಡು ಆ ಒಂದು ಅಂಗದ ರಾಜಧಾನಿ ಚಂಪಾ ಅಂತ ಬರುತ್ತೆ. ಇವತ್ತಿಗೆ ಆ ಚಂಪಾ ಅಂತ ಏನ್ ಸ್ಥಳ ಇದೆ ಆ ಒಂದು ಸ್ಥಳಕ್ಕೆ ಇವನ ಮಗನಾದಂತಹ ಕುನೀಕ ಅಂತ ಬರ್ತಾನೆ. ಅದೇ ಕುನೀಕನೇ ಅಜಾತ ಶತ್ರು ಅಂತ ನೋಡ್ತೀರಾ. ಆ ಕುನೀಕನನ್ನ ಆ ಒಂದು ಸ್ಥಳಕ್ಕೆ ರಾಜಪ್ರತಿನಿಧಿಯಾಗಿ ನೇಮಕವನ್ನ ಮಾಡುವಂತ ಕೆಲಸ ಕೂಡ ಮಾಡ್ತಾನೆ. ಇವನ ಸಾಧನೆ ಅಂಗ ಮತ್ತು ವೈಶಾಲಿ ಭಾಗವನ್ನ ವಶಪಡಿಸಿಕೊಳ್ಳುವುದರ ಮೂಲಕ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ. ಅದೇ ರೀತಿ ಈ ನಮ್ಮ ಅಜಾತ ಶತ್ರು ಬಹಳ ಪ್ರಮುಖವಾಗಿ ನೋಡ್ತೀರಾ. ಮುಂದೆ ಅವನ ಸಾಧನೆ ತಿಳಿಸ್ತಾ ಹೋಗ್ತೀವಿ. ಆದ್ರೆ ಇಂಥ ಬಿಂಬಸಾರನ ವೈದ್ಯ ಜೀವಕ ಅಂತ ಬರ್ತಾರೆ. ಯಾಕಂದ್ರೆ ಇದೇ ಜೀವಕ ನಮ್ಮ ಗೌತಮ ಬುದ್ಧನಿಗೂ ಕೂಡ ವೈದ್ಯನಾಗಿರ್ತಾನೆ. ಆ ಜೀವಕ ನಮ್ಮ ಬಿಂಬಸಾರನ ವೈದ್ಯ. ಓಕೆ, ಹಾಗಾದ್ರೆ ಮತ್ತೊಂದೇನಪ್ಪ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇದೇ ಜೀವಕ ಒಬ್ಬ ಉಜ್ಜಯಿನಿಯ ಪ್ರದ್ಯೋತನ ಎಂಬ ವ್ಯಕ್ತಿಗೆ ಪಾಂಡುರೋಗ ಅಂತ ಹರಡಿರುತ್ತೆ. ಆ ಒಂದು ಪಾಂಡುರೋಗವನ್ನ ಗುಣಪಡಿಸಿದನು ಕೂಡ ಜೀವಕ ನೆನಪಿರ್ಲಿ. ಇತ್ಲ ಬಿಂಬಸಾರನ ತಂದೆನೂ ಕೂಡ ಜೀವಕ, ಗೌತಮ ಬುದ್ಧನ ವೈದ್ಯನು ಕೂಡ ಜೀವಕ ಅಂತ ಹೇಳ್ತೀವಿ. ಇಬ್ಬರಿಗೆ ಇವನೇ ಒಬ್ಬ ವೈದ್ಯನಾಗಿ ಕೆಲಸವನ್ನ ಮಾಡಿರ್ತಾನೆ ಜೀವಕ. ಹಾಗಾದ್ರೆ ಮತ್ತೊಂದೇನು ಬಹಳ ಖುಷಿ ಆಗುತ್ತೆ ಇವನ್ ಬಗ್ಗೆ ಅಂದ್ರೆ ಇವನ ಆ ಕಾಲದಲ್ಲಿ ಯುದ್ಧಗಳೇ ಬಹಳ ಕಡಿಮೆ, ಯುದ್ಧಗಳೇನು ಜಾಸ್ತಿ ಮಾಡಿಲ್ಲ. ಬಟ್ ಇವನ ಸಾಮ್ರಾಜ್ಯನ ವಿಸ್ತರಣೆ ಮಾಡಿದ ಹೇಗಪ್ಪ ಅಂದ್ರೆ ವೈವಾಹಿಕ ಸಂಬಂಧಗಳ ಮೂಲಕ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ. ಇವನ ಒಂದು ಪ್ರತಿಷ್ಠೆ ಬೆಳೆಸ್ಕೊಳ್ತಾನೆ, ಇವನ ಬಲವನ್ನು ಹೆಚ್ಚಿಸಿಕೊಳ್ತಾನೆ. ಏನ್ ಮಾಡ್ತಾನೆ, ಇವನಿಗೆ ವಿರೋಧವಾಗಿರುವಂತ ಎಲ್ಲರನ್ನ ವೈವಾಹಿಕ ಸಂಬಂಧಗಳನ್ನ ಮಾಡಿಕೊಂಡು ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ. ಇದು ಒಂದಿಸಿ ಬರೀತ ಪ್ರಶ್ನೆ ಬರುತ್ತೆ. ಏನಪ್ಪಾ ಅಂತ ನೋಡೋದಾದ್ರೆ ಇವತ್ತಿಗೆ ಇವನು ನಮ್ಮ ಬಿಂಬಸಾರ ಏನ್ ಮಾಡ್ತಾನೆ, ಬಲಿಷ್ಠವಾದಂತ 3 ರಾಜಕುಮಾರಿಗಳನ್ನ ಮದುವೆ ಆಗ್ತಾನೆ. ಇದು ಬಹಳ ಮುಖ್ಯವಾಗಿರುವಂತದ್ದು. ಈ ಒಂದು ಬಲಿಷ್ಠ ರಾಜಕುಮಾರಿಗಳನ್ನ ಮದುವೆ ಆಗಿರುವಂತ ವಿಚಾರ ನಾವು ಎಲ್ಲಿ ನೋಡ್ತೀರಂದ್ರೆ ಒಂದು ಮಹಾವಗ್ಗ ಅಂತ ಕೃತಿ ಬರುತ್ತೆ. ಕುಲ್ಲವಗ್ಗ ಮತ್ತು ಮಹಾವಗ್ಗ ಕೃತಿಗಳು ಬರ್ತವೆ. ಇದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಕೃತಿಗಳು. ಆ ಮಹಾವಗ್ಗ ಕೃತಿಯಲ್ಲಿ ಹೇಳುವಂತಹ ವಿಚಾರ ಏನಪ್ಪಾ ಅಂದ್ರೆ ಇವನು ಮದುವೆಯಾದಂತಹ ರಾಣಿಗಳು ಯಾರ್ಯಾರು, ಈ ವೈವಾಹಿಕ ಸಂಬಂಧದಿಂದ ತನ್ನ ಬಲವನ್ನು ಹೆಚ್ಚಿಸಿಕೊಳ್ತಾನೆ. ಫಸ್ಟ್ ಒನ್ ಕೋಸಲ ದೇವಿ ಅಂತ ಒಬ್ರು ಮದುವೆ ಆಗ್ತಾನೆ. ಅವಳು ಮಹಾಕೋಸಲನ ಮಗಳಾಗಿರ್ತಾಳೆ. ಕೋಸಲ ಅನ್ನೋದು ಬಹಳ ಇಂಪಾರ್ಟೆಂಟ್. ಮಹಾಜನಪದದಲ್ಲಿ ಕೋಸಲ ಅಂತ ಕೂಡ ಒಂದು ಜನಪದ ಇದೆ, ತುಂಬಾ ಪ್ರಬಲವಾದಂತಹ ಮಹಾಜನಪದ. ಆ ಒಂದು ಪ್ರಬಲವಾದ ಮಹಾಜನಪದಕ್ಕೆ ಸೇರಿದಂತಹ ಕೋಸಲ
ನಮ್ಮ ಮಗಳಾದಂತಹ ಕೋಸಲಾದೇವಿಯನ್ನ ಮದುವೆ ಆಗ್ತಾನೆ. ಮತ್ತೊಬ್ಬಳನ್ನ ಚಲ್ಲಣ ಅಂತ ಒಬ್ಳು ಬರ್ತಾಳೆ. ಚಲ್ಲಣನನ್ನು ಕೂಡ ಲಿಚ್ಚವಿಯ ಮನೆತನದ ಚೇತಕನ ಮಗಳು ಚಲ್ಲಣನನ್ನು ಕೂಡ ಮದುವೆ ಆಗ್ತಾನೆ. ಮತ್ತೊಬ್ಬನು ಪಂಜಾಬಿನಲ್ಲಿ ಬಂದಂತಹ ಮದ್ರಕ ಎಂಬವನ ಮಗಳಾದಂತಹ ಕೇಮ ಎಂಬುವಳನ್ನು ಕೂಡ ಮದುವೆ ಆಗ್ತಾನೆ. ಮತ್ತೊಂದು ಇವನನ್ನ ಅಜಾತಶತ್ರು ಬಂಧನಕ್ಕೊಳಪಡಿಸ್ಬಿಡ್ತಾನೆ. ಕೊನೆಗಾಲದಲ್ಲಿ ಈ ಬಂಧನದಲ್ಲಿದ್ದಾಗ, ಸೆರೆಮನೆಯಲ್ಲಿದ್ದಾಗ ಅಲ್ಲಿ ಒಬ್ಬಳನ್ನು ಕೂಡ ಒಬ್ಬ ರಾಣಿಯನ್ನಾಗಿ ಸ್ವೀಕರಿಸ್ತಾನೆ. ಅವಳು ವೈದೇಹಿ ವಾಸವಿ ಅಂತ. ಅವಳು ಬಂಧನದಲ್ಲಿದ್ದಾಗ ನಮ್ಮ ಬಿಂಬಸಾರನಿಗೆ ಆರೈಕೆ ಮಾಡಿದಳು. ಅದರಲ್ಲಿ ಈ ಸ್ಟಾರ್ಟಿಂಗ್ ಏನ್ ಮೂರದಲ್ಲ, ಕೋಸಲಾದೇವಿ, ಚಲ್ಲಣ ಮತ್ತು ಕೇಮ, ಇವರು ಎಲ್ಲರೂ ಮದುವೆ ಮಾಡಿಕೊಂಡು ವೈವಾಹಿಕ ಸಂಬಂಧವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ತನ್ನ ಸಾಮ್ರಾಜ್ಯವನ್ನ ತುಂಬಾ ಗಟ್ಟಿಯಾಗಿ ಏನ್ ಮಾಡ್ತಾನೆ, ವಿಸ್ತರಣೆ ಮಾಡ್ತಾನೆ. ಇದಿಷ್ಟು ಎಕ್ಸಾಮ್ ಅಲ್ಲಿ ಬಹಳ ಫೋಕಸ್ ಮಾಡಿ ಕೇಳ್ತಾರೆ. ಅವರ ಪತ್ನಿಯರು ಬಹಳ ಇಂಪಾರ್ಟೆಂಟ್ ಆಗುತ್ತೆ. మన PU ಲೆಕ್ಚರ್ ಅಲ್ಲಿ ಗುಪ್ತರ ಕಾಲದ 4 ಜನ ರಾಜರ 4 ಜನ ಪತ್ನಿಯರ ಬಗ್ಗೆ 2 ಕ್ವಶನ್ಸ್ ಕೇಳಿದ್ದಾರೆ. ಪತ್ನಿಯರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಯಾಕೆ ಅಂದ್ರೆ ಇವರು ಅಂತಂತ ಸಾಮ್ರಾಜ್ಯದಲ್ಲಿ ಅಂತಂತ ಒಂದು ಮಹಾಜನಪದ ಒಂದು ವಂಶಕ್ಕೆ ಸೇರಿದಂತಹ ರಾಣಿಯರು. ಅದೇ ರೀತಿ ಇಷ್ಟೆಲ್ಲ ಸಾಧನೆ ಮಾಡ್ತಾನೆ. ಆದರೆ ಇವನು ಸಾಧನೆ ಮಾಡುವಂತ ಸಂದರ್ಭದಲ್ಲೇ ಮಗನು ಕೂಡ ಇವನಿಗೆ ಕೈ ಜೋಡಿಸ್ತಿರ್ತಾನೆ. ಅದೇ ಮಗ ಏನ್ ಮಾಡ್ತಾನೆ, ತಂದೆಯನ್ನು ಕೊಂದು ಅಧಿಕಾರಕ್ಕೆ ಬರ್ತಾನೆ. ನೆಕ್ಸ್ಟ್ ನೋಡ್ತಾ ಇದ್ದೀವಿ ಅಜಾತ ಶತ್ರು ಅಂತ ಹೇಳ್ತೀವಿ. ಹಾಗಾದ್ರೆ ಇವನಿಗೆ ಇರುವಂತಹ ಮೂಲ ಹೆಸರು ಕುನಿಕ ಅಂತ ಹೇಳ್ತೀವಿ. ಈ ಕುನಿಕ ಏನ್ ಮಾಡ್ತಾನೆ, ಅಜಾತ ಶತ್ರು ಅಂತ ಹೆಸರು ಮಾಡಿಕೊಂಡು ಅಧಿಕಾರವನ್ನು ಮಾಡ್ತಾನೆ. ಇವತ್ತಿಗೆ ಅಜಾತ ಶತ್ರು 492ರಿಂದ 460ರವರೆಗೆ ಅಧಿಕಾರವನ್ನು ಮಾಡ್ತಾನೆ. ಇವತ್ತಿಗೆ ಗೌತಮ ಬುದ್ಧನ ಸಮಕಾಲೀನನಾದವನು. ಯಾಕೆಂದ್ರೆ ಇವನು ಜೀವನದಲ್ಲಿ ಗೌತಮ ಬುದ್ಧನನ್ನ ಭೇಟಿಯನ್ನ ಮಾಡಿರ್ತಾನೆ, ಸಂದರ್ಶನ ಮಾಡಿರ್ತಾನೆ. ಇದು ಬರ್ಹಾತ್ ಶಾಸನ ಅಂತ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ನಿಮ್ಮಲ್ಲಿ ಕಲೆಗಳು ನೋಡಿದಿರಾ, ಗಾಂಧಾರ ಕಲೆ, ಅಮರಾವತಿ ಕಲೆ, ಮಥುರಾ ಕಲೆ ಅಂತ ನೋಡ್ತೀರಾ. ಅದೇ ರೀತಿ ಬರ್ಹಾತ್ ಕಲೆ ಅಂತ ಕೂಡ ಇದೆ. ಈ 4 ಶೈಲಿಗಳು ಗೌತಮ ಬುದ್ಧನ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಶೈಲಿಗಳು. ಇವತ್ತಿಗೆ ಬರ್ಹಾತ್ ಶಾಸನ ಏನ್ ಹೇಳುತ್ತೆ, ಇವನು ಬುದ್ಧನ ಸಮಕಾಲೀನ ಮತ್ತೆ ಬುದ್ಧನ ಭೇಟಿ ಮಾಡುವನಂತೂ ಕೂಡ ಮಾಹಿತಿ ಕೊಡ್ತಾರೆ. ಅದೇ ರೀತಿ ಇವನಿಗೆ ಪಿತೃಘಾತುಕ ಅಂತ ಕರಿತೀವಿ. ಮೊನ್ನೆ ಬಿರುದುಗಳ ಬಗ್ಗೆ ಪಾಠ ಮಾಡಿದಾಗ ಹೇಳ್ತಾ ಇದ್ದೆ. ಇವತ್ತಿಗೆ ನಮ್ಮ ಭಾರತೀಯ ಇತಿಹಾಸದಲ್ಲೇ ತಂದೆಯನ್ನ ಕೊಲೆ ಮಾಡಿ ಅಧಿಕಾರವನ್ನ ಮಾಡಿದಂತಹ ಮೊದಲ ದೊರೆ ಅಂದ್ರೆ ನಮ್ಮ ಅಜಾತ ಶತ್ರು. ಇವತ್ತಿಗೂ ಸುಳ್ಳು ಅಂತ ಕೂಡ ಇತಿಹಾಸ ತಜ್ಞರು ತಿಳಿಸ್ತಾರೆ. ಬಟ್ ಆದ್ರೂ ಒಂದು ಕ್ವಶನ್ಸ್ ಕೇಳ್ತಾರೆ, ಪಿತೃಘಾತುಕ ಅಂದ್ರೆ ಯಾರು ಅಂದ್ರೆ ಅಜಾತ ಶತ್ರು. ಎಸ್, ಹಾಗಾದ್ರೆ ಇದು ಕೂಡ ಇಂಪಾರ್ಟೆಂಟ್. ಹಾಗಾದ್ರೆ ಇವನ್ ಏನ್ ಮಾಡ್ತಾನೆ, ತನ್ನ ಸೋದರ ಮಾವನಾದಂತಹ ಪ್ರಸೇನಜಿತ್ ಅಂತ ಬರ್ತಾನೆ. ಕೋಸಲದ ಒಬ್ಬ ಖ್ಯಾತ ವ್ಯಕ್ತಿ. ಈ ಪ್ರಸೇನಜಿತ್ತೊಂದಿಗೆ ಯುದ್ಧ ಮಾಡಿ ಅವಳ ಮಗಳಾದಂತಹ ವಿಜ್ಜಿಕಾ ಎಂಬವಳನ್ನು ಕೂಡ ಮದುವೆ ಆಗ್ತಾನೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಅಜಾತ ಶತ್ರುವಿನ ಹೆಂಡತಿ ವಿಜ್ಜಿಕಾ. ಎಸ್, ಇದು ಬಹಳ ಇಂಪಾರ್ಟೆಂಟ್. ಪ್ರಸೇನಜಿತ್ನ ಸೋಲಿಸಿ ಪ್ರಸೇನಜಿತ್ನ ಮಗಳನ್ನ ಇವನ್ ಮಾಡ್ತಾನೆ, ಮದುವೆ ಆಗ್ತಾನೆ. ಅದೇ ರೀತಿ ಮತ್ತೊಂದು ವೆರಿ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಫೋಕಸ್ ಮಾಡಿ ಕೇಳ್ತಾರೆ. ಇವನನ್ನ ಸೋಲಿಸಕ್ಕೋಸ್ಕರ ಲಿಚ್ಚವಿಗಳು ಅಂತ ಬರ್ತಾರೆ. ವೈಶಾಲಿಯಲ್ಲಿ ಆಳ್ವಿಕೆ ಮಾಡ್ತಿದ್ದಂತ ಒಂದು ವಂಶ. ಅವ್ರು ಏನ್ ಮಾಡ್ತಾರೆ, 36 ರಾಜ್ಯಗಳ ಒಕ್ಕೂಟವನ್ನ ರಚಿಸಿಕೊಂಡು ಇವನನ್ನ ಸದೆ ಬಡಿಬೇಕು ಅಂತ ಹೋರಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಅಜಾತ ಶತ್ರು ಏನ್ ಮಾಡ್ತಾನೆ, ಅಜಾತ ಶತ್ರುವಿನ ಮಂತ್ರಿ ವಸ್ಮಕ ಅಂತ ಬರ್ತಾನೆ. ಈ ವಸ್ಮಕನನ್ನ ಏನ್ ಮಾಡ್ತಾನೆ, ಅವನಿಗೆ ಮಾಹಿತಿನ ಕೊಟ್ಟು ವೈಶಾಲಿಗೆ ಕಳಿಸ್ತಾನೆ. ಅವನು ವೈಶಾಲಿಗೆ ಹೋಗಿ ಆ 36 ಕೂಟ ಏನಿದೆ, ಆ ಒಂದು ಗುಂಪು ಏನಿದೆ ಅದನ್ನ ಒಡಕ್ ಮಾಡ್ತಾನೆ, ಅದನ್ನ ನಾಶ ಮಾಡ್ಬಿಡ್ತಾನೆ. ನಾಶ ಮಾಡಿದಕ್ಕೆ ಏನಾಗುತ್ತೆ, ಯುದ್ಧ ಘೋಷಣೆ ಆಗುತ್ತೆ. ಇದೇ ಅಜಾತ ಶತ್ರುವಿನ ವಿರುದ್ಧ ಲಿಚ್ಚವಿಗಳು ಏನ್ ಮಾಡ್ತಾರೆ, ಯುದ್ಧವನ್ನ ಘೋಷಣೆ ಮಾಡ್ತಾರೆ. ಯುದ್ಧ ಬಹಳ ಇಂಪಾರ್ಟೆಂಟ್. ಯುದ್ಧದ ಬಗ್ಗೆ ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ, ಇದೇ ಯುದ್ಧದಲ್ಲಿ 2 ಟೆಕ್ನಿಕ್ಸ್ ಗಳನ್ನ ಬಳಸ್ತಾನೆ, 2 ಯುದ್ಧ ತಂತ್ರಗಳನ್ನ ಬಳಸ್ತಾನೆ, 2 ಹಸ್ತ್ರಗಳನ್ನ ಬಳಸ್ತಾನೆ. ನಿಮ್ಮ ಎಕ್ಸಾಮ್ಸ್ ಅಲ್ಲಿ 100% ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಹಾಗಾದ್ರೆ ಅಜಾತ ಶತ್ರು ಲಿಚ್ಚವಿಗಳನ್ನ ಹೋರಾಡಕ್ಕೆ, ಅವರನ್ನ ಸದೆ ಬಡಿಯಕ್ಕೆ ಅವನು ಬಳಸಿದ 2 ತಂತ್ರಗಳು ಯಾವ ಅಂತ ಕೇಳ್ತಾರೆ. ಒಂದು ಮಹಾಶೀಲಾ ಕಂಠ, ಮತ್ತೊಂದು ರಥಮುನಲು ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಕೇಳ್ತಾರೆ, ಯುದ್ಧದಲ್ಲಿ ಗೆರಿಲ್ಲಾ ತಂತ್ರವನ್ನು ಬಳಸಿದವನು ಯಾರು, ಯುದ್ಧದಲ್ಲಿ ರಾಕೆಟ್ ಗಳನ್ನ ಬಳಸಿದವನು ಯಾರು, ಯುದ್ಧದಲ್ಲಿ ನೌಕಾಬಲವನ್ನು ಬಳಸಿದವನು ಯಾರು, ಯುದ್ಧದಲ್ಲಿ ಉಜ್ಜಯಿ ತಂತ್ರವನ್ನು ಬಳಸಿದವನು ಯಾರು, ಯುದ್ಧದಲ್ಲಿ ಗನ್ ಪೌಡರ್ ಗಳನ್ನ ಬಳಸಿದವನು ಯಾರು. ಯುದ್ಧಗಳಲ್ಲಿ ಹೊಸದಾದ ತಂತ್ರಗಳನ್ನು ಬಳಸ್ತಾ ಹೋಗ್ತಾರೆ. ಅದರಲ್ಲಿ ಇವನು ಕೂಡ ಒಂದು 2 ತಂತ್ರಗಳನ್ನು ಬಳಸ್ತಾ ಹೋಗ್ತಾನೆ. ಒಂದು ಮಹಾಶೀಲಾ ಕಂಠ, ಮತ್ತೊಂದು ರಥಮುನಲು ಅಂತ ಹೇಳ್ತೀವಿ. ಇವೆರಡು ತಂತ್ರವನ್ನ ಯುದ್ಧದಲ್ಲಿ ಪ್ರಪ್ರಥಮವಾಗಿ ಬಳಸಿದವನೇ ಅಜಾತ ಶತ್ರು. ಮಹಾಶೀಲಾ ಕಂಠ ಅಂದ್ರೆ ಕಲ್ಲು ಬೀಸುವ ತಂತ್ರ ಅಂತ ಹೇಳ್ತೀವಿ. ನೀವೆಲ್ಲ ಬಾಹುಬಲಿ ಫಿಲಂ ನೋಡಿದ್ರೆ ಗೊತ್ತಾಗುತ್ತೆ. ಈ ದೊಡ್ಡ ದೊಡ್ಡ ಕಲ್ಲುಗಳನ್ನ ಶತ್ರುಗಳ ಮೇಲೆ ಹಾಯಿಸ್ತಾರೆ. ದೊಡ್ಡ ದೊಡ್ಡ ಕಲ್ಲುಗಳು ಶತ್ರುಗಳನ್ನ ನಾಶ ಮಾಡುವಂತ ಕೆಲಸ ಬೀಸುವ ತಂತ್ರ ಅಂತ ಬರುತ್ತೆ. ಟೆಕ್ನಿಕ್ ಇದು. ಈ ಒಂದು ಕಲ್ಲು ಬೀಸುವ ತಂತ್ರಕ್ಕೆ ಮಹಾಶೀಲಾ ಕಂಠ ಅಂತ ಹೇಳ್ತೀವಿ. ರಥಮುನಲು ಅಂದ್ರೆ ರಥದ ಗಾಳಿಗೆ ಮುಳ್ಳಿನಾಕಾರದ ಲೋಹದ ಕವಚವನ್ನ ಅಂಟಿಸಿ ಶತ್ರುಗಳನ್ನ ಸದೆ ಬಿಡಿಯುವಂತ ಟೆಕ್ನಿಕ್ಸ್. ಇವೆರಡು ಟೆಕ್ನಿಕ್ಸ್ ಗಳನ್ನ ನಮ್ಮ ಭಾರತ ಇತಿಹಾಸದಲ್ಲಿ ಯುದ್ಧದಲ್ಲಿ ಬಳಸಿದವನು ಅಜಾತ ಶತ್ರು. ನೆನಪಿರ್ಲಿ, ಮಹಾಶೀಲಾ ಕಂಠ ಮತ್ತು ರಥಮುನಲು. ಹಾಗಾದ್ರೆ ನೆಕ್ಸ್ಟ್ ಮತ್ತೆ ನೋಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಆಲ್ರೆಡಿ ಒಂದ್ಸರಿ ವಿಡಿಯೋ ಮಾಡಿದ್ದೀನಿ. ಏನಪ್ಪಾ
ಏನಪ್ಪಾ ಅಂದ್ರೆ ನಮ್ಮ ಬೌದ್ಧ ಧರ್ಮದ ಸಮ್ಮೇಳನಗಳು ಅಂತ ಬರ್ತವೆ. ಒಂದು 6 ಹೇಳಿದ್ದೀನಿ. ಅದ್ರಾಗೆ ಪ್ರಪ್ರಥಮ ಬೌದ್ಧ ಸಮ್ಮೇಳನವನ್ನು ನಡೆಸಿದವನೇ ಅಜಾತ ಶತ್ರು. ನಿಮಗೆ ಗೊತ್ತಿದೆ, ಅದ್ರ ಬಗ್ಗೆ ಮತ್ತೆ ಮಾಹಿತಿ ಕೊಡೋ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ದೀನಿ. ಕ್ರಿಸ್ತಪೂರ್ವ 483 ಸಮ್ಮೇಳನ ನಡೆಯುತ್ತೆ. ಈ ಒಂದು ಸಮ್ಮೇಳನದ ಅಧ್ಯಕ್ಷತೆ ಮಹಾಕಾಶ್ಯಪ ವಹಿಸಿರ್ತಾನೆ. ಇದು ರಾಜಗೃಹದಲ್ಲಿ ಬಿಹಾರದಲ್ಲಿ ಈ ಸಮ್ಮೇಳನ ಜರುಗುತ್ತೆ. ಈ ಸುತ್ತಮುತ್ತ ವಿನಯ ಪೀಠಗಳು ಅಂತ ಏನಿದೆ, ನಮ್ಮ ತ್ರಿಪೀಠಕದಲ್ಲಿ 2 ಪೀಠಗಳು ಏನಾಗುತ್ತೆ ಇಲ್ಲಿ ರಚನೆ ಆಗುತ್ತೆ. ಇದರ ಆನಂದ, ಉಪಾಲಿ, ಸುಭದ್ರ ಅಂತ ಪ್ರಮುಖ ಬೌದ್ಧ ಭಿಕ್ಷುಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ. ಸರಿಸುಮಾರು 500ಕ್ಕೂ ಹೆಚ್ಚು ಭಿಕ್ಷುಗಳು ಈ ಒಂದು ಸಮ್ಮೇಳನಕ್ಕೆ ಭಾಗವಹಿಸಿರ್ತಾರೆ. ಈ ಒಂದು ಸಮ್ಮೇಳನ ಬುದ್ಧನ ಮರಣದ ನಂತರ ಈ ಸಮ್ಮೇಳನ ನಡೆಸ್ತಾನೆ. ಏನೇ ಇರಲಿ, ಕ್ವಶನ್ ಕೇಳ್ತಾರೆ, ಪ್ರಪ್ರಥಮ ಬೌದ್ಧ ಸಮ್ಮೇಳನವನ್ನು ನಡೆಸಿದಂತಹ ದೊರೆ ಯಾರು ಅಂತ ಕೇಳ್ತಾರೆ, ಅಜಾತ ಶತ್ರು. ಅದೇ ರೀತಿ ಮತ್ತೊಂದು ಬಹಳ ಒಂದು ಪ್ರಮುಖ ಸಾಧನೆ ಏನಂದ್ರೆ, ಈ ಪಾಟಲಿಪುತ್ರ ಅಂತ ಏನಿದೆ, ಇವತ್ತಿಗೆ ಪ್ರೆಸೆಂಟ್ ಪಾಟ್ನಾ ಅಂತ ಕರಿತೀವಿ, ಇವತ್ತಿಗೆ ಪಾಟಲಿಪುತ್ರ ಎಂಬ ನಗರವನ್ನ ನಿರ್ಮಾಣ ಮಾಡೋನು ಕೂಡ ನಮ್ಮ ಅಜಾತ ಶತ್ರು. ಅವನ ಜೊತೆಗೆ ಸಹಕರಿಸಿದವನು ಕೂಡ ಅವನ ಮುಂದಿನ ಒಂದು ಅಧಿಕಾರವನ್ನು ಮಾಡ್ತಾನೆ, ಉದಾಯನ ಅಂತ ಹೇಳ್ತೀವಿ. ಈ ಉದಾಯನ ಮತ್ತು ಅಜಾತ ಶತ್ರುವಿನಿಂದ ಒಂದು ಪಾಟಲಿಪುತ್ರ ಅಂತ ಒಂದು ನಗರ ನಿರ್ಮಾಣ ಆಗುತ್ತೆ. ಇವತ್ತಿನ ನೆನಪಿರಲಿ, ಈ ಪಾಟಲಿಪುತ್ರ ಗಂಗಾ, ಸೋನೆ ಮತ್ತು ಗಂಡಕಿ ಎಂಬ ನದಿಯ ಮಧ್ಯದಲ್ಲಿ ಬರುವಂತಹ ಒಂದು ಪವಿತ್ರವಾದಂತಹ ನದಿಯ ಮಧ್ಯದಲ್ಲಿ ಬರುವಂತಹ ಸ್ಥಳ ಪಾಟಲಿಪುತ್ರ. ಇದೇ ಪಾಟಲಿಪುತ್ರ ಇತಿಹಾಸದಲ್ಲಿ ನೋಡೋದಾದ್ರೆ 400 ವರ್ಷ ಕ್ಯಾಪಿಟಲ್ ಸಿಟಿಯಾಗಿ ಇರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಮಗಧ ಸಾಮ್ರಾಜ್ಯದಲ್ಲೂ ಕೂಡ ರಾಜಧಾನಿ ಆಗಿತ್ತು, ಮೌರ್ಯ ಸಾಮ್ರಾಜ್ಯದಲ್ಲೂ ಕೂಡ ರಾಜಧಾನಿ ಆಗಿತ್ತು, ಗುಪ್ತ ಸಾಮ್ರಾಜ್ಯದಲ್ಲೂ ಕೂಡ ರಾಜಧಾನಿ ಆಗಿತ್ತು. ಒಟ್ಟೇನೇ ಇರಲಿ, 400 ವರ್ಷಗಳ ತನಕ ಪಾಟಲಿಪುತ್ರ ಕ್ಯಾಪಿಟಲ್ ಸಿಟಿ ಆಗಿರೋದೇ ತುಂಬಾ ಹೆಮ್ಮೆ ಅಂತ ಅನಿಸುವಂತಹ ಒಂದು ಸ್ಥಳ ಪಾಟಲಿಪುತ್ರ. ಪ್ರೆಸೆಂಟ್ ಪಾಟ್ನಾ ಅಂತ ಕರಿತೀವಿ. ಇದು ಕೂಡ ಕ್ವಶನ್ಸ್ ಕೇಳ್ತಾರೆ, ಪಾಟಲಿಪುತ್ರದ ಪ್ರೆಸೆಂಟ್ ನೇಮ್ ಏನು, ಪಾಟ್ನಾ. ಬಿಟ್ರೆ ಇದೇ ನಮ್ಮ ಅಜಾತ ಶತ್ರು ಗೌತಮ ಬುದ್ಧ ಮರಣ ಹೊಂದಿದ ನಂತರ ಅವನೇನ್ ಮಾಡ್ತಾನೆ, ಕುಶಿನಗರಕ್ಕೆ ಭೇಟಿ ನೀಡಿ ಅಲ್ಲಿನ ಹೋಗಿ ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಹಲವಾರು ಅವಶೇಷಗಳನ್ನು ತೆಗೆದುಕೊಂಡು ರಾಜಗೃಹದಲ್ಲಿ ಏನ್ ಮಾಡ್ತಾನೆ, ಒಂದು ಬೌದ್ಧ ಸ್ತೂಪವನ್ನು ಕೂಡ ನಿರ್ಮಾಣವನ್ನು ಮಾಡ್ತಾನೆ. ಇಷ್ಟೆಲ್ಲ ಮಾಡಿದಂತಹವನು ಇವನ ನಂತರ ಅಧಿಕಾರಕ್ಕೆ ಬರ್ತಾರೆ ಉದಾಯನ ಮತ್ತು ಉದಯನ್ ಅಂತ ಹೇಳ್ತೀವಿ, ಮತ್ತೊಬ್ನು ದಾಸಕ ಅಂತ ಬರ್ತಾರೆ. ಇದು ಟೋಟಲ್ ನಮ್ಮ ಮಗಧ ಸಾಮ್ರಾಜ್ಯದಲ್ಲಿ ಬಂದಂತಹ ಮೊಟ್ಟ ಮೊದಲ ಸಂತತಿ. ಅರ್ಯಾಂಕ ಮನೆತನದ ಬಗ್ಗೆ ತಿಳಿಸಿದ್ದೀನಿ. ಇನ್ನ 3 ಸಂತತಿ ಇದಾವೆ, ಶಿಶುನಾಗ ಮತ್ತೆ ನಂದ, ಮತ್ತೊಂದು ಮೌರ್ಯ ಸಾಮ್ರಾಜ್ಯ. ಇದು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದಿಷ್ಟು ನಿಮ್ಮ ಎಕ್ಸಾಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಫೋಕಸ್ ಮಾಡಿ ಕೇಳ್ತಾರೆ. ಇನ್ನು ಹೆಚ್ಚಿನದಾಗಿ ಈ ವಿಚಾರಗಳು ಕೂಡ ನಿಮಗೆ ಸಿಗುತ್ತೆ, ನೀವು ಮತ್ತೆ ಸ್ಟಡಿ ಮಾಡ್ತಾ ಇರ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ನಮ್ಮ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ನೋಡಿ. ನಮ್ಮ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ನೀವು ಆಲ್ರೆಡಿ ನಾನು ಸಾಕಷ್ಟು ವಿಡಿಯೋಗಳನ್ನ ಕೂಡ ನಾನು ಮಾಡಿದ್ದೀನಿ. ಇವತ್ತು ನನ್ನ 54ನೇ ವಿಡಿಯೋಗೆ ಬಂದಿದ್ದೀನಿ. ಇದೊಂದು ಇತಿಹಾಸದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಕಾಲಘಟ್ಟವಾದಂತಹ ಒಂದು ವಿಚಾರ. ಏನಪ್ಪಾ ಅಂದ್ರೆ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಅರ್ಯಾಂಕ ಸಂತತಿ ಬಗ್ಗೆ ಕ್ಲಾಸ್ ಮಾಡಿದ್ದೆ. ನಮ್ಮ ಮಗಧ ಸಾಮ್ರಾಜ್ಯವನ್ನ 4 ಮನೆತನ ಆಳ್ವಿಕೆ ಮಾಡ್ತಾರೆ, ಅರ್ಯಾಂಕ, ನಾಗವಂಶ, ನಂದವಂಶ ಮತ್ತೆ ಮೌರ್ಯ ಸಾಮ್ರಾಜ್ಯ ಅಂತ. ಆದ್ರೆ ನನ್ನ ನಿನ್ನೆ ಕ್ಲಾಸ್ ಅಲ್ಲಿ ಅರ್ಯಾಂಕ ಸಂತತಿ ಬಗ್ಗೆ ಕಂಪ್ಲೀಟ್ ಮಾಡಿದ್ದೆ. ಆದ್ರೆ ಇವತ್ತು ಮತ್ತೆ 2 ಡೈನಸ್ಟಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ಬಹಳ ಪ್ರಮುಖವಾಗಿ ನಿಮ್ಮ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಒಂದು ನಾಗ ಸಂತತಿ ಅಂತ ಬರುತ್ತೆ, ಮತ್ತೊಂದು ನಂದವಂಶ ಅಂತ ಬರುತ್ತೆ. ಇವತ್ತಿನ ನಾಗ ಮತ್ತೆ ನಂದವಂಶದ ಬಗ್ಗೆ ಇವತ್ತಿನ ಕ್ಲಾಸಸ್ ನಾನು ನೋಡ್ತಾ ಹೋಗೋಣ. ಹಾಗಾದ್ರೆ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ನಮ್ಮ ಮಗಧ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದ 2ನೇ ಸಂತತಿ ಯಾವ್ದಪ್ಪ ಅಂದ್ರೆ ನಾಗ ಸಂತತಿ. ಹಾಗಾದ್ರೆ ಏನು ನಾಗ ಸಂತತಿ ಬಗ್ಗೆ ಏನ್ ಕ್ವಶನ್ಸ್ ಕೇಳ್ತಾರೆ, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಇಲ್ಲಿ ಎಲ್ಲೋ ಒಂದು ಮಾರ್ಕ್ಸ್ ನಿಮ್ಮ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಆ ಮಾರ್ಕ್ಸ್ ಯಾವ್ದು ನಿಮ್ಗೆ ಗೊತ್ತಿರಲ್ಲ, ಅದ್ ಯಾವ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತಿಗೆ ನಾಗ ಸಂತತಿ ಅಂತ ಹೇಳ್ತೀವಿ, ಅರ್ಯಾಂಕದ ನಂತರ ಬಂದಂತ ಒಂದು ಸಂತತಿ. ಹಾಗಾದ್ರೆ ಇದರ ಒಂದು ಅವಧಿ ಕ್ರಿಸ್ತಪೂರ್ವ 413ರಿಂದ 344 ಈ ನಾಗ ಸಂತತಿಯ ಒಂದು ಕಾಲ ಅವಧಿಯಾಗಿರುತ್ತೆ. ಹಾಗಾದ್ರೆ ನಾಗ ಸಂತತಿಯ ಒಂದು ರಾಜಧಾನಿ ಬಂದಾದ್ರೆ, ಒಂದು ಕ್ಯಾಪಿಟಲ್ ಸಿಟಿ ನೋಡೋದಾದ್ರೆ, ಯಾಕಂದ್ರೆ ನಾವು ಅರ್ಯಾಂಕ ಸಂತತಿ ರಾಜಧಾನಿ ನೆನ್ನೆ ನೋಡಿದ್ದೀರಾ, ಯಾವ್ದಪ್ಪ ಅಂದ್ರೆ ರಾಜಗೃಹ ಅಂತ ಹೇಳಿದ್ವಿ. ಇವರಿಗೆ ಬಿಂಬಸಾರನೇ ನಿರ್ಮಿಸಿದಂತ ಒಂದು ನಗರ. ಹಾಗಾದ್ರೆ ಇವರ ಕಾಲದ
ರಾಜಧಾನಿ ನೋಡೋದಾದ್ರೆ ನಾವು ಇವರ ಮೊದಲ ರಾಜಧಾನಿ ಮತ್ತೆ ತಾತ್ಕಾಲಿಕವಾದಂತಹ ಒಂದು ರಾಜಧಾನಿ, ಒಂದು ಟೆಂಪ್ರವರಿ, ಒಂದು ತಾತ್ಕಾಲಿಕವಾಗಿ ಮೊದಲ ಬಾರಿಗೆ ರಾಜಧಾನಿಯಾಗಿ ಮಾಡ್ಕೊಳ್ತಾರೆ ವೈಶಾಲಿ. ಹಾಗಾದ್ರೆ ಎರಡನೇ ರಾಜಧಾನಿ ಗಿರಿವ್ರಜ. ಹಾಗಾದ್ರೆ ಇವತ್ತಿನ ಪ್ರಸ್ತುತ ನಾವು ರಾಜಗೃಹ ಅಂತ ಕೂಡ ನಾವು ಈ ಒಂದು ಸ್ಥಳಕ್ಕೆ ಕರಿತೀವಿ. ಹಾಗಾದ್ರೆ ಮತ್ತೊಂದು ರಾಜಧಾನಿ ನಿಮಗೆ ಗೊತ್ತಿರುವಂತದ್ದು ಪಾಟಲಿಪುತ್ರ. ಯಾಕಂದ್ರೆ ನಾನು ಹೇಳಿದ್ದೀನಿ ನಿನ್ನೆ 400 ವರ್ಷಗಳ ತನಕ ಇದೊಂದು ಪಾಟಲಿಪುತ್ರ ರಾಜಧಾನಿಯಾಗಿದ್ದಂಥದ್ದು ಕೂಡ ನೀವು ನೋಡ್ತಾ ಹೋಗ್ತೀರಾ. ವೈಶಾಲಿ, ಎರಡನೇದು ಗಿರಿವ್ರಜ, ಮೂರನೇದು ಪಾಟಲಿಪುತ್ರ. ಈ ಮೂರೂ ಸ್ಥಳಗಳು ಇರೋದು ಎಲ್ಲಿಯಪ್ಪ ಅಂದ್ರೆ ಬಿಹಾರ್ ರಾಜ್ಯದಲ್ಲಿ ಈ ಮೂರು ಸ್ಥಳಗಳನ್ನು ನೀವು ನೋಡ್ತೀರಾ. ಹಾಗಾದ್ರೆ ನೆಕ್ಸ್ಟ್ ಈ ಒಂದು ನಾಗ ಸಂತತಿಯ ಸ್ಥಾಪಕ ಶಿಶುನಾಗ. ಅದಕ್ಕೆ ಕೆಲವೊಂದು ಬುಕ್ ಅಲ್ಲಿ ನಾಗವಂಶ ಅಂತಾನೆ ಇರುತ್ತೆ ಅಥವಾ ಶಿಶುನಾಗ ವಂಶ ಅಂತಾನೆ ಇರುತ್ತೆ. ಹಾಗಾದ್ರೆ ಇವತ್ತಿಗೆ ಶಿಶುನಾಗ ಎಂಬುವನು ಈ ಒಂದು ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ. ಹಾಗಾಗಿ ಈ ಶಿಶುನಾಗ ಯಾರು ಅಂತ ನೋಡೋದಾದ್ರೆ ನಮ್ಮ ಅರ್ಯಾಂಕ ಸಂತತಿಯಲ್ಲಿ ಒಬ್ಬ ಆಸ್ಥಾನದ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಇದೇ ಮಂತ್ರಿ ಆದಂತ ಇವನು ಇದೇ ಹರ್ಯಾಂಕ ವಂಶವನ್ನ ನಾಶ ಮಾಡಿ ನಮ್ಮಲ್ಲಿ ನಾಗವಂಶ ಅಂತ ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಮತ್ತೊಂದು ಇವನ ಒಂದು ಸಾಧನೆ ಏನಪ್ಪಾ ಅಂದ್ರೆ ಇವತ್ತಿಗೆ ಆವಂತಿ ಮತ್ತು ಕೋಸಲ ಎಂಬ ಒಂದು ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ. ಇವತ್ತು ಹರ್ಯಾಂಕ ವಂಶದಲ್ಲಿ ಬಂದಂತ ಬಿಂಬಸಾರನ್ನು ನೋಡಿದ್ರಿ, ಅಂಗ ಮತ್ತು ವೈಶಾಲಿ ಭಾಗಗಳನ್ನು ವಶಪಡಿಸಿಕೊಳ್ತಾನೆ. ಇವೆಲ್ಲ ಬಹಳ ಪ್ರಮುಖವಾದಂತಹ ಒಂದು ಸ್ಥಳಗಳು. ಇವತ್ತಿಗೆ ನಮ್ಮ 16 ಮಹಾಜನಪದದಲ್ಲಿ ಇವೆರಡು ಬಹಳ ಪ್ರಮುಖವಾಗಿರುವಂತದ್ದು ಆವಂತಿ ಮತ್ತು ಕೋಸಲ. ಇವೆರಡು ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವುದರ ಮೂಲಕ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಳ್ತಾನೆ. ಹಾಗಾದ್ರೆ ಮತ್ತೆ ನಮ್ಮ ಶಿಶುನಾಗನ ನಂತರ ಒಬ್ಬ ಅಧಿಕಾರಕ್ಕೆ ಬರ್ತಾರೆ. ನಿಮ್ಗೆ ಬಹಳ ಜನ ಗೊತ್ತಿರಬಹುದು, ಕಾಲ ಅಶೋಕ ಅಂತ ಓದಿರ್ತೀರ. ಅವನಿಗೆ ಮತ್ತೊಂದು ಹೆಸರಿದೆ, ಯಾವ್ದಪ್ಪ ಅಂದ್ರೆ ಕಾಕವರ್ಣ. ಕಾಕವರ್ಣ ಅಂದ್ರು ಒಂದೇ, ಕಾಲ ಅಶೋಕ ಅಂದ್ರು ಒಂದೇ. ಇವನು ನಮ್ಮ ನಾಗ ಸಂತತಿಯಲ್ಲಿ ಬಂದಂತಹ ಒಬ್ಬ ಪ್ರಮುಖ ವ್ಯಕ್ತಿ. ಇವನ ಬಗ್ಗೆ ನಿಮಗೆ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ಸ್ ಕೇಳ್ತಾರೆ. ಏನಪ್ಪಾ ಅಂದ್ರೆ ಇವನು ತನ್ನ ರಾಜಧಾನಿ ಎಲ್ಲಿತ್ತು ಅಂದ್ರೆ ವೈಶಾಲಿಯಲ್ಲಿರುವಂತಹ ಒಂದು ರಾಜಧಾನಿಯನ್ನ ಪಾಟಲಿಪುತ್ರಕ್ಕೆ ಏನ್ ಮಾಡ್ತಾನೆ, ವರ್ಗಾವಣೆಯನ್ನ ಮಾಡ್ತಾನೆ. ಒಟ್ಟು ಪಾಟಲಿಪುತ್ರಕ್ಕೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದ ನಾಗ ಸಂತತಿಯ ದೊರೆ ಅಂತ ಕೇಳ್ತಾರೆ. ಅದಕ್ಕೆ ಬರೀತೀರಾ ಕಾಲ ಅಶೋಕ. ಹಾಗಾದ್ರೆ ಮತ್ತೆ ನೋಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸಿಟಿ ಎಕ್ಸಾಮ್ ಕೇಳ್ತಾರೆ. ನಮ್ಮಲ್ಲಿ ಬೌದ್ಧ ಧರ್ಮದಲ್ಲಿ ಸಮ್ಮೇಳನಗಳು ನಡೀತಂತದ್ದು ಕೂಡ ನೀವು ತಿಳ್ಕೊಂಡಿದ್ದೀರಾ. ನಿನ್ನೆ ಆಲ್ರೆಡಿ ನಾನು ಒಂದು ಸಮ್ಮೇಳನದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಯಾಕೆಂದ್ರೆ ನಮ್ಮ ಅರ್ಯಾಂಕ ಸಂತತಿ ಅಜಾತ ಶತ್ರು ಮೊದಲ ಸಮ್ಮೇಳನ ನಡೆಸ್ತಾನೆ. ಅದೇ ರೀತಿ ನಮ್ಮ ಇದೇ ಒಂದು ಮಗಧ ಸಾಮ್ರಾಜ್ಯದ ಎರಡನೇ ಸಂತತಿ ನಾಗ ಸಂತತಿ ಅಂತ ಏನಿದೆ, ಈ ನಾಗ ಸಂತತಿಯ ಕಾಲ ಅಶೋಕ ಎರಡನೆಯ ಬೌದ್ಧ ಸಮ್ಮೇಳನವನ್ನ ನಡೆಸ್ತಾನೆ. ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಕ್ವಶನ್ಸ್ ಕೇಳ್ತಾರೆ. ಪ್ರತಿಯೊಂದು ಸಮ್ಮೇಳನವನ್ನ ಯಾರು ನಡೆಸಿರುವಂತ ಕೇಳೋದ್ರಲ್ಲಿ ಎರಡನೇ ಸಮ್ಮೇಳನವನ್ನ, ಯಾವ ಸಮ್ಮೇಳನ ಅಂದ್ರೆ ಬೌದ್ಧ ಸಮ್ಮೇಳನವನ್ನು ನಡೆಸಿರುವಂತಹ ದೊರೆ ಯಾರಂದ್ರೆ ಕಾಲ ಅಶೋಕ. ಹಾಗಾದ್ರೆ ಇದರ ಬಗ್ಗೆ ಮಾಹಿತಿನ ಆಲ್ರೆಡಿ ಕೊಟ್ಟಿದ್ದೀನಿ. ಮತ್ತೊಂದ್ಸರಿ ಸುಮ್ಮನೆ ಹೇಳೋದಾದ್ರೆ ಕ್ರಿಸ್ತಪೂರ್ವ 383ರಲ್ಲಿ ಈ ಸಮ್ಮೇಳನ ನಡೆಯುತ್ತೆ. ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವನು ಸಭಾಕಾಮಿ ಅಂತ ಹೇಳ್ತೇವೆ. ಮತ್ತೊಂದು ಈ ಒಂದು ಸಮ್ಮೇಳನ ನಡೆದಂತ ಸ್ಥಳ ವೈಶಾಲಿ. ಇದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಈ ಒಂದು ಸಮ್ಮೇಳನದ ಎಫೆಕ್ಟ್ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ನಮ್ಮ ಬೌದ್ಧ ಧರ್ಮ ತಂದಂತಹ ಒಂದು ಬೌದ್ಧ ಧರ್ಮ ಅಂತ ಏನಿದೆ, ಆ ಒಂದು ಬೌದ್ಧ ಧರ್ಮ ಪ್ರಾರಂಭದಲ್ಲೇ ಸ್ವಲ್ಪ ಡಿವೈಡ್ ಆಗ್ಬಿಡುತ್ತೆ. ಏನಪ್ಪಾ ಅಂದ್ರೆ ಸ್ಥವಿರವಾದಿಗಳು ಮತ್ತು ಮಹಾಸಂಘಿಕರು ಅಂತ ಆಗುತ್ತೆ. ಇದು ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಇದೇ ಸ್ಥವಿರವಾದಿ ಹೀನಯಾನ ಅಂತ ಮುಂದೆ 4ನೇ ಸಮ್ಮೇಳನದಲ್ಲಿ ಆಗುತ್ತೆ. ಇದೇ ಮಹಾಸಂಘಿಕರು ಮಹಾಯಾನ ಪಂಥ ಅಂತ ಕಂಪ್ಲೀಟ್ ಡಿವೈಡ್ ಆಗುತ್ತೆ. ಈ ಹೀನಯಾನ ಮಹಾಯಾನ ಅಂತ ಡಿವೈಡ್ ಆಗಿದ್ದು 4ನೇ ಬೌದ್ಧ ಸಮ್ಮೇಳನ ಕಾನಿಷ್ಕನ ಕಾಲದಲ್ಲಿ. ನಿಮಗೆ ಇನ್ನೊಂದಿದೆ, ಇವತ್ತಿಗೆ ಇನ್ನೊಂದು ಪಂಗಡ ಇದೆ, ಅದು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ವಜ್ರಯಾನ ಪಂಥ ಅಂತ ಡಿವೈಡ್ ಆಗುತ್ತೆ. ಇವತ್ತಿಗೆ ಈ ಒಂದು ಪಂಥದ ಅನುಯಾಯಿಗಳು ನೋಡೋದಾದ್ರೆ ಇವು ಟಿಬೇಟ್ ಅಂತ ಇದೆ, ಅಲ್ಲಿ ಇದರ ದಲೈಲಾಮಾ ಅಂತ ಕೇಳಿದರೆ ಆ ವಜ್ರಯಾನ ಪಂಥದವರು. ಏನೇ ಇರಲಿ, ನಾನು ಹೇಳ್ತಾ ಇರೋದು 2ನೇ ಬೌದ್ಧ ಸಮ್ಮೇಳನದಲ್ಲಿ ಸ್ಥವಿರವಾದಿ ಮತ್ತು ಮಹಾಸಂಘಿಕರು ಅಂತ ಪ್ರಾರಂಭದಲ್ಲಿ ಡಿವೈಡ್ ಆಗುತ್ತೆ. ಈ ಡಿವೈಡ್ ಅನ್ನ ಏಕತೆ ತರಕ್ಕೋಸ್ಕರ ದ ಗ್ರೇಟ್ ಅಶೋಕ 3ನೇ ಸಮ್ಮೇಳನ ಮಾಡಿಸ್ತಾನೆ. ಅವನ ಉದ್ದೇಶ ಏಕತೆ. ಹಾಗಾದ್ರೆ ಏಕತೆ ತಂದ ಅಪಪ್ಪ ಮತ್ತೆ 4ನೇ ಸಮ್ಮೇಳನದಲ್ಲಿ ಡಿವೈಡ್ ಆಗುತ್ತೆ. ಏನೇ ಇರಲಿ, ಇವತ್ತಿಗೆ 2ನೇ ಬೌದ್ಧ ಸಮ್ಮೇಳನ ನಡೆಸಿದವನು ನಮ್ಮ ಕಾಲ ಅಶೋಕ ಅಂತ ಹೇಳ್ತೀವಿ. ಹಾಗಾದ್ರೆ ಮತ್ತೊಂದು ಇತಿಹಾಸ ಹೇಳುತ್ತೆ. ಏನಪ್ಪಾ ಅಂದ್ರೆ ಈ ಕಾಲ ಅಶೋಕನ ನಂತರ ಅವನ 10 ಜನ ಮಕ್ಕಳು 22 ವರ್ಷ ಆಳ್ವಿಕೆ ಮಾಡಿದ್ರು ಕೂಡ ಅಂತ ಇತಿಹಾಸ ಇದೆ. ಹಾಗಾದ್ರೆ ಈ ಇತಿಹಾಸ ನೀವು ಎಲ್ಲಿ ನೋಡ್ತೀರಾ ಅಂದ್ರೆ ವೆರಿ ಇಂಪಾರ್ಟೆಂಟ್ ಲಿಟರೇಚರ್, ನಮ್ಮ ಬಾಣನ ಹರ್ಷಚರಿತೆ. ಇವತ್ತಿಗೆ ನಿಮ್ಗೆ ಗೊತ್ತಿದೆ, ನಮ್ಮ ಹರ್ಷವರ್ಧನ ಕಂಪ್ಲೀಟ್ ಸಾಧನೆಯನ್ನು ತಿಳಿಸುವಂತಹ ಒಂದು ಅತ್ಯಮೂಲ್ಯ ಕೃತಿಯಲ್ಲಿ ಯಾವ್ದಪ್ಪ ಅಂದ್ರೆ ಒಂದು ನಮ್ಮ ಬಾಣ ಭಟ್ಟ ಬರೆದಂತಹ ಹರ್ಷಚರಿತೆ. ಈ ಹರ್ಷಚರಿತೆ ಹೇಳುವ ಪ್ರಕಾರ ಏನಂದ್ರೆ ನಮ್ಮ ಕಾಕವರ್ಣ ನಂತರ ಅಥವಾ ಕಾಲಾಶೋಕನ ನಂತರ 10 ಜನ ಮಕ್ಕಳು 22 ವರ್ಷ ಅಧಿಕಾರವನ್ನು ಮಾಡ್ತಾರೆ. ಆ ಒಂದು 10 ಜನ ಮಕ್ಕಳಲ್ಲಿ ಈ ನಂದಿ
ನಂದಿವರ್ಮ ಅಂತ ಬರ್ತಾನೆ, ಮತ್ತೆ ಪಲ್ಲವರ ದೊರೆ ಅಲ್ಲ. ಓಕೆ, ನಂದಿವರ್ಮನನು ಒಬ್ಬ ಪ್ರಮುಖನಾದನು ಅಂತ ಕೂಡ ಹರ್ಷಚರಿತೆ ಹೇಳುತ್ತೆ. ಏನೇ ಇರಲಿ, ಇವತ್ತಿಗೆ ನಾಗ ಸಂತತಿಯಲ್ಲಿ ನೀವು ನೋಡೋದಾದ್ರೆ ಬಹಳ ಇಂಪಾರ್ಟೆಂಟ್ ಟಾಪಿಕ್. ಅವರ ರಾಜಧಾನಿ ಸ್ಥಾಪಕ ಬಿಟ್ಟರೆ ಕಾಲಾಶೋಕ ಮಾಡಿದಂತ ಪಾಟಲಿಪುತ್ರ ರಾಜಧಾನಿ ಮತ್ತೆ ಎರಡನೇ ಬೌದ್ಧ ಸಮ್ಮೇಳನವನ್ನ ನಡೆಸಿದವನು. ಇದೆಲ್ಲ ಕಾನ್ಸೆಪ್ಟ್ ಅನ್ನ ನಿಮ್ಮ ನಾಗ ಸಂತತಿಯ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಹಾಗಾದ್ರೆ ಮತ್ತೆ ನೋಡೋದಾದ್ರೆ ಅರ್ಯಾಂಕ ಆಗುತ್ತೆ, ನಾಗ ಮುಗಿತು. ನೆಕ್ಸ್ಟ್ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಡೈನಸ್ಟಿ ನಂದ ವಂಶ. ಬಹಳ ಪ್ರಮುಖವಾದಂತಹ ಒಂದು ವಂಶ ಇದು. ಯಾಕೆಂದ್ರೆ ನಂದ ಡೈನಸ್ಟಿ ಇವರು ಕ್ರಿಸ್ತಪೂರ್ವ 344ರಿಂದ 322 ಬಹಳ ಇಂಪಾರ್ಟೆಂಟ್ ಇವೆಂಟ್ ಏನಂತ ನಿಮ್ ಮುಂದೆ ಗೊತ್ತಾಗುತ್ತೆ. ಏನಪ್ಪಾ ಅಂತ ಗೆಸ್ ಮಾಡ್ತಾ ಇರ್ತೀರಿ. 322ರಲ್ಲಿ 21ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಓಕೆ, ಹಾಗಾದ್ರೆ ಇವಾಗ ನಂದವಂಶ ಅಂತ ನೋಡ್ತೀರಾ, ನಮ್ಮ ಮಗಧ ಸಾಮ್ರಾಜ್ಯವನ್ನ ಅನುಕ್ರಮವಾಗಿ 3ನೇದಾಗಿ ಬಂದಂತಹ ಒಂದು ವಂಶ ನಂದವಂಶ. ಹಾಗಾದ್ರೆ ಇವತ್ತಿಗೆ ಈ ನಂದವಂಶ ಅಂತ ತಕ್ಷಣ ಒಂದು ಕ್ವಶನ್ ರೈಸ್ ಆಗುತ್ತೆ. ಏನಪ್ಪಾ ಅಂದ್ರೆ ನಮ್ಮ ಭಾರತದ ಉತ್ತರ ಭಾರತದಲ್ಲಿ ನಂದವಂಶ ಆಳ್ವಿಕೆ ಮಾಡ್ತಾ ಇರ್ತಾರೆ. ಈ ನಂದವಂಶ ಆಳ್ವಿಕೆ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ನಮ್ಮ ಭಾರತಕ್ಕೆ ಆಕ್ರಮಣ ಮಾಡಿದವನೇ ದ ಗ್ರೇಟ್ ಅಲೆಕ್ಸಾಂಡರ್. ನೋಡಿ, ದ ಗ್ರೇಟ್ ಅಲೆಕ್ಸಾಂಡರ್ ನಮ್ಮ ಭಾರತ ದೇಶಕ್ಕೆ ದಾಳಿ ಮಾಡ್ತಾನೆ ಕ್ರಿಸ್ತಪೂರ್ವ 327ರಲ್ಲಿ. ಅವಾಗ ಕ್ವಶನ್ ಕೇಳ್ತಾರೆ, ಅಲೆಕ್ಸಾಂಡರ್ ಬಂದಂತ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತ ವಂಶ ಅಂತ ಕೇಳ್ತಾರೆ. ನೀವು ಬರೀತೀರಾ ನಂದ ವಂಶ. ಹಾಗಾಗಿ ಅದಕ್ಕೆ ಫಸ್ಟ್ ಪಾಯಿಂಟ್ ಹೇಳ್ತೀನಿ, ಮ್ಯಾಸಿಡೋನಿಯಾದ ಅಲೆಕ್ಸಾಂಡರ್ ಈ ನಂದ ವಂಶ ಇದ್ದಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶಕ್ಕೆ ಬರ್ತಾನೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಇಂಥ ನಂದ ವಂಶದವರು ವೆರಿ ಇಂಪಾರ್ಟೆಂಟ್ ಶೂದ್ರ ಜಾತಿಗೆ ಸೇರ್ತಾರೆ. ಇವತ್ತಿಗೆ ಗೊತ್ತಿದೆ, ನಮ್ಮ ಉತ್ತರ ಭಾರತದಲ್ಲಿ ಎಕ್ಸ್ಪೆಷಲಿ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಈ ವೇದ ಕಾಲದಿಂದ ನೋಡೋದಾದ್ರೆ ಉನ್ನತ ಜಾತಿಗಳು ಅಂತ ಇದ್ವು, ಜಾತೀಯತೆ ಬಹಳ ಇತ್ತು. ಆದ್ರೆ ಶೂದ್ರ ವರ್ಗ ಅಂದ್ರೆ ಏನಪ್ಪ ಸಮಾಜದಲ್ಲಿ ಅಂದ್ರೆ ತುಂಬಾ ಕೆಳವರ್ಗದವರು, ಬರೀ ಸಮಾಜ ಸೇವೆ ಅಲ್ಲ, ಬರೀ ಸೇವೆಯನ್ನ ಮಾಡ್ತಾ ಇದ್ದಂತ ಜನಾಂಗ ಅಂತ ಹೇಳ್ತಿದೀವಿ. ಇಂತಹ ಒಂದು ಶೂದ್ರ ಜಾತಿಯವರು ಕ್ಷತ್ರಿಯರಾಗುವಂತ ಕೆಲಸವನ್ನ ಮಾಡ್ತಾರೆ ನಮ್ಮ ನಂದವಂಶದಲ್ಲಿ. ಇದು ಬಹಳ ಒಂದು ಪ್ರಮುಖವಾದಂತ ಘಟನೆ. ಯಾಕೆಂದ್ರೆ ನಂದವಂಶದವರು ಶೂದ್ರ ಜಾತಿಗೆ ಸೇರಿದವರು ಅನ್ನೋದು ಕೂಡ ನಮ್ಮ ಹಿಂದೂ ಪುರಾಣಗಳು ಕೂಡ ಮಾಹಿತಿ ಕೊಡುತ್ತೆ. ಇದು ಬಹಳ ಪ್ರಮುಖ. ಯಾಕಂದ್ರೆ ಇವತ್ತಿಗೆ ನಂದವಂಶ ಅಂದ ತಕ್ಷಣ ಒಂದು ಕಾನ್ಸೆಪ್ಟ್ ಏನ್ ಗೊತ್ತಾ, ಶೂದ್ರ ಜಾತಿಯವರು ಕ್ಷತ್ರಿಯರಾಗಿ ಆಳ್ವಿಕೆ ಮಾಡಿದ್ರು. ಇದು ನೆನಪಿಟ್ಕೊಳ್ಳಿ. ಹಾಗಾದ್ರೆ ಇವತ್ತಿಗೆ ನಂದವಂಶದವರು ಶೂದ್ರ ಜಾತಿಗೆ ಸೇರಿದವರು ಅಂತ ನಮ್ಮ ಪುರಾಣಗಳು ಕೂಡ ಹೇಳುತ್ತೆ. ಅದೇ ರೀತಿ ಮತ್ತೊಂದು ನೋಡ್ರಿ, ಇವರ ಕಾಲದ ರಾಜಧಾನಿ ಯಾವ್ದಂದ್ರೆ ಪಾಟಲಿಪುತ್ರ. ಇವರಿಗೆ ಪಾಟಲಿಪುತ್ರವನ್ನ ತನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಇಂತಹ ನಂದವಂಶದ ಸ್ಥಾಪಕ ಯಾರು? ದ ಫೌಂಡರ್ ಆಫ್ ನಂದ ಡೈನಸ್ಟಿ. ಅರ್ಯಾಂಕ ಸಂತತಿಯ ಸ್ಥಾಪಕ ಬಿಂಬಸಾರ, ಶಿಶುನಾಗ ಸಂತತಿಯ ಸ್ಥಾಪಕ ಅಥವಾ ನಾಗ ಸಂತತಿಯ ಸ್ಥಾಪಕ ಶಿಶುನಾಗ. ಹಾಗಾಗಿ ನಂದವಂಶದ ಸ್ಥಾಪಕ ಯಾರಂದ್ರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಮಹಾಪದ್ಮಾನಂದ. ಎಸ್, ಮಹಾಪದ್ಮಾನಂದ ಇವನೇ ಈ ಒಂದು ಮನೆತನದ ಸ್ಥಾಪಕ ಮತ್ತೆ ಇವನೇ ಈ ಒಂದು ಮನೆತನದ ಪ್ರಸಿದ್ಧ ದೊರೆ. ನೋಡಿ, ಈ ಒಂದು ನಂದ ವಂಶದ ಸ್ಥಾಪಕ ಮಹಾಪದ್ಮಾನಂದ ಶೂದ್ರ ಜಾತಿಯಲ್ಲಿ ಒಬ್ಬ ಮಹಿಳೆಗೆ ಹುಟ್ಟುತ್ತಾನೆ. ಅದಕ್ಕೆ ಒಂದು ಕ್ವಶನ್, ಒಂದು ಕಾನ್ಸೆಪ್ಟ್ ಇದೆ ನೋಡಿ. ನಮ್ಮ ಪುರಾಣಗಳ ಪ್ರಕಾರ ಮಹಾನಂದಿನ್ ಅಂತ ಒಬ್ಬ ವ್ಯಕ್ತಿ, ಆ ಒಬ್ಬ ರಾಜನ ಒಬ್ಬ ಮಡದಿ ಶೂದ್ರ ಸ್ತ್ರೀಯಗೆ ಜನಿಸಿದ ಒಬ್ಬನೇ ಪುತ್ರ ನಮ್ಮ ಮಹಾಪದ್ಮಾನಂದ. ಹಾಗಾಗಿ ಇವತ್ತಿಗೆ ನಂದವಂಶದಲ್ಲಿ ಬಂದವರೆಲ್ಲರೂ ಶೂದ್ರ ಜಾತಿಗೆ ಸೇರಿದವರು ಅಂತ ಕೂಡ ನಮ್ಮಲ್ಲಿ ಪುರಾಣಗಳು ಕೂಡ ಹೇಳುತ್ತೆ. ಏನೇ ಇರಲಿ, ಇವತ್ತಿಗೆ ಮಹಾಪದ್ಮಾನಂದ ಇವರಿಗೆ ಶೂದ್ರ ಜಾತಿಗೆ ಸೇರಿದವನು ಕ್ಷತ್ರಿಯನಾಗಿ ಹೋರಾಟವನ್ನ ಮಾಡ್ತಾನೆ. ಅವನ ಹೋರಾಟ ನೋಡಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಇವತ್ತಿಗೆ ಮಹಾಪದ್ಮಾನಂದ ಅಂದ ತಕ್ಷಣ ಅವನಿಗೆ ಕೆಲವು ಬಿರುದುಗಳಿದಾವೆ. ಏನಪ್ಪಾ ಅಂದ್ರೆ ಇವತ್ತಿಗೆ 2ನೇ ಪರಶುರಾಮ ಅಂತ ಕರೀತಾರೆ. ನಿಮ್ಗೆ ಗೊತ್ತಿದೆ, ಪರಶುರಾಮ ಅಂದ್ರೆ ನಮ್ಮ ದಶಾವತಾರದಲ್ಲಿ ಪರಶುರಾಮನ ಅವತಾರನೂ ಕೂಡ ಇದೆ. ಅಂತ ಪರಶುರಾಮನಿಗೆ ಹೋಲಿಸುವಂತ ವ್ಯಕ್ತಿ ಇವನಿಗೆ. ಹಾಗಾಗಿ ಇವನನ್ನ 2ನೇ ಪರಶುರಾಮ ಅಂತ ಕರೀತಾರೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಏಕರಾಟ್ ನೋಡಿ, ಎತ್ತ ಚೆನ್ನಾಗಿದೆ ಬಿರುದು. ಏಕರಾಟ್ ಒಬ್ಬನೇ ಏನು ಅಂತ ನೋಡೋದಾದ್ರೆ ಇವತ್ತಿಗೆ ಈ ಏಕರಾಟ್ ಎಂಬ ಬಿರುದನ್ನ ಪಡೆದ ಯಾಕೆ ಅಂದ್ರೆ ಇವತ್ತಿಗೆ ಕಳಿಂಗ ಎಂಬ ಪ್ರದೇಶವನ್ನ ಕಂಪ್ಲೀಟ್ ವಶಪಡಿಸ್ಕೊಳ್ತಾನೆ. ಇವತ್ತಿಗೆ ಕಳಿಂಗ ಅಂದ್ರೆ ಅಟ್ ಪ್ರೆಸೆಂಟ್ ಯಾವುದು? ಒರಿಸ್ಸಾ. ಇವತ್ತಿಗೆ ನಮ್ಮ ಮಗಧಾದ್ರೆ ಇವತ್ತಿಗೆ ಯಾವ್ದು ಪ್ರೆಸೆಂಟು? ಯಾವುದು? ಬಿಹಾರ್. ಹಾಗಾದ್ರೆ ಇವತ್ತಿಗೆ ನಮ್ಮ 2ನೇ ಪರಶುರಾಮ ಮತ್ತೆ ಏಕರಾಟ್ ಅಂತ ಯಾಕೆ ಬಿರುದು ಪಡೆದ ಅಂದ್ರೆ ಕಳಿಂಗ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾನೆ. ಈಗ ಮತ್ತೆ ಇನ್ನೊಂದೇನ್ ಗೊತ್ತಾ, ಈ ಕಳಿಂಗ ಪ್ರದೇಶವನ್ನ ವಶಪಡಿಸಿಕೊಳ್ಳೋದಕ್ಕೆ ಅವನ ಒಂದು ಮಾಹಿತಿ ಇದೆ. ಏನಪ್ಪಾ ಅಂದ್ರೆ ಇದೇ ಕಳಿಂಗ ಪ್ರದೇಶವನ್ನ ವಶಪಡಿಸಿಕೊಂಡು ಕಳಿಂಗದಿಂದ ಒಂದು ಜಿನ ವಿಗ್ರಹ ಅಂದ್ರೆ ಮಹಾವೀರನ ಒಂದು ಜಿನನ ವಿಗ್ರಹವನ್ನು ತೆಗೆದುಕೊಂಡು ಬರುವುದರ ಮೂಲಕ ತನ್ನ ವಿಜಯವನ್ನ ಸಾಧಿಸ್ತಾನೆ ಅಂತ ಕೂಡ ಮಾಹಿತಿ ಇದೆ. ಏನಿರ್ಲಿ, ಇವಾಗ ಕಳಿಂಗ ಪ್ರದೇಶವನ್ನ ಇವತ್ತಿಗೆ ವಶಪಡಿಸಿಕೊಂಡಂತಹ ನಮ್ಮ ಏಕರಾಟ್ ಪಡ್ಕೊಂಡಂತಹ ಮಹಾಪದ್ಮಾನಂದನ ಬಗ್ಗೆ ಮಾಹಿತಿ ಕೊಡುವಂತ ಒಂದು ಶಾಸನ ಇದೆ. ಅದು ನಮ್ಮ ಕಾರವೇಲನ ಆದಿಗುಂಪ ಶಾಸನ. ಇದು KPSC ಬಹಳ ಸರಿ ಕೇಳಿದರೆ. ಆದಿಗುಂಪ ಶಾಸನ
ಯಾರ ಕಾಲದ್ದು? ಇವತ್ತಿಗೆ ಆದಿಗುಂಪ ಶಾಸನ ಯಾರದಪ್ಪ ಅಂದ್ರೆ ಕಾರವೇಲ. ಇವತ್ತಿಗೆ ಕಾರವೇಲನ ಒಂದು ಸಾಧನೆ ನಿಮಗೆ ಗೊತ್ತಿದೆ. ಇವತ್ತಿಗೆ ಕಾರವೇಲ ನಮ್ಮ ಅಶೋಕನ ನಡುವೆ ಒಂದು ಕಳಿಂಗ ಯುದ್ಧ ಆಗುತ್ತೆ. ಇವ ಅವನು ಬರೆದಂತ ಅವನಿಗೆ ಸಂಬಂಧಪಟ್ಟಂತ ಶಾಸನದಲ್ಲಿ ಈ ಮಹಾಪದ್ಮಾನಂದನ ಬಗ್ಗೆ ಮಾಹಿತಿ ಇದೆ. ಆದ್ರೆ ಈ ಕಳಿಂಗ ಪ್ರದೇಶದಲ್ಲಿ ಜಿನ ವಿಗ್ರಹವನ್ನು ತೆಗೆದುಕೊಂಡು ಪ್ರತಿಷ್ಠಾಪನೆ ಅಂತಲ್ಲ, ಅವತ್ತು ವಿಗ್ರಹವನ್ನು ತಂದ ಅಂದ್ರೆ ಅದು ಲಾಂಛನವಾಗಿ, ಅಂದ್ರೆ ನಮ್ಮ ವಿಜಯದ ಲಾಂಛನ ಅಂತ ಹೇಳುವಂತದ್ದು. ಇದು ನಮ್ಮ ಕಾನ್ಸೆಪ್ಟ್ ಬಹಳ ಅರ್ಥ ಆಗುತ್ತೆ ನಿಮಗೆ. ಏಕರಾಟ್ ಎಂಬ ಗಳದನ್ನು ಪಡಿತಾನೆ. ಇದು ಕಳಿಂಗ ಪ್ರದೇಶವನ್ನು ವಶಪಡಿಸಿಕೊಂಡು ಮತ್ತೆ ಸ್ವಲ್ಪ ಕೆಳ ನೋಡಿ ಪಾಂಚಾಲವನ್ನು ವಶಪಡಿಸಿಕೊಳ್ತಾನೆ. ಇಕ್ಷ್ವಾಕು, ಅಸ್ಮಾಕ, ಕಾಶಿ, ಕಳಿಂಗ, ಕುರು, ಮತ್ಸ್ಯ, ಸುರಸೇನ, ಅಯ್ಯೇಹ, ಮಿಥಿಲ, ಎಂತೆಂತ ಪ್ಲೇಸ್ಗಳಿವೆಲ್ಲ ನಮ್ಮಲ್ಲಿ ಮಹಾಜನಪದಗಳಲ್ಲಿ 16 ಮಹಾಜನಪದಗಳನ್ನ ಹತೋಟಿಗೆ ಪಡ್ಕೊಂಡವ್ರೆ ಅಜಾತಶತ್ರು ಮತ್ತು ಬಿಂಬಸಾರ. ಅಜಾತಶತ್ರು ಬಿಂಬಸಾರ ಹೋದ್ಮೇಲೆ ಮತ್ತೆ ಪ್ರದೇಶಗಳು ವಾಪಸ್ ಹೋಗಿದ್ವು. ಮತ್ತೆ ಅವೆಲ್ಲ ಪ್ರದೇಶಗಳನ್ನ ಮತ್ತೊಮ್ಮೆ ವಶಪಡಿಸಿಕೊಳ್ಳುವಂತ ಕೆಲಸ ಮಾಡ್ತಾನೆ. ಯಾರು ಅಂದ್ರೆ ಮಹಾಪದ್ಮಾನಂದ. ಡಿಫ್ರೆಂಟ್ ಏನಂದ್ರೆ ಕಳಿಂಗ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದು ಬಹಳ ಪ್ರಮುಖ. ಯಾಕೆಂದ್ರೆ ಇದು ಪ್ರದೇಶ ವಶಪಡಿಸಿಕೊಂಡಿದ್ದಕ್ಕೆ ಅವನಿಗೆ ಬಂದಂತ ಬಿರುದೇ ಏಕರಾಟ್. ನೆನಪಿಡ್ರಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವನ ನಂತರ ಮತ್ತೆ 8 ಜನ ಮಕ್ಕಳು ಆಳ್ವಿಕೆ ಮಾಡ್ತಾರಂತೆ. ಅವರು 22 ವರ್ಷ ಆಳ್ವಿಕೆ ಮಾಡ್ತಾರಂತ ಹೇಳ್ತಾರೆ. ಯಾರು ಹೇಳಿದ್ರಪ್ಪ ಅಂದ್ರೆ ಇದು ಮಹಾವಂಶ ಕೃತಿ ಅಂತ ಬರುತ್ತೆ. ಇದು ತುಂಬಾ ಒಳ್ಳೆ ಇಂಪಾರ್ಟೆಂಟ್. ಯಾಕೆಂದ್ರೆ ಇವತ್ತಿಗೆ ದೀಪವಂಶ ಮತ್ತು ಮಹಾವಂಶ ಕೃತಿಗಳು ಕೇಳಿದಿರಿ. ನಮ್ಮ 3ನೇ ಸಮ್ಮೇಳನದ ಸಂದರ್ಭದಲ್ಲಿ ನಮ್ಮ ಸಂಘಮಿತ್ರೆ ಮಹೇಂದ್ರ ಮತ್ತೆ ಧರ್ಮ ಮಹಾಮಾತ್ರರು ಧರ್ಮ ಪ್ರಚಾರ ಮಾಡಕ್ಕೆ ಸಿಂಹಳ ಶ್ರೀಲಂಕಾಕ್ಕೆ ಹೋಗ್ತಾರೆ. ಅವಾಗ 2 ಕೃತಿಗಳು ಸಿಗುತ್ತೆ, ದೀಪವಂಶ ಮತ್ತು ಮಹಾವಂಶ. ಬಹಳ ಪ್ರಮುಖವಾದ ಲಿಟರೇಚರ್ಸ್. ಯಾಕಂದ್ರೆ ಇವತ್ತಿಗೆ ಶ್ರೀಲಂಕಾದಲ್ಲಿ ಸಿಕ್ಕಿರುವಂತಹ ಬೌದ್ಧ ವೃತ್ತಾಂತಗಳು ಅಂತ ಕರಿತೀವಿ. ಇದೇ ನಮ್ಮ ದೀಪವಂಶ ಮಹಾವಂಶ ಕೃತಿಯಲ್ಲಿ ದ ಗ್ರೇಟ್ ಅಶೋಕ 99 ಜನ ಸಹೋದರನ್ನ ಕೊಂದು ಅಧಿಕಾರಕ್ಕೆ ಬಂದಂತದ್ದು ಮಹಾವಂಶ ಕೃತಿನೇ ಮಾಹಿತಿ ಕೊಡುತ್ತೆ. ಇದೇ ಮಹಾವಂಶ ಕೃತಿ ಹೇಳೋದೇನಪ್ಪಾ ಅಂದ್ರೆ ಇವನ ಮನ್ನಂತರ 8 ಜನ ಮಕ್ಕಳು ಮತ್ತು 22 ವರ್ಷ ಆಳ್ವಿಕೆ ಮಾಡ್ತಾರೆ. ಅದಕ್ಕೊಂದು ಕೋಡ್ ಇದೆ ನೋಡಿ. ಇವತ್ತಿಗೆ 8 ಮಕ್ಕಳು ಪ್ಲಸ್ 1 ಮಹಾಪದ್ಮಾನಂದ ಇಸ್ ಈಕ್ವಲ್ ಟು ನವನಂದರು. ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿಗೆ ನಾನು ಶಾರ್ಟ್ ಕಟ್ ಕ್ವಶನ್ಸ್ ಅಂತ ಮಾಡಿದೀನಿ, ಸ್ಟಾರ್ಟಿಂಗ್ ಮಾಡಿದೀನಿ. ತುಂಬಾ ಚೆನ್ನಾಗಿ ಅದು ಹೋಗ್ತಾ ಇದೆ. ವಿಡಿಯೋ ತುಂಬಾ ಚೆನ್ನಾಗಿ ವ್ಯೂ ಮಾಡ್ತಾ ಇದಾರೆ. ಅಲ್ಲಿ ನವನಂದರು ಅಂತ ಬಗ್ಗೆ ನಾನು ಶಾರ್ಟ್ ಕಟ್ ಅಲ್ಲಿ ಹೇಳಿದ್ದೇನೆ. ಇವತ್ತಿಗೆ ನವನಂದರು ಅಂದ್ರೆ 9 ಜನ ಅರಸರು, ಅಣ್ಣ ತಮ್ಮಂದ್ರು, ತಂದೆ ಮಕ್ಕಳು ಸೇರಿಕೊಂಡು ಒಗ್ಗಟ್ಟಲ್ಲಿ ಆಳ್ವಿಕೆ ಮಾಡ್ತಾರೆ. ಅದಕ್ಕೆ ನವನಂದರು ಅಂತ ಕರಿತೀವಿ. ನವನಂದರು ಆಳ್ವಿಕೆ ಮಾಡಿದಂತ ವಂಶವೇ ನಂದ ವಂಶ. ನೋಡಿ ಇವತ್ತಿಗೆ 8+1 ನವನಂದರು ಆಳ್ವಿಕೆ ಮಾಡ್ತಾರೆ. ಇವೆಲ್ಲ ಮಹಾವಂಶ ಕೃತಿ ಹೇಳುತ್ತೆ. ಹಾಗಾದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಈ ನವನಂದರು ಆಳ್ವಿಕೆ ಮಾಡಿದಕ್ಕೆ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಇವತ್ತಿಗೆ ರಾಜಕೀಯದಲ್ಲಿ ಐಕ್ಯತೆಯನ್ನು ತರ್ತಾರೆ, ಯುನಿಟಿ. ಇವತ್ತಿಗೆ ರಾಜಕೀಯ ಆಡಳಿತ ಅಂದ್ರೆ ಒಬ್ನೇ ಮಾಡ್ತಾ ಇರ್ತಾನೆ, ಅವನು ಹೋದ್ಮೇಲೆ ಮಗವನ್ನ ನಾಶ ಮಾಡಿ ಅಧಿಕಾರ ಮಾಡ್ತಾ ಇರ್ತಾನೆ. ಬಟ್ ಇಲ್ಲಿ ಹಂಗಾಗಲ್ಲ, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ನವನಂದರು ಬಂದಿದ್ದಕ್ಕೆ 2 ಕಾನ್ಸೆಪ್ಟ್ ಬರ್ತಾ ಇದೆ. ಒಂದು ರಾಜಕೀಯದಲ್ಲಿ ಐಕ್ಯತೆಯನ್ನು ತಂದ್ರು ಅಂತ ಹೇಳ್ಬೋದು. ಮತ್ತೊಂದು ಶೂದ್ರ ಅಂತ ಜಾತಿ ಏನು ಹಿಂದುಳಿದ ವರ್ಗ ಕೆಳವರ್ಗ ಅಂತ ಏನೆಲ್ಲ ಇತ್ತೋ ಆ ಶೂದ್ರ ಜಾತಿಯ ಸ್ಥಿತಿಗತಿಗಳನ್ನ ಒಂದು ಉತ್ತಮ ಪಡಿಸುವಂತ ಕೆಲಸವನ್ನ ಮಾಡ್ತಾರೆ ನಮ್ಮ ನವನಂದ ಅಥವಾ ನಂದವಂಶ. ಅದಕ್ಕೆ ಕಾನ್ಸೆಪ್ಟ್ ಹೇಳಿದೀನಿ. ನವನಂದ ಅಂತ ಆಳ್ವಿಕೆ ಮಾಡಿದಕ್ಕೆ ರಾಜಕೀಯ ಐಕ್ಯತೆ ಮತ್ತು ಶೂದ್ರ ಸ್ಥಿತಿಗತಿಯನ್ನ ಉತ್ತಮಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಬಿಟ್ರೆ ಮತ್ತೆ ನೋಡೋದಾದ್ರೆ ಇದೇ ನವನಂದರಲ್ಲಿ ಪ್ರಮುಖನಾದವನು 8 ಜನ ಮಕ್ಕಳಲ್ಲಿ ಬಹಳ ಪ್ರಮುಖನಾಗಿ ಮತ್ತೆ ನೋಡ್ತೀರಾ. ನಮ್ಮ ಇತಿಹಾಸದಲ್ಲಿ ಇದು ಎಂಟ್ರಿ ಆಗುತ್ತೆ. ಯಾರಪ್ಪ ಅಂದ್ರೆ ಧನಾನಂದ. ಯಾರು ಧನಾನಂದ? ವೆರಿ ಇಂಪಾರ್ಟೆಂಟ್. ನವನಂದರಲ್ಲಿ ಒಬ್ಬ ಪ್ರಮುಖನಾದವನು. ಏನಪ್ಪಾ ಅಂದ್ರೆ ಇವತ್ತು ಧನಾನಂದ ಅಂದ ತಕ್ಷಣ ನಂದರ ಕೊನೆಯ ದೊರೆ ಅಂತ ಹೇಳ್ತೀವಿ. ನಮ್ಮ ನಂದ ವಂಶದಲ್ಲಿ ಒಬ್ಬ ಕೊನೆಯ ದೊರೆಗೆ ಆಳ್ವಿಕೆ ಮಾಡ್ತಾನೆ. ಈ ಧನಾನಂದನಿಗೆ ಹಲವಾರು ರೀತಿಯ ಹೆಸರುಗಳು ಇದ್ವು. ಒಂದು ಪ್ರಜಾಪೀಡಿಕ ಅಂತ ಕರಿತೀವಿ, ಅಥವಾ ಧನದಾಹಿ ಮತ್ತು ಧನಲೋಭಿ ಅಂತ ಕೂಡ ಕರೀತಾರೆ. ಯಾಕೆ ಪ್ರಜಾಪೀಡಿಕ ಅಂದ್ರೆ ಪ್ರಜೆಗಳಿಗೆ ಹಿಂಸೆಯನ್ನ ಮಾಡುವಂತ ಕೆಲಸ ಮಾಡ್ತಾನೆ, ಅದಕ್ಕೆ ಪ್ರಜಾಪೀಡಕ ಅಂತ ಕರಿತೀವಿ. ಮತ್ತೆ ಹಣಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟು ಹಿಂಸೆ ಮಾಡುವುದರ ಮೂಲಕ ಹಣವನ್ನ ಏನ್ ಮಾಡ್ತಾನೆ, ಒತ್ತಾಯ ಪೂರ್ವಕವಾಗಿ ಇಸ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಪ್ರಜೆಗಳ ಇವನಿಗೆ ಧನದಾಹಿ ಮತ್ತೆ ಧನಲೋಭಿ ಅಂತ ಕೂಡ ಕರೀತಾರೆ. ಕಾರಣ ಇಷ್ಟೇ, ಪ್ರಜೆಗಳಲ್ಲಿರುವಂತಹ ಪ್ರೀತಿ ವಾತ್ಸಲ್ಯಗಳನ್ನ ಕಳ್ಕೊಳ್ತಾನೆ, ಪ್ರೀತಿ ವಾತ್ಸಲ್ಯ ಕಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಅದೇ ಪ್ರಜೆಗಳೇ ಇವನಿಗೆ ಪ್ರಜಾಪೀಡಿಕ ಅಂತ ಕರೀತಾರೆ, ಧನದಾಹಿ ಅಂತ ಕರೀತಾರೆ, ಧನಲೋಭಿ ಅಂತ ಕರೀತಾರೆ. ಯಾಕೆ ಎದಕ್ಕೆ ಹಿಂಸೆ ಮಾಡ್ತಾ ಇದ್ದ ಅಂತ ಅಂದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇಂತಹ ಧನಾನಂದ ಒಮ್ಮೆ ಅಲೆಕ್ಸಾಂಡರ್ ನಮ್ಮ ಭಾರತದ ಮೇಲೆ ದಾಳಿ ಮಾಡಿದಾಗ ಇದೇ ಧನಾನಂದನ ಏನ್ ಮಾಡ್ತಾನೆ, ಅಲೆಕ್ಸಾಂಡರ್ ದಾಳಿಯನ್ನ ತಡೆಯುವುದರಲ್ಲಿ ವಿಫಲ ಕೂಡ ಆಗ್ತಾನೆ. ಹಾಗಾದ್ರೆ ಇಂತಹ ಒಬ್ಬ ಧನಾನಂದ ಅತಿ ಕ್ರೂರಿ. ಯಾಕೆ ಅಂದ್ರೆ ಇವನು ಅವನ ಕಾಲದಲ್ಲಿದ್ದಂತ ಒಂದು ಸೈನ್ಯದವನ್ನ ನಿರ್ವಹಣೆ ಮಾಡಬೇಕಾಗಿತ್ತು. ಅವರ ಸೈನ್ಯವನ್ನ ನಿರ್ವಹಣೆ ಮಾಡುವಕ್ಕೋಸ್ಕರ ಏನ್ ಮಾಡ್ತಾನೆ, ಹಲವಾರು ಪ್ರಜೆಗಳ ಮೇಲೆ ಏನ್ ಮಾಡ್ತಾನೆ, ಒತ್ತಾಯದ ಮೇಲೆ ತೆರಿಗೆಗಳನ್ನ ವಸೂಲಿ ಮಾಡ್ತಾನೆ. ಈ ಒತ್ತಾಯದ ಮೇಲೆ ತೆರಿಗೆಗಳ ವಸೂಲಿ ಮಾಡಿದಕ್ಕೆ ಮತ್ತೊಂದು ಸಾಹಿತಿಗಳಿಗೂ ಕೂಡ ವಿರೋಧ
ವಿರೋಧವನ್ನ ಮಾಡ್ತಾನೆ. ಎರಡು ಕಾನ್ಸೆಪ್ಟ್ ನೆನಪಿರ್ಲಿ. ಏನು, ಒತ್ತಾಯದ ಮೇರೆಗೆ ಪ್ರಜೆಗಳಿಗೆ ಹಿಂಸೆಯನ್ನು ಕೊಡುವುದರ ಮೂಲಕ ತೆರಿಗೆಗಳನ್ನು ವಸೂಲಿ ಮಾಡ್ತಾ ಇರ್ತಾನೆ. ಕಾರಣ ಅವನ ಸೇನೆಯನ್ನ ನಿರ್ವಹಣೆ ಮಾಡಕ್ಕೆ. ಮತ್ತೊಂದು ಸಾಹಿತಿಗಳಿಗೆ ವಿರೋಧವನ್ನ ಮಾಡ್ತಾನೆ. ಇದೇ ಬಹಳ ಇಂಪಾರ್ಟೆಂಟ್. KPSC ಅಲ್ಲಿ ಇದ್ರ ಬಗ್ಗೆ ಒಂದು ಕ್ವಶನ್ ಬರುತ್ತೆ. ಹಾಗಾದ್ರೆ ಸಾಹಿತಿಗಳಿಗೆ ಯಾರು ಅಂದ್ರೆ ನೋಡ್ತಾ ಹೋಗೋಣ. ಈ ಸಾಹಿತಿಗಳಿಗೆ ಮತ್ತೆ ತೆರಿಗೆ ವಸೂಲಿಗಳಲ್ಲಿ ಇವನು ಹಿಂಸೆ ಮಾಡಿದಕ್ಕೆ ಈ ರೀತಿ ಹೆಸರು ಪಡೆದಂತವನು ಇದೇ ಧನಾನಂದನಿಂದ ಅಪಮಾನಕ್ಕೆ ಒಳಗಾಗ್ತಾನೆ. ಇದೇ ಧನಾನಂದನಿಂದ ಅಪಮಾನಕ್ಕೆ ಒಳಗಾದ ವ್ಯಕ್ತಿಯೇ ವೆರಿ ಇಂಪಾರ್ಟೆಂಟ್ ಚಾಣಕ್ಯ. ಮರಿಬೇಡ್ರಿ, ಚಾಣಕ್ಯನ ಮರೆಯಕ್ಕಾಗದೇ ಇಲ್ಲ. ಇವಾಗ ಚಾಣಕ್ಯ ಅಂದ್ರೆ ಒಂದೇ, ನಿಮಗೆ ಗೊತ್ತಿಲ್ಲ. ಕೌಟಿಲ್ಯ ಅನ್ನೋದು ಒಂದೇ, ಎರಡು ನಿಮಗೆ ಹೆಸರು ಕೇಳಿರೋದು. ಇನ್ನೂ 3 ಹೆಸರಿದಾವೆ. ಚಾಣಕ್ಯ ಅಂದ್ರೆ ಒಂದೇ, ಕೌಟಿಲ್ಯ ಅಂದ್ರೆ ಒಂದೇ, ವಾತ್ಸಾಯನ ಅಂತ ಹೇಳ್ತೀವಿ. ಇನ್ನೊಂದು ಹೆಸರು ವಾತ್ಸಾಯನ ಅಂತ ಇದೆ. ಇವನಿಗೆ ಮತ್ತೊಂದು ಹೆಸರು ದ್ರಾವಿಡಾಚಾರ್ಯ ಅಂತ ಇದೆ. ಮತ್ತೊಂದು ಹೆಸರು ವಿಷ್ಣು ಗೋಪ ಅಂತ ಇದೆ. ನೋಡಿ ಎಷ್ಟು ಹೆಸರು ಇದೆ ಇವನಿಗೆ. ಇವತ್ತಿಗೆ ಚಾಣಕ್ಯ ಅಂದ್ರೆ ಒಂದೇ, ಕೌಟಿಲ್ಯ ಅಂದ್ರೆ ಒಂದೇ, ವಾತ್ಸಾಯನ ಅಂದ್ರೆ ಒಂದೇ, ದ್ರಾವಿಡಾಚಾರ್ಯ ಅಂದ್ರೆ ಒಂದೇ, ವಿಷ್ಣುಗೋಪ ಅಂದ್ರೆ ಒಂದೇ. ಯಾಕೆ ಅಂದ್ರೆ ಇವತ್ತಿಗೆ ಈ ನಂದವಂಶದ ಧನಾನಂದನಿಂದ ಅಪಮಾನಕ್ಕೆ ಒಳಗಾದ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಧನಾನಂದನಿಂದ ಹಿಂಸೆಗೆ ಒಳಪಟ್ಟ ವ್ಯಕ್ತಿ, ಧನಾನಂದನಿಂದ ಅಪಮಾನಕ್ಕೆ ಒಳಪಟ್ಟ ವ್ಯಕ್ತಿ ಯಾರು ಅಂದ್ರೆ ಇಸ್ ಅ ವೆರಿ ಇಂಪಾರ್ಟೆಂಟ್. ನಮ್ಮ ಅರ್ಥಶಾಸ್ತ್ರ ಕೃತಿ ಅಂತ ರಚನೆ ಆಗುತ್ತೆ ಮುಂದೆ. ಇವತ್ತಿಗೆ ರಾಜನೀತಿ ದಂಡಶಾಸ್ತ್ರ ಅಂತ ಕರೀತಾರೆ. ಈ ಚಾಣಕ್ಯನಿಗೆ ಅವಮಾನವನ್ನ ಮಾಡೋನೆ ಧನಾನಂದ. ಈ ಧನಾನಂದ ಇವತ್ತಿಗೆ ಹಿಂಸೆಯನ್ನು ಅನುಭವಿಸಿದ ಚಾಣಕ್ಯ ಏನ್ ಮಾಡ್ತಾನಂದ್ರೆ ತಕ್ಷಶಿಲೆ ಓಡೋಗ್ಬಿಡ್ತಾನೆ. ತಕ್ಷಶಿಲೆ ಓಡೋಗಿ ಅಲ್ಲಿ ಚಂದ್ರಗುಪ್ತ ಮೌರ್ಯ ಇರ್ತಾನೆ. ಇಂಥ ಚಂದ್ರಗುಪ್ತ ಮೌರ್ಯನಿಗೆ ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ಯೋಧನನ್ನಾಗಿ ಮಾಡ್ತಾರೆ, ಒಬ್ಬ ಸೇನಾನಿಯಾಗಿ ಮಾಡ್ತಾರೆ, ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡ್ತಾರೆ, ಒಬ್ಬ ಪ್ರಸಿದ್ಧನಾಗಿ ಅವನು ಯುದ್ಧವನ್ನ ಮಾಡುವಂತ ಒಂದು ಚೈತನ್ಯವನ್ನ ಬೆಳೆಸುವಂತ ಮೂಲಕ ಇದೇ ಚಂದ್ರಗುಪ್ತ ಮೌರ್ಯನನ್ನ ತಕ್ಷಶಿಲೆಯಲ್ಲಿ ಭೇಟಿ ಮಾಡಿ ಇದೇ ಚಂದ್ರಗುಪ್ತ ಮೌರ್ಯನಿಗೆ ಇವನು ಅನುಭವಿಸಿದಂತಹ ಒಂದು ಹಿಂಸೆಯನ್ನ ನಮ್ಮ ಧನಾನಂದ ಈ ತರ ಮಾಡಿದಂತ ಚಂದ್ರಗುಪ್ತ ಮೌರ್ಯ ಹೇಳುವುದರ ಮೂಲಕ ನಮ್ಮ ಚಂದ್ರಗುಪ್ತ ಮೌರ್ಯನಿಗೂ ಧನಾನಂದನಿಗೂ ಒಂದು ಯುದ್ಧ ಆಗುತ್ತೆ. ಈ ಯುದ್ಧದ ಪರಿಣಾಮವೇ ನಂದವಂಶ ನಾಶ, ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ. ಅದಕ್ಕೆ ಮುಂದೆ ಬರೆದು ನೋಡ್ರಿ, ಇವರಿಗೆ ಕ್ರಿಸ್ತಪೂರ್ವ 321ರಲ್ಲಿ ನಂದವಂಶ ನಾಶ ಆಗುತ್ತೆ. ಹಾಗಾದ್ರೆ ನಂದವಂಶವನ್ನ ನಾಶ ಮಾಡಿದವನು ನಮ್ಮ ಚಂದ್ರಗುಪ್ತ ಮೌರ್ಯ, ಇವತ್ತಿಗೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಹಾಗಾದ್ರೆ ಈ ಚಂದ್ರಗುಪ್ತ ಮೌರ್ಯ ನಂದವಂಶವನ್ನ ನಾಶ ಮಾಡಕ್ಕೆ ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮತ್ತು ಮಾರ್ಗದರ್ಶನವನ್ನು ನೀಡಿದವನೇ ನಮ್ಮ ಚಾಣಕ್ಯ ಮತ್ತೆ ಕೌಟಿಲ್ಯ. ಅಲ್ಲಿಗೆ ಒಂದು ಕಾನ್ಸೆಪ್ಟ್ ಏನಾಯ್ತು ಅಂದ್ರೆ ಕಂಪ್ಲೀಟ್ ಮಗಧ ಸಾಮ್ರಾಜ್ಯದಲ್ಲಿ ಬಂದಂತಹ ಒಂದು ನಂದವಂಶ ಅಂತ ಏನಿದೆ, ಆ ಒಂದು ನಂದವಂಶವನ್ನ ಕಂಪ್ಲೀಟ್ ನಾಶವನ್ನು ಮಾಡಿ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗಳಲ್ಲಿ ಮನಸ್ಸಿನಲ್ಲಿ ಇರುವಂತಹ ಒಂದು ಅಧಿಕಾರವನ್ನು ಮಾಡುವಂತ ಸಾಮ್ರಾಜ್ಯ ಬರುತ್ತೆ. ಅದು ಕ್ರಿಸ್ತಪೂರ್ವ 321ರಲ್ಲಿ ಮೌರ್ಯ ಸಾಮ್ರಾಜ್ಯ. ಇದು ಇವತ್ತಿನ ಒಂದು ಕ್ಲಾಸ್. ನಿಮಗೆ ಗೊತ್ತಾಗಿದೆ, ಒಂದು ನಾಗವಂಶ, ಮತ್ತೊಂದು ನಂದವಂಶ. ನಿನ್ನೆ ಅರ್ಯಾಂಕ ವಂಶ ಮಾಡಿದ್ದೀನಿ. ಅಲ್ಲಿ ಮಗಧ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ 3 ಸಂತತಿಗಳ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ಮುಂದೆ ಮತ್ತೆ ಬೇರೆ ಬೇರೆ ಚಾಪ್ಟರ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾನು ಹಿಸ್ಟ್ರಿಯ 54ನೇ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಯಾರು ನಮ್ಮ ವಿಡಿಯೋಗಳನ್ನು ನೋಡ್ಬೇಕು ಅಂತ ಇದ್ದೀರೋ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಫಾರ್ಮೇಶನ್ಸ್ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ಹಾಗಾದ್ರೆ ಇವತ್ತು ನನ್ನ ಇತಿಹಾಸದ 60ನೇ ವಿಡಿಯೋಗೆ ಬಂದಿದ್ದೀನಿ. 60 ನನ್ನ ಸಬ್ಜೆಕ್ಟ್ ನ ವಿಡಿಯೋ ಇದು. ಹಾಗಾದ್ರೆ ಇವತ್ತು ಯಾರು ಕೂಡ ಈ ಒಂದು ಟಾಪಿಕ್ ನ ವಿಡಿಯೋಗಳು ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇದು ಬಹಳ ಒಂದು ಪ್ರಮುಖವಾಗಿ 1 ರಿಂದ 2 ಮಾರ್ಕ್ಸಿಗೆ ತುಂಬಾ ಹೆಲ್ಪ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಹಿಡ್ಕೊಂಡು ಬಂದಿದ್ದೀನಿ. ಅದೇನಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಇದುವರೆಗೆ ಆಲ್ರೆಡಿ ಈ ಮೌರ್ಯ ಸಾಮ್ರಾಜ್ಯವನ್ನು ಮುಗಿಸಿದ್ದೆ. ಹಾಗಾದ್ರೆ ಈ ಮೌರ್ಯ ಸಾಮ್ರಾಜ್ಯ ಇಡೀ ನಮ್ಮ ಭಾರತವನ್ನು ಆಳ್ವಿಕೆ ಮಾಡಿದಂತ ಒಂದು ಐತಿಹಾಸಿಕ ಸಾಮ್ರಾಜ್ಯ. ಈ ಒಂದು ಮೌರ್ಯ ಸಾಮ್ರಾಜ್ಯ ಹೋದ್ಮೇಲೆ ನಮ್ಮ ಭಾರತದಲ್ಲಿ, ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಹಲವಾರು ಸಣ್ಣ ಪುಟ್ಟ ರಾಜಮನೆತನಗಳು ಆಳ್ವಿಕೆ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಈ ಮೌರ್ಯ ಸಾಮ್ರಾಜ್ಯ ಬರಕಿನ ಮುಂಚೆನೆ ನಮ್ಮ ಭಾರತಕ್ಕೆ ವಿದೇಶರ ದಾಳಿ ಆಗುತ್ತೆ. ಮಹಾಜನಪದಗಳ ನಂತರ ವಿದೇಶರ ದಾಳಿ ಆಗುತ್ತೆ. ಅಲ್ಲಿ ಇಬ್ಬರು ಬಹಳ ಪ್ರಮುಖ ವಿದೇಶಿಯರು ನಮ್ಮ ಭಾರತಕ್ಕೆ ಬರ್ತಾರೆ. ಒಂದು ಪರ್ಷಿಯನ್ನರು, ಸೆಕೆಂಡ್ ಒನ್ ಗ್ರೀಕರು ಅಥವಾ ಮ್ಯಾಸಿಡೋನಿಯಾ ಅಂತ ಕರಿತೀವಿ. ಈ ಪರ್ಷಿಯನ್ನರು ಮತ್ತೆ ಗ್ರೀಕರು ಹೋದ್ಮೇಲೆ ನಮ್ಮ ಭಾರತದಲ್ಲಿ ಯಾವುದೇ ವಿದೇಶಿಯರಿಗೆ ಅವಕಾಶ ಕೊಡದೆ ನಮ್ಮ ಭಾರತವನ್ನ ಅಚ್ಚುಕಟ್ಟಾಗಿ
ಆಳ್ವಿಕೆ ಮಾಡ್ತಾರೆ. ಎಲ್ಲ ಅಕ್ಕಪಕ್ಕ ನೆರೆಹೊರೆಯ ದೇಶದ ನಡುವೆ ಒಂದು ಒಳ್ಳೆಯ ಸಂಬಂಧವನ್ನು ಹಿಡ್ಕೊಂಡು ಒಂದು ಅಧಿಕಾರವನ್ನು ಮಾಡಿದ್ದು ಮೌರ್ಯ ಸಾಮ್ರಾಜ್ಯ. ಹಾಗಾದ್ರೆ ಇಂಥ ಮೌರ್ಯ ಸಾಮ್ರಾಜ್ಯ ಬಂತು, ಇದು ಕೂಡ ಕಣ್ಮರೆಯಾಗೋಯ್ತು. ಇಂಥ ಮೌರ್ಯ ಸಾಮ್ರಾಜ್ಯ ಹೋದ್ಮೇಲೆ ಮೌರ್ಯರ ನಂತರ ನಮ್ಮ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದ ಸಣ್ಣ ಪುಟ್ಟ ರಾಜಮನೆತನಗಳು ಬರ್ತವೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಶುಂಗರು ಅಂತ ಬರ್ತಾರೆ. ಇವತ್ತಿಗೆ ಮೌರ್ಯ ಸಾಮ್ರಾಜ್ಯವನ್ನ ನಾಶ ಮಾಡಿ ಒಂದು ಮನೆತನವನ್ನ ಸ್ಥಾಪನೆ ಮಾಡ್ಕೊಳ್ತಾರೆ, ಶುಂಗರು ಅಂತ. ಸೆಕೆಂಡ್ ಕಣ್ವರು ಅಂತ ಬರ್ತಾರೆ, ಇದು ಕೂಡ ನಿಮ್ಗೆ ಗೊತ್ತಿದೆ, ಕಣ್ವರು ಅಂತ. ನೆಕ್ಸ್ಟ್ ಚೇದಿಗಳು ಅಂತ ಬರ್ತಾರೆ, ಕಳಿಂಗಾದ ಚೇದಿಗಳು. ತದನಂತರ ಶಾತವಾಹನರು ಅಂತ ಬರ್ತಾರೆ, ಬಹಳ ಇಂಪಾರ್ಟೆಂಟ್ ಇದು ಇವತ್ತಿಗೆ. ಶುಂಗರು, ಕಣ್ವರು, ಚೇದಿಗಳು, ಮತ್ತೊಂದು ಶಾತವಾಹನರು. ಹಾಗಾದ್ರೆ ನಮ್ಮ ಮೌರ್ಯರ ನಂತರ ಬಂದಂತ ಮನೆತನಗಳು. ಈ ಮೌರ್ಯರು ಹೋದ್ಮೇಲೆ ಮತ್ತೊಮ್ಮೆ ವಿದೇಶರು ನಮ್ಮ ಭಾರತಕ್ಕೆ ಬರ್ತಾರೆ. ವಿದೇಶರಲ್ಲಿ ಮತ್ತೆ ಅದರಲ್ಲಿ ಇಂಡೋ ಬ್ಯಾಕ್ಟ್ರಿಯನ್ಸ್ ಅಂತ ಬರ್ತಾರೆ, ಸೆಕೆಂಡ್ ಶಕರು ಅಂತ ಬರ್ತಾರೆ, ಮತ್ತೆ ಪಾರ್ಥಿಯನ್ನರು ಅಂತ ಬರ್ತಾರೆ, ಮತ್ತೆ ಕುಶಾನರು ಅಂತ ಬರ್ತಾರೆ. ಅದರಲ್ಲಿ ಇಂಡೋ ಬ್ಯಾಕ್ಟ್ರಿಯನ್ ಅಲ್ಲಿ ಮೆನಾಂಡರ್ ಬರ್ತಾನೆ, ಶಕರಲ್ಲಿ ನಹಪಾಣ ಮತ್ತು 1ನೇ ರುದ್ರಧಾಮನ್ ಅಂತ ಬರ್ತಾರೆ, ಪಾರ್ಥಿಯನರಲ್ಲಿ ಗೋಂಡೋ ಫರ್ನಸ್ ಅಂತ ಬರ್ತಾರೆ, ಕುಶಾನರಲ್ಲಿ ಕನಿಷ್ಕ ಬರ್ತಾರೆ. ಹಾಗಾದ್ರೆ ಮೌರ್ಯರ ನಂತರ ಇವರೆಲ್ಲರೂ ಉತ್ತರ ಭಾರತವನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಈ ಶಾತವಾಹನರು ಅನ್ನೋರೇನಿದ್ದಾರೆ, ಅದು ನಮ್ಮ ಕರ್ನಾಟಕ ಇತಿಹಾಸವನ್ನು ಮಾಡುವಾಗ ಅಲ್ಲಿ ಬರುವಂತ ಫಸ್ಟ್ ಚಾಪ್ಟರ್ ನಾವು ಅಧ್ಯಯನ ಮಾಡ್ತೀವಿ. ಅಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ಶಾತವಾಹನರ ಬಗ್ಗೆ ನೋಡೋಣ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಶುಂಗರು, ಕಣ್ವರು ಮತ್ತೆ ಚೇದಿಗಳು ಅನ್ನೋದ್ರ ಬಗ್ಗೆ ತಗೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ, ಎಸ್ಪೆಷಲಿ 60ನೇ ವಿಡಿಯೋದಲ್ಲಿ ನಾನು ಶುಂಗರು ಮತ್ತೆ ಕಣ್ವರು ಎಂಬುದರ ಬಗ್ಗೆ ನಿಮಗೆ ಎಕ್ಸಾಮ್ಸ್ಗೆ ಉಪಯುಕ್ತವಾದಂತಹ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ಮೌರ್ಯರ ನಂತರ ದ ಪೋಸ್ಟ್ ಮೌರ್ಯನ್ ಪೀರಿಯಡ್ ನಂತರ ಬಂದಂತಹ ಮೊದಲ ಪ್ರಮುಖ ರಾಜಮನೆತನ ಅಂದ್ರೆ ಶುಂಗರು. ನೋಡ್ತಾ ಹೋಗೋಣ. ಶುಂಗರು ಕ್ರಿಸ್ತಪೂರ್ವ 185ರಿಂದ ಕ್ರಿಸ್ತಪೂರ್ವ 73ರ ಅವಧಿಯವರೆಗೆ ಶುಂಗರು ಆಳ್ವಿಕೆ ಮಾಡ್ತಾರೆ. ದ ಶೃಂಗಾಸ್ ಅಂತ ಹೇಳ್ತೀವಿ. ಇವತ್ತಿಗೆ ಈ ಶುಂಗರಿಗೆ ಸಂಬಂಧಪಟ್ಟಂತೆ ಕೆಲವು ಮೂಲಗಳಿದಾವೆ, ಆರ್ಗಿನ್ಸ್. ಇವೆಲ್ಲ ನೀವು ಓದಿರಲ್ಲ ಎಕ್ಸಾಮ್ ಅಲ್ಲಿ, ಹಾಗಾಗಿ ನಿಮಗೆ ಎಕ್ಸಾಮ್ ಹೆಲ್ಪ್ ಆಗಕ್ಕೆ ಹೇಳ್ತಾ ಇದ್ದೀನಿ. ಇವತ್ತಿಗೆ ಶುಂಗರಿಗೆ ಸಂಬಂಧಪಟ್ಟಂತೆ ಇಂಥ ಶುಂಗರಲ್ಲಿ ಬಂದಂತಹ ಪುಷ್ಯಮಿತ್ರ ಶುಂಗ ಅಂತ ಬರ್ತಾನೆ. ಹಾಗಾದ್ರೆ ಇವನಿಗೆ ಸಂಬಂಧಪಟ್ಟಂತೆ ಮೂಲಗಳಿದಾವೆ. ಏನಪ್ಪ ಮೂಲಗಳು ಅಂತ ನೋಡ್ತಾ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಒಂದು ಬೌದ್ಧ ಕೃತಿ. ಯಾವುದಂದ್ರೆ ದಿವ್ಯ ವಾದನ ಅಂತ ಒಂದು ಕೃತಿ. ಇದು ಒಂದು ಬೌದ್ಧ ಕೃತಿ, ದಿವ್ಯ ವಾದನ. ಮತ್ತು ಒಬ್ಬ ಟಿಬೇಟಿನ ಒಬ್ಬ ಖ್ಯಾತ ಇತಿಹಾಸಕಾರ, ಚರಿತ್ರೆಗಾರ ತಾರಕನಾಥ್. ಇವರಿಬ್ಬರು ಏನ್ ಹೇಳ್ತಾರೆ ಅಂದ್ರೆ, ಇವತ್ತಿಗೆ ದಿವ್ಯ ವಾದನ ಎಂಬ ಬೌದ್ಧ ಕೃತಿ, ನಮ್ಮ ತಾರಕನಾಥನ ಬರವಣಿಗೆಗಳು ಏನ್ ಹೇಳುತ್ತೆ ಅಂದ್ರೆ, ಇವರ ಮೂಲ ಏನಂದ್ರೆ ಇವರು ನಮ್ಮ ಮೌರ್ಯ ಸಂಬಂಧಿಕರು ಅಂತ ಹೇಳ್ತಾರೆ. ಯಾರು? ನಮ್ಮ ಶುಂಗರಲ್ಲಿ ಬಂದಂತಹ ಪುಷ್ಯಮಿತ್ರ ಶುಂಗ ಏನಿದ್ದಾನೆ, ಅವನು ನಮ್ಮ ಮೌರ್ಯ ಸಾಮ್ರಾಜ್ಯದಲ್ಲಿ ಏನಿತ್ತರೋ ಆ ಒಂದು ಮೌರ್ಯ ಸಾಮ್ರಾಜ್ಯದ ಅರಸರೇನಿದ್ರು ಅವರ ಸಂಬಂಧಿಕರು ಅಂತ ಈ ಒಂದು ಗ್ರಂಥ ಹೇಳುತ್ತೆ. ಹಾಗಾದ್ರೆ ನೆಕ್ಸ್ಟ್ ನೋಡಿ, ನಿಮ್ಮ KPSC ಎಕ್ಸಾಮ್ ಅಲ್ಲಿ ಬಹಳ ಸರಿ ಕ್ವಶನ್ಸ್ ಬಂದಿದೆ. ಯಾರ್ದಪ್ಪ ಅಂದ್ರೆ ನಮ್ಮ ಕಾಳಿದಾಸನ ಮಾಳವಿಕಾಗ್ನಿ ಮಿತ್ರ ಅಂತ ಕೃತಿ. ಇದು ಒಂದು ನಾಟಕ, ಇದು ಬಹಳ ಇಂಪಾರ್ಟೆಂಟ್ ಲಿಟರೇಚರ್. ಇವತ್ತಿಗೆ ಕಾಳಿದಾಸನ ಮಾಳವಿಕಾಗ್ನಿ ಮಿತ್ರ ಎಂಬ ಒಂದು ಕೃತಿಯಲ್ಲಿ ಇವರ ಮೂಲ ಏನ್ ಹೇಳಿದ್ದಾರೆ ಅಂದ್ರೆ, ಬಿಂಬಿಕಾ ಮನೆತನದವರು ಅಥವಾ ಬಿಂಬಿಸಾರ ಅಂತ ಬರುತ್ತೆ. ನಿಮಗೆ ಗೊತ್ತಿದೆ, ಅಜಾತ ಶತ್ರು ಮತ್ತು ಬಿಂಬಿಸಾರ ಅಂತ ಕೇಳಿದರೆ, ಆ ಬಿಂಬಿಸಾರ ಅಥವಾ ಬಿಂಬಿಕಾ ಎಂಬ ಒಂದು ಮನೆತನಕ್ಕೆ ಸೇರಿದವರು ಶುಂಗರು ಅಂತ ಕಾಳಿದಾಸನ ಕೃತಿ ಹೇಳುತ್ತೆ. ಹಾಗಾದ್ರೆ ಮತ್ತೊಂದು ಏನಿದೆ ಅಂದ್ರೆ, ಇದು ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ, ಪಾಣಿನಿ ಅಷ್ಟಾಧ್ಯಾಯಿ ಅಂತ ಬರೀತಾರೆ. ಅದೇ ಪಾಣಿನಿ ಅವರು ಮಹಾವಿಭಾಷ್ಯ ಅಂತ ಒಂದು ಕೃತಿ ಬರೀತಾರೆ. ಈ ಮಹಾವಿಭಾಷ್ಯ ಕೃತಿಯಲ್ಲಿ ಈ ಶುಂಗರು ಯಾರು ಅಂದ್ರೆ ಭಾರದ್ವಾಜ ಗೋತ್ರಕ್ಕೆ ಸೇರಿದ ಬ್ರಾಹ್ಮಣರು ಅಂತ ಹೇಳ್ತಾರೆ. ಇವನೇನ್ ಹೇಳ್ತಾನೆ, ಇವರು ಮೂಲತಃ ಬ್ರಾಹ್ಮಣರೇ. ಬ್ರಾಹ್ಮಣರಲ್ಲಿ ಭಾರದ್ವಾಜ ಎಂಬ ಗೋತ್ರಕ್ಕೆ ಸೇರಿದವರು ಶುಂಗರು ಅಂತ ನಮ್ಮ ಪಾಣಿನಿಯ ಮಹಾವಿಭಾಷ್ಯ ಕೃತಿ ಹೇಳುತ್ತೆ. ಹಾಗಾದ್ರೆ ಮತ್ತೊಂದು ಮೂಲ ಇದೆ, ವೆರಿ ಇಂಪಾರ್ಟೆಂಟ್, ನಿಮ್ಮ KPSC ಯಲ್ಲಿ ಫೋಕಸ್ ಮಾಡಿ ಕೇಳಬಹುದು. ಅಕಾರ್ಡಿಂಗ್ ಟು ಹರಿಪ್ರಸಾದ್ ಶಾಸ್ತ್ರಿ. ಹರಿಪ್ರಸಾದ್ ಶಾಸ್ತ್ರಿ ಅವರು ಶುಂಗರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಈ ಶುಂಗರು ಮೂಲತಃ ಇರಾನ್ ಭಾಗದವರು. ಇವತ್ತಿಗೆ ಇರಾನ್ ಅಂತ ಕರಿತೀವಿ, ಅದರ ಹಳೆಯ ಹೆಸರು ಪರ್ಷಿಯಾ. ಇವತ್ತಿಗೆ ಇರಾಕ್ ಅಂತ ಕರಿತೀವಿ, ಅದರ ಹಳೆಯ ಹೆಸರು ಮೆಸೊಪೊಟೋಮಿಯಾ. ಹಾಗಾದ್ರೆ ಇವನೇನ್ ಹೇಳ್ತಾನೆ ಅಂದ್ರೆ, ಇವರು ಪರ್ಷಿಯಾದವರು, ಇರಾನ್
ಸ್ಥಳದವರು ಅಂತ ಹರಿಪ್ರಸಾದ್ ಹೇಳ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಬಂದಂತ ಎಲ್ಲ ಅರಸರ ಹೆಸರಿನಲ್ಲಿ ಮಿತ್ರ ಅಂತ ಬರುತ್ತೆ. ಮಿತ್ರ ಅಂದ್ರೆ ಪುಷ್ಯಮಿತ್ರ ಶುಂಗ, ಅಗ್ನಿಮಿತ್ರ ಅಂತ ಬರ್ತಾನೆ, ಸುಶ್ರೇಷ್ಠ ಮಿತ್ರ ಅಂತ ಬರ್ತಾನೆ, ವಸುಮಿತ್ರ ಅಂತ ಬರ್ತಾರೆ. ಈ ಎಲ್ಲ ಬಂದಂತ ರಾಜರ ಹೆಸರಿನಲ್ಲಿ ಮಿತ್ರ ಎಂಬ ಪದ ಇದೆ. ಈ ಮಿತ್ರ ಎಂಬ ಪದವನ್ನು ಆಧಾರವಾಗಿಡ್ಕೊಂಡು ಇವನು ಇರಾನ್ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಇದೇ ಮಿತ್ರ ಎಂಬುದನ್ನ ಇವರು ಸೂರ್ಯನನ್ನಾಗಿ ಪೂಜೆ ಮಾಡ್ತಾರೆ. ಮಿತ್ರನನ್ನ ಇವ್ರು ಏನ್ ಮಾಡ್ತಾರೆ, ಈ ಮಿತ್ರನನ್ನ ಸೂರ್ಯನಾಗಿ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಯಾರು? ಇರಾನ್ ಅವರು. ಇರಾನಿನ ಇವತ್ತಿಗೆ ಪವಿತ್ರ ದೇವರೇ ಸೂರ್ಯ. ಈ ಸೂರ್ಯನನ್ನ ಮಿತ್ರ ಅಂತ ಪೂಜೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಬಂದಂತಹ ಇವರ ಹೆಸರಿನಲ್ಲಿ ಮಿತ್ರ ಅಂತ ಏನು ಹೊರಡಿದೆ, ಈ ಮಿತ್ರ ಅಂತ ನೋಡಿ ಏನ್ ಮಾಡ್ತಾನೆ, ಇವರೆಲ್ಲ ನಮ್ಮ ಇರಾನಿನ ಭಾಗದವರು ಅಂತ ಹರಿಪ್ರಸಾದ್ ಅವರು ಹೇಳ್ತಾರೆ. ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ. ಪರ್ಷಿಯನ್ನರ ಪವಿತ್ರ ದೇವರು ಸೂರ್ಯ, ಸೂರ್ಯನನ್ನ ಮಿತ್ರ ಅಂತ ಅವರು ಪೂಜೆ ಮಾಡ್ತಾರೆ. ಎಸ್, ಇದು ಹರಿ ಪ್ರಸಾದ್ ಶಾಸ್ತ್ರಿ ಅವರು ಹೇಳ್ತಾರೆ. ಮತ್ತೊಂದು ಏನೇ ಇದ್ರು ಒಂದು ಪ್ರಸ್ತುತ ವಾದ ಅಂತ ಇದೆ, ಅಟ್ ಪ್ರೆಸೆಂಟ್ ವಾದ ಅಂತ ಇದೆ. ಇವಾಗ ಪ್ರಸ್ತುತ ವಿದ್ವಾಂಸರು ಏನ್ ಹೇಳ್ತಾರೆ ಅಂದ್ರೆ ಇವರ ಮೂಲ ಏನಪ್ಪಾ ಅಂದ್ರೆ, ಇವರ ಮೂಲ ಅನ್ನೋದಿಷ್ಟೇ, ಇವರು ನಿಜವಾದಂತಹ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು ಅಂತ ಪ್ರಸ್ತುತ ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ. ಶುಂಗರು ಬ್ರಾಹ್ಮಣರು ಅಂತ. ಇದಿಷ್ಟು ನಮ್ಮ ಶುಂಗರಿಗೆ ಸಂಬಂಧಪಡುವಂತ ಮೂಲಗಳು. ಇದರ ಯಾವ್ದಾದ್ರು ಒಂದು ಕ್ವಶನ್ಸ್ ಕೇಳ್ತಾರೆ, ಯಾರ ಪ್ರಕಾರ ಅವರ ಮೂಲ ಏನು ಅನ್ನೋದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಶುಂಗರ ರಾಜಕೀಯ ಇತಿಹಾಸ, ಪೊಲಿಟಿಕಲ್ ಹಿಸ್ಟ್ರಿ ಏನ್ ಬರುತ್ತೆ ಇವತ್ತು ರಾಜಕೀಯ ಇತಿಹಾಸದಲ್ಲಿ ಏನಾದ್ರು ನೋಡಬಹುದು ಅಂದ್ರೆ, ದ ಫಸ್ಟ್ ಒನ್ ಇವತ್ತಿಗೆ ಪುಷ್ಯಮಿತ್ರ ಶುಂಗ ಅನ್ನೇ ವೆರಿ ಇಂಪಾರ್ಟೆಂಟ್ ಪರ್ಸನ್. ಇವತ್ತಿಗೆ ಕ್ರಿಸ್ತಪೂರ್ವ 185ರಿಂದ ಕ್ರಿಸ್ತಪೂರ್ವ 148ರ ಅವಧಿಯ ತನಕ ಈ ಪುಷ್ಯಮಿತ್ರ ಶುಂಗ ಆಳ್ವಿಕೆ ಮಾಡ್ತಾನೆ. ಇವತ್ತಿಗೆ ಪುಷ್ಯಮಿತ್ರ ಶುಂಗನ ಬಗ್ಗೆ ಏನು ಕ್ವಶನ್ಸ್ ಕೇಳ್ತಾರೆ ಅಂತ ನೋಡಿದ್ರೆ, ದ ಫಸ್ಟ್ ಒನ್ ಶುಂಗ ಸಂತತಿಯ ಸ್ಥಾಪಕ. ಇದು ಕ್ವಶನ್ಸ್ ಕೇಳ್ತಾರೆ. ಶುಂಗ ಮನೆತನ, ಪ್ರತಿಯೊಂದು ಮನೆತನಕ್ಕೆ ಸ್ಥಾಪಕರಿದ್ದಾರೆ. ಇವತ್ತಿಗೆ ಶುಂಗ ಮನೆತನಕ್ಕೆ ಸ್ಥಾಪಕ ಯಾರು ಅಂದ್ರೆ ಪುಷ್ಯಮಿತ್ರ ಶುಂಗ. ಈ ಒಂದು ಮನೆತನವನ್ನು ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಇವನು ಮೌರ್ಯರ ಬೃಹದರಥ್ ಮೌರ್ಯ ಅಂತ ಕೊನೆ ದೊರೆ ಬರ್ತಾನೆ. ಈ ಬೃಹದರಥ್ ಮೌರ್ಯನ ಒಬ್ಬ ದಂಡ ನಾಯಕನಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಪುಷ್ಯಮಿತ್ರ ಶುಂಗ. ಇವನೇನ್ ಮಾಡ್ತಾನೆ, ಸೈನಿಕರ ಎದುರಲ್ಲೇ ಈ ಪುಷ್ಯಮಿತ್ರ ಶುಂಗನನ್ನ ಸೈನಿಕರ ಎದುರೇ ಈ ಪುಷ್ಯಮಿತ್ರ ಶುಂಗ ಏನ್ ಮಾಡ್ತಾನೆ, ಬೃಹದರಥ್ ಮೌರ್ಯನನ್ನ ಕೊಂದು ಬಿಸಾಕ್ತಾನೆ. ಇದೆಲ್ಲ ವಿಚಾರಗಳು ನಮಗೆ ನಮ್ಮ ಬಾಣನ ಹರ್ಷಚರಿತೆ ಇದು ಬಹಳ ಇಂಪಾರ್ಟೆಂಟ್. ಮತ್ತೊಂದು ನಮ್ಮ ತಾರಕನಾಥ್ನ ಬರವಣಿಗೆಗಳು, ಇವೆರಡು ಆಧಾರವನ್ನು ಇಟ್ಕೊಂಡು ಇವತ್ತಿಗೆ ಪುಷ್ಯಮಿತ್ರ ಶುಂಗ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಮೌರ್ಯ ಸಾಮ್ರಾಜ್ಯವನ್ನು ನಾಶ ಮಾಡ್ತಾನೆ. ಮೌರ್ಯ ಸಾಮ್ರಾಜ್ಯದ ಬೃಹದರಥ್ ಮೌರ್ಯನನ್ನ ಕೊಂದು ಇವನೇನ್ ಮಾಡ್ತಾನೆ, ಶುಂಗ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಇದೆಲ್ಲ ಮಾಹಿತಿ ಈ ಎರಡು ಕೃತಿಗಳಲ್ಲಿ ನಾವು ನೋಡಬಹುದು. ಇವತ್ತಿಗೆ ಶುಂಗ ಸಂತತಿಯ ಸ್ಥಾಪಕ ಪುಷ್ಯಮಿತ್ರ ಶುಂಗ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಇವನ ಧರ್ಮ ಅಂತ ಬರುತ್ತೆ. ಪ್ರತಿಯೊಬ್ಬರ ಧರ್ಮನೂ ಇದೆ. ಇವನ ಧರ್ಮ ವೈದಿಕ ಧರ್ಮ ಅಥವಾ ಬ್ರಾಹ್ಮಣ ಧರ್ಮಕ್ಕೆ ಸೇರಿದವನು. ಇವತ್ತಿಗೆ ಇವನ ಕಾಲದಲ್ಲಿ ಬ್ರಾಹ್ಮಣ ವರ್ಗಕ್ಕೆ ಸಾಕಷ್ಟು ಮತ್ತೊಮ್ಮೆ ಪ್ರೋತ್ಸಾಹ ಮಾಡ್ತಾನೆ. ವೈದಿಕ ಧರ್ಮದಲ್ಲಿರುವಂತ ಎಲ್ಲ ಸಂಪ್ರದಾಯಗಳನ್ನ ಮರಳಿ ಬರುವಂತ ಕೆಲಸವನ್ನ ಮಾಡ್ತಾನೆ. ಅವರ ಕಾಲದಲ್ಲಿ ಇದ್ದಂತ ಸಂಪ್ರದಾಯಗಳು ಏನಿತ್ತೋ ಆ ಎಲ್ಲ ಸಂಪ್ರದಾಯಗಳನ್ನ ಮತ್ತೊಮ್ಮೆ ಪುನರ್ ಸ್ಥಾಪನೆ ಮಾಡ್ತಾನೆ ಪುಷ್ಯಮಿತ್ರ ಶುಂಗ. ಹಾಗಾದ್ರೆ ಒಂದು ಕ್ವಶನ್ಸ್ ನೆಗೆಟಿವ್ ಕೇಳ್ತಾರೆ, ಇವನು ಬೌದ್ಧ ಧರ್ಮದ ವಿರೋಧಿ ಆಗ್ತಾರೆ. ಇವತ್ತಿಗೆ ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕನ ಕಾಲ ನೋಡಿದಿರಿ, ಇಡೀ ಭಾರತ ಇಡೀ ದೇಶದ ನಡೆ ಎಲ್ಲ ಬೌದ್ಧ ಧರ್ಮ ಪ್ರಚಾರವನ್ನ ಮಾಡ್ತಾನೆ. ಬೌದ್ಧ ಧರ್ಮ ಪ್ರಚಾರ ಮಾಡಿದ ಉದ್ದೇಶ ಆಗಿರುತ್ತೆ. ಹಾಗಾದ್ರೆ ಆ ಮೌರ್ಯ ಸಾಮ್ರಾಜ್ಯ ಹೋದ್ಮೇಲೆ ಅವರಲ್ಲಿ ಬೌದ್ಧ ಧರ್ಮಕ್ಕೆ ಬಹಳ ಪ್ರಾಶಸ್ತ್ಯ ಬಂದಾಗ ಅಲ್ಲಿ ವೈದಿಕ ಧರ್ಮದ ಒಂದು ಇಳಿಮುಖ ಆಗ್ತಾ ಹೋಗುತ್ತೆ. ಇಂತಹ ವೈದಿಕ ಧರ್ಮವನ್ನ ಮೇಲೆತ್ತಕ್ಕೋಸ್ಕರ ಬೌದ್ಧ ಧರ್ಮವನ್ನ ವಿರೋಧ ಮಾಡ್ತಾನೆ. ಇದು ಕ್ವಶನ್ ಕೇಳಬಹುದು. ಪುಷ್ಯಮಿತ್ರ ಶುಂಗ ವಿರೋಧಿಸಿದ ಧರ್ಮ ಬೌದ್ಧ ಧರ್ಮ. ಅವನು ಯಾವ ಧರ್ಮಕ್ಕೆ ಸೇರಿದವನು ಅಂದ್ರೆ ಬ್ರಾಹ್ಮಣತ್ವ ವೈದಿಕ ಧರ್ಮಕ್ಕೆ ಸೇರ್ತಾನೆ. ಮತ್ತೊಮ್ಮೆ ವೈದಿಕ ಧರ್ಮದ ಸಂಪ್ರದಾಯಗಳನ್ನ ಜಾರಿಗೆ ತರ್ತಾನೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಬಹಳ ಪ್ರಮುಖವಾಗಿ ಹೇಳೋದಾದ್ರೆ ಇವತ್ತೆಲ್ಲ ಗೊತ್ತಿದೆ, ಇಂಥ ಪುಷ್ಯಮಿತ್ರ ಶುಂಗನ ಸಮಕಾಲೀನರು ಅಂತ ಬರೋದಾದ್ರೆ ನಮ್ಮ ವ್ಯಾಕರಣವನ್ನ ಬರೆದ ಪತಂಜಲಿ ಮಹರ್ಷಿ. ಇವತ್ತಿಗೆ ಪತಂಜಲಿಯವರು ಮತ್ತೆ ಇವತ್ತಿಗೆ ನಮ್ಮ ಹಿಂದೂ ಧರ್ಮದ ಒಬ್ಬ ಬಹಳ ಪ್ರಮುಖನಾದಂತಹ ಒಬ್ಬ ಋಷಿಮುನಿ ಮನು ಅಂತ ಬರ್ತಾರೆ. ಇವತ್ತಿಗೆ ಈ ಪತಂಜಲಿ ಮತ್ತು ಮನು ಇಬ್ರು ಇವನ ಕಾಲದಲ್ಲಿ ಕೂಡ ಇದ್ರು ಅಂತ ಇವತ್ತು ಇತಿಹಾಸ ಹೇಳುತ್ತೆ. ಇವರಿಗೆ ಪತಂಜಲಿ ಅವರು ಮಹಾವಿಭಾಷಾ ಅಂತ ಬರೀತಾರೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್, ಮನು ಅವರು ಮನುಸ್ಮೃತಿ ಅಂತ ಬರೀತಾರೆ. ಇವತ್ತಿಗೆ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ಒಂದು ಕೃತಿ ಮನುಸ್ಮೃತಿ. ಇವೆರಡು ಕೃತಿಗಳು ಇವನ ಕಾಲದಲ್ಲೇ ರಚನೆ ಆಯಿತು ಅಂತ ಇತಿಹಾಸ ಹೇಳುತ್ತೆ. ಏನಿರಲಿ, ಇವತ್ತಿಗೆ ಪುಷ್ಯಮಿತ್ರ ಶುಂಗನ ಸಮಕಾಲೀನರು ಅಂದ್ರೆ ಪತಂಜಲಿ ಮತ್ತು ಮನು. ಓಕೆ, ನೆಕ್ಸ್ಟ್ ನೋಡ್ತಾ ಹೋದಾದ್ರೆ ಇಂತಹ ಪುಷ್ಯಮಿತ್ರ ಶುಂಗ 3 ಯುದ್ಧಗಳನ್ನ ಮಾಡ್ತಾನೆ. 3
ಯಾವ್ಯಾವು? ದ ಫಸ್ಟ್ ಒನ್ ವಿದರ್ಭನೊಡನೆ ಯುದ್ಧ, ಸೆಕೆಂಡ್ ಗ್ರೀಕರನೊಡನೆ ಯುದ್ಧ, ಥರ್ಡ್ ಕಳಿಂಗದೊಡನೆ ಯುದ್ಧ. ಇವತ್ತಿಗೆ ಶುಂಗರು ಮತ್ತೆ ಚೇದಿಗಳು ಸಮಕಾಲೀನ ವಂಶ. ಇವತ್ತಿಗೆ ಶುಂಗರು ಇದ್ದಾಗ ಚೇದಿಗಳು ಇರ್ತಾರೆ. ಹಾಗಾಗಿ ಇವತ್ತಿಗೆ ಕಳಿಂಗದೊಡನೆ ಯುದ್ಧ ಮೂರನೇದಾಗಿ ಮಾಡ್ತಾರೆ. ಫಸ್ಟ್ ಒನ್ ನೋಡೋದಾದ್ರೆ ವಿದರ್ಭ ಅಂತ ಅಂತೀವಿ. ಇವತ್ತಿಗೆ ಪ್ರೆಸೆಂಟ್ ವಿದರ್ಭ ಅಂದ್ರೆ ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಈ ಒಂದು ವಿದರ್ಭದಲ್ಲಿ ಏನಾಗ್ತಿರುತ್ತೆ, ಅಲ್ಲಿ ಒಂದು ಸಿಂಹಾಸನಕ್ಕೆ ಜಗಳ ನಡೀತಿರುತ್ತೆ. ಅಲ್ಲಿ ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. ಒಂದು ಕಡೆ ಯಜ್ಞಸೇನ, ಮತ್ತೊಂದು ಕಡೆ ಮಾಧವಸೇನ ಅಂತ. ಇವರಿಬ್ರು ಆ ವಿದರ್ಭವನ್ನ ಆಳ್ವಿಕೆ ಮಾಡಕ್ಕೆ ಸಿಂಹಾಸನಕ್ಕಾಗಿ ಹೊಡೆದಾಡ್ತಿರ್ತಾರೆ. ಎಸ್, ಇದು ನೋಡಿ, ಯಜ್ಞಸೇನ ಮತ್ತು ಮಾಧವಸೇನ ಅದಕ್ಕೆ ಕೇಳ್ತೀವಲ್ಲ, ಇಬ್ಬರ ಜಗಳದಲ್ಲಿ ಮೂರಡಿಗೆ ಲಾಭ ಅನ್ನೋದು ಕರೆಕ್ಟ್. ಇವತ್ತು ಯಜ್ಞಸೇನ ಮತ್ತು ಮಾಧವಸೇನ ಜಗಳ ಆಡ್ತಿರ್ತಾರೆ ಸಿಂಹಾಸನಕ್ಕಾಗಿ. ಅವಾಗ ಏನ್ ಮಾಡ್ತಾನೆ, ಪುಷ್ಯಮಿತ್ರ ಶೃಂಗ ಎಂಟ್ರಿ ಹೊಡಿತಾನೆ. ಅಲ್ಲಿ ಇವರಿಬ್ಬರ ಜಗಳದಲ್ಲಿ ವಿನ್ ಆಗ್ಬಿಡ್ತಾನೆ. ಯಾರು ಅಂದ್ರೆ ಯಜ್ಞಸೇನ ವಿನ್ ಆಗ್ತಾನೆ. ಈ ಯಜ್ಞಸೇನನ್ನ ಏನ್ ಮಾಡ್ತಾನೆ, ಯಾಕಂದ್ರೆ ವಿನ್ ಆದ್ಮೇಲೆ ಇಡೀ ಮಧ್ಯಪ್ರದೇಶದ ರಾಜ ಅವನನ್ನು ಸೋಲಿಸಿದ್ರೆ ವಿದರ್ಭ ಸಿಗುತ್ತೆ ಅಂತ ಏನ್ ಮಾಡ್ತಾನೆ, ಆ ಜಗಳ ಅವ್ರದೆಲ್ಲ ಮುಗಿದ್ಮೇಲೆ ವಿನ್ ಆದ್ಮೇಲೆ ಪುಷ್ಯಮಿತ್ರ ಶೃಂಗ ಏನ್ ಮಾಡ್ತಾನೆ, ಆ ಒಂದು ವಿದರ್ಭದ ದೊರೆ ಯಜ್ಞಸೇನ ನಡುವೆ ಯುದ್ಧವನ್ನ ಮಾಡ್ತಾನೆ. ಈ ಯುದ್ಧದಲ್ಲಿ ಯಜ್ಞಸೇನ ಸೋಲ್ತಾನೆ. ಈ ಯುದ್ಧದಲ್ಲಿ ಭಿನ್ನಾದಂತಹ ನಮ್ಮ ಪುಷ್ಯಮಿತ್ರ ಶೃಂಗ ಮಧ್ಯಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಕೆಲವು ಪ್ರದೇಶಗಳನ್ನ ಸೋತಂತಹ ಮಾಧವಸೇನ ಏನಿದ್ನೋ ಅವನ ನಡುವೆ ಅವನಿಗೆ ಕೆಲವು ಪ್ರದೇಶಗಳನ್ನ ಬಿಟ್ಕೊಡ್ತಾನೆ. ಈ ರೀತಿಯ ಒಂದು ಕೆಲಸ ಫಸ್ಟ್ ಯುದ್ಧ ಆಗುತ್ತೆ. ಇದೆಲ್ಲದಕ್ಕೂ ಇವನು ವಿನ್ನಾಗಕ್ಕೆ ಪುಷ್ಯಮಿತ್ರ ಶೃಂಗನಿಗೆ ಸಹಾಯ ಮಾಡಿದವರೆ ಅವನ ಮಕ್ಕಳು ಅಗ್ನಿಮಿತ್ರ ಅಂತ ಬರ್ತಾನೆ. ವೆರಿ ಇಂಪಾರ್ಟೆಂಟ್. ಅವನ ಮೊಮ್ಮಗ ಮತ್ತು ವಸುಮಿತ್ರ ಅಂತ ಬರ್ತಾರೆ. ಇವರಿಬ್ರು ಬಹಳ ಸಪೋರ್ಟ್ ಆಗಿ ಯುದ್ಧಕ್ಕೆ ಸಹಾಯ ಮಾಡ್ತಾರೆ. ಅದರಲ್ಲಿ ಈ ಇವೆಲ್ಲ ಸ್ಟೋರಿಯನ್ನ ಇವಾಗ ಕಾಳಿದಾಸ ಮಾಳವಿಕಾಗ್ನಿ ಮಿತ್ರ ಅಂತ ಬರೀತಾನೆ. ಈ ಮಾಳವಿಕಾಗ್ನಿ ಮಿತ್ರದಲ್ಲಿ ಹೇಳಿರುವಂತದ್ದೇ ಶುಂಗರ ಇತಿಹಾಸ. ಇದು ಬಹಳ ಇಂಪಾರ್ಟೆಂಟ್. ಇದು ನಿಮಗೆ ಎಕ್ಸಾಮ್ಸ್ ಅಲ್ಲಿ ಬಂದೇ ಬರುತ್ತೆ. ವಿದರ್ಭನೊಡನೆ ಯುದ್ಧ, ಇಲ್ಲಿ MP ಸಿಗುತ್ತೆ, ಮಧ್ಯಪ್ರದೇಶ ಸಿಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಯವನ ಅಥವಾ ಗ್ರೀಕರ ನಡುವೆ ಯುದ್ಧ ಆಗುತ್ತೆ. ಈ ಗ್ರೀಕರು ಕೂಡ ಇವನಿಂದ ಸೋಲ್ತಾರೆ. ಸಿಂಧೂ ನದಿಯ ತೀರದಲ್ಲಿ ಸೋತು ಹೋಗ್ತಾರೆ. ಸೋತವರು ಅದರಲ್ಲಿ ಗ್ರೀಕ್ ದೊರೆ ಯಾರು ಅಂತ ಕೂಡ ಇತಿಹಾಸ ಹೇಳುವ ಪ್ರಕಾರ ಮಿನಾಂಡರ್. ನಮ್ಮ ಭಾರತಕ್ಕೆ ಇಂಡೋ ಬ್ಯಾಕ್ಟೀರಿಯರಿಂದ ಬಂದಂತಹ ಡೆಮಿತ್ರಿ ನ ಒಬ್ಬ ನಾಯಕ, ದಂಡನಾಯಕ ಮಿನಾಂಡರ್. ಇವನಿಗೆ ಸಂಬಂಧಪಟ್ಟ ಒಂದು ಕೃತಿ ಇದೆ, ಮಿಳಿಂದಪ್ಪನ. ಇದು ಬಹಳ ಇಂಪಾರ್ಟೆಂಟ್. ಇವತ್ತಿಗೆ ಮಿನಾಂಡರ್ ಇವನಿಂದ ಸೋತ ಅನ್ನೋದು ಕೂಡ ಇತಿಹಾಸ ಹೇಳುತ್ತೆ. ಇದು ಎರಡನೇ ಯುದ್ಧ. ಮತ್ತೊಂದು ವೆರಿ ಇಂಪಾರ್ಟೆಂಟ್, ಕಳಿಂಗದೊಡನೆ ಯುದ್ಧ ಆಗುತ್ತೆ. ಈ ಕಳಿಂಗ ಇವತ್ತಿಗೆ ಒರಿಸ್ಸಾ ಅಂತ ಇವತ್ತಿಗೆ ಆ ಭಾಗವನ್ನು ಕರಿತೀವಿ. ಈ ಕಳಿಂಗದಲ್ಲಿ ಈ ಕಾರವೇಲನ ನಡುವೆ ಯುದ್ಧ ಮಾಡಿ ಕಾರವೇಲ ವಿನ್ ಆಗ್ತಾನೆ, ಪುಷ್ಯಮಿತ್ರ ಶೃಂಗ ಸೋಲ್ತಾನೆ. ಇದೆಲ್ಲ ವಿಚಾರ ರಾಯ್ ಚೌಧರಿ ಅವರು ಇದನ್ನ ಮಾಹಿತಿ ಕೊಡ್ತಾರೆ. ಏನೇ ಇರಲಿ, ಇವು ಮಾಡಿದಂತ ಯುದ್ಧ ಮೂರೇ, ಒಂದು ವಿದರ್ಭ ಮಧ್ಯಪ್ರದೇಶ, ಒಂದು ಗ್ರೀಕ್, ಮತ್ತೊಂದು ಕಳಿಂಗ. ಹಾಗಾದ್ರೆ ಇದರಲ್ಲಿ ಈ ಗ್ರೀಕರನ್ನ ಸೋಲಿಸಿ ಗೆದ್ದಂತಹ ಪುಷ್ಯಮಿತ್ರ ಶೃಂಗ ಏನ್ ಮಾಡ್ತಾನೆ, ಆ ಜಯದಿಂದ ಅಶ್ವಮೇಧ ಯಾಗವನ್ನು ಆಚರಿಸ್ತಾನೆ. ಇದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಪುಷ್ಯಮಿತ್ರ ಶೃಂಗ ಗ್ರೀಕರ ಒಂದು ಗೆಲುವಿನ ಒಂದು ನೆನಪಿಗೋಸ್ಕರ ಅಶ್ವಮೇಧ ಯಾಗವನ್ನ ಮಾಡಿ ಚಕ್ರವರ್ತಿ ಎಂಬ ಬಿರುದನ್ನು ಪಡ್ಕೊಡ್ತಾನೆ ನಮ್ಮ ಪುಷ್ಯಮಿತ್ರ ಶೃಂಗ. ಇಷ್ಟು ಇತಿಹಾಸ ಇವನ್ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ನಮ್ಮ ಪುಷ್ಯಮಿತ್ರ ಶೃಂಗನ ನಂತರ ಅಗ್ನಿಮಿತ್ರ ಅಂತ ಬರ್ತಾನೆ. ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳಬಹುದು. ಇವತ್ತು ಅಗ್ನಿಮಿತ್ರ ಆಳ್ವಿಕೆ ಮಾಡ್ತಾನೆ. ಅಗ್ನಿಮಿತ್ರ ನಂತರ ಸುಶ್ರೇಷ್ಠ ಮಿತ್ರ ಅಂತ ಬರ್ತಾನೆ. ಸುಶ್ರೇಷ್ಠ ಮಿತ್ರ ನಂತರ ವಸುಮಿತ್ರ ಅಂತ ಬರ್ತಾನೆ. ವಸುಮಿತ್ರ ನಂತರ ಭಾಗವತ ಶೃಂಗ ಅಂತ ಬರ್ತಾರೆ. ಭಾಗವತ ಶೃಂಗನ ನಂತರ ದೇವಭೂತಿ ಶೃಂಗ. ಇದು ವಂಶಾವಳಿ ಅಂತ ಬರ್ತಿದ್ದೇನೆ. ಪುಷ್ಯಮಿತ್ರ ಶೃಂಗನ ನಂತರ ಆಳ್ವಿಕೆ ಮಾಡಿದವರು. ಇದರಲ್ಲಿ 1 or 2 ಕ್ವಶನ್ಸ್ ಕೇಳ್ತಾರೆ. ಆದ್ರೆ ಅಗ್ನಿಮಿತ್ರ ಅಂತ ಬರ್ತಾನೆ. ಇವತ್ತಿಗೆ ಪುಷ್ಯ ಶೃಂಗನ ಮಗ. ಇವನ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಇವನು ತನ್ನ ತಂದೆಯ ಕಾಲದಲ್ಲಿ ವಿದಿಶಾ ಎಂಬ ಒಂದು ಸ್ಥಳದಲ್ಲಿ ರಾಜ್ಯಪಾಲನಾಗಿರ್ತಾನೆ. ಇವನು ಇವರ ಅಪ್ಪಾಜಿಗೆ ಸಹಾಯ ಮಾಡಿ ಹಲವಾರು ಯುದ್ಧದಲ್ಲಿ ವಿನ್ ಆಗಕ್ಕೆ ಹೆಲ್ಪ್ ಮಾಡ್ತಾನೆ. ಅದಕ್ಕೆ ಒಂದು ಕ್ವಶನ್ಸ್ ಕೇಳ್ತಾರೆ. ಈ ಅಗ್ನಿಮಿತ್ರನ ಹಿಡ್ಕೊಂಡು ಕಾಳಿದಾಸ ಒಂದು ಕೃತಿ ಬರೀತಾರೆ, ಬಹಳ ಇಂಪಾರ್ಟೆಂಟ್. ದಟ್ ಈಸ್ ಮಾಳವಿಕಾಗ್ನಿ ಮಿತ್ರ ನಾಟಕದ ನಾಯಕ ಅಗ್ನಿಮಿತ್ರ. ಇದು ಬಹಳ ಇಂಪಾರ್ಟೆಂಟ್. ಕಾಳಿದಾಸ ಭಾರತದ ಶೇಕ್ಸ್ಪಿಯರ್ ಅಂತ ಕರಿತೀವಿ. ಗುಪ್ತರ ಕಾಲದಲ್ಲಿ ಇರ್ತಾನೆ. ಇಂತಹ ಕಾಳಿದಾಸ ಬರೆದಂತಹ ಮಾಳವಿಕಾಗ್ನಿ ಮಿತ್ರ ನಾಟಕದ ನಾಯಕ ಅಂತ ಕೇಳ್ತಾರೆ. ಯಾರಿಗೆ ಸಂಬಂಧಪಟ್ಟಂತ ಕೃತಿ ಅಂದ್ರೆ ನಮ್ಮ ಶೃಂಗರಲ್ಲಿ ಬಂದಂತಹ ಪುಷ್ಯಮಿತ್ರ ಶೃಂಗನ ಮಗನಾದಂತಹ ಅಗ್ನಿಮಿತ್ರ. ಇದು ಬಹಳ ಇಂಪಾರ್ಟೆಂಟ್, ನೆನಪಿರ್ಲಿ. ಬಿಟ್ರೆ ಸುಶ್ರೇಷ್ಠ ಮಿತ್ರ ಬರ್ತಾನೆ. ಇವನ್ ಯಾರು, ಅಗ್ನಿಮಿತ್ರನ ಸಹೋದರ. ಇವನ್ ಬಗ್ಗೆ ಏನು ಮಾಹಿತಿ ಇಲ್ಲ. ಬಿಟ್ರೆ ವಸುಮಿತ್ರ ಅಂತ ಬರ್ತಾನೆ. ಇವನು ಅಗ್ನಿಮಿತ್ರನ ಮಗ. ಈ ಮಗ ಮತ್ತೆ ತಂದೆ ಇಬ್ರು ಅವರ ಪುಷ್ಯಮಿತ್ರ ಶೃಂಗನಿಗೆ ಸಪೋರ್ಟ್ ಮಾಡ್ತಾರೆ. ಪುಷ್ಯಮಿತ್ರನ ಮಗ ಅಗ್ನಿಮಿತ್ರ, ಪುಷ್ಯಮಿತ್ರ ಶೃಂಗನ ಮೊಮ್ಮಗ ವಸುಮಿತ್ರ.
ಎಸ್ ಬಿಟ್ರೆ ಭಾಗವತ ಶುಂಗ ಅಂತ ಬರ್ತಾನೆ. ಇವನ್ ಬಗ್ಗೆ 1 or 2 ಕ್ವಶನ್ಸ್ ಕೇಳಬಹುದು. ಇವನು ಭಾಗವತ ಪಂಥದ ಪೋಷಕ. ಭಾಗವತ ಎಂಬ ಒಂದು ಪಂಥ, ಇದು ವಿಷ್ಣುವಿನ ಪರಮ ಭಕ್ತರು ಭಾಗವತ ಪಂಥ ಅಂತ. ಈ ಪಂಥವನ್ನ ಪೋಷಕನೆ ಮಾಡ್ತಾನೆ, ಇದು ಪ್ರೋತ್ಸಾಹ ಮಾಡ್ತಾನೆ. ಎಸ್, ಅದರಲ್ಲಿ ಮತ್ತೆ ಇವನು ಗ್ರೀಕರ ನಡುವೆ ಉತ್ತಮ ಒಂದು ಬಾಂಧವ್ಯವನ್ನ ಪಡ್ಕೊಳ್ತಾನೆ. ಜೊತೆಗೆ ಈ ಭಾಗವತ ಪಂಥ ಗ್ರೀಕರ ಮೇಲೆ ಪ್ರಭಾವ ಬೀರುವಂತ ಕೆಲಸ ಕೂಡ ಮಾಡ್ತಾನೆ. ಅಷ್ಟರ ಜೊತೆಗೆ ಮತ್ತೊಂದು ಹೇಳೋದಾದ್ರೆ, ಇವತ್ತು ಗ್ರೀಕ್ ನ ದೊರೆ ಆಂಟಿಯೋಲಿಟಸ್ ಎಂಬ ರಾಯಭಾರಿ ಎಲಿಯೋಡೋರಸ್ ಎಂಬುವನನ್ನ ಈ ಭಾಗವತ ಶುಂಗ ಆಹ್ವಾನವನ್ನ ಮಾಡ್ತಾನೆ. ಗ್ರೀಕ್ ದೇಶದ ರಾಯಭಾರಿಯನ್ನು ಆಹ್ವಾನ ಮಾಡ್ಕೊಂಡವನು ಯಾರಂದ್ರೆ ಎಲಿಯೋಡೋರಸ್ ಅಂತ. ಇವನು ಆಂಟಿಯೋಲಿಡಸ್ ನ ರಾಯಭಾರಿ. ಇವನು ಏನ್ ಮಾಡ್ತಾನೆ, ಮಧ್ಯಪ್ರದೇಶದಲ್ಲಿ ಬ್ರೆಜ್ನಗರ ಅಂತ ಬರುತ್ತೆ. ಈ ಬ್ರೆಜ್ನಾ ನಗರದಲ್ಲಿ ಒಂದು ಗರುಡ ಸ್ತಂಭವನ್ನು ಸ್ಥಾಪನೆ ಮಾಡ್ತಾನೆ. ಒಬ್ಬ ವಿಷ್ಣುವಿನ ಪರಮ ಭಕ್ತ. ನೋಡಿ, ಇವನಿಂದ ಗ್ರೀಕ್ ದೇಶದ ಜನತೆಗೆ ವಿಷ್ಣುವಿನ ಒಂದು ಎಫೆಕ್ಟ್ ಬೀಳುತ್ತೆ. ಅದಕ್ಕೆ ಭಾಗವತ ಪಂಥ ಗ್ರೀಕ್ ದೇಶದ ಮೇಲೆ ಪ್ರಭಾವ ಬೀರುತ್ತೆ. ಇದೆಲ್ಲ ಮಾಡಿದವನೇ ಭಾಗವತ ಶುಂಗ. ನೆಕ್ಸ್ಟ್ ದ ಲಾಸ್ಟ್ ಒನ್, ದೇವಭೂತಿ ಶುಂಗ ಅಂತ ಬರ್ತಾನೆ. ಒಂದು ಕ್ವಶನ್ ಬಂದೇ ಬರುತ್ತೆ. ಯಾಕೆಂದ್ರೆ ನಮ್ಮ ಶುಂಗರ ಕೊನೆಯ ದೊರೆ ಅಂತ ಹೇಳ್ತೀವಿ. ಸ್ಥಾಪಕ ಪುಷ್ಯಮಿತ್ರ ಶುಂಗ ಒಬ್ಬ ಪ್ರಸಿದ್ಧ. ಅಂದ್ರೆ ಪುಷ್ಯಮಿತ್ರ ಶುಂಗನ ಜೊತೆ ಅಗ್ನಿಮಿತ್ರ ಪ್ರಸಿದ್ಧರಾಗ್ತಾರೆ. ಬಿಟ್ರೆ ದೇವಭೂತಿ ಶುಂಗ ಅಂದ್ರೆ ಒಬ್ಬ ಕೊನೆಯ ದೊರೆ. ಇವನನ್ನ ಸೋಲಿಸಿದ್ದಾನೆ ಯಾರು? ವಾಸುದೇವ ಕಣ್ವ ಅಂತ ಬರ್ತಾನೆ. ಅವನು ಈ ದೇವಭೂತಿ ಶುಂಗನನ್ನ ಸೋಲಿಸಿ ಕಣ್ವ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಇದು ನಮ್ಮ ಶುಂಗರ ಇತಿಹಾಸ. ಹಾಗಾದ್ರೆ ಈ ದೇವಭೂತಿ ಶುಂಗನನ್ನ ಸೋಲಿಸಿದ ವಾಸುದೇವ ಕಣ್ವ ಏನ್ ಮಾಡ್ತಾನೆ, ಮತ್ತೊಂದು ಡೈನೆಸ್ಟಿ ಬರುತ್ತೆ, ಕಣ್ವ ಸಂತತಿ. ಹಾಗಾದ್ರೆ ಕಣ್ವ ಸಂತತಿ ಬಗ್ಗೆ 1 or 2 ಕ್ವಶನ್ಸ್ ಮುಗಿಸ್ಬಿಡೋಣ. ಈ ಕಣ್ವ ಸಂತತಿ ಕ್ರಿಸ್ತಪೂರ್ವ 73ರಿಂದ ಕ್ರಿಸ್ತಪೂರ್ವ 27ರ ಅವಧಿಯ ತನಕ ಈ ಒಂದು ಸಂತತಿ ಬರುತ್ತೆ. ದ ಫಸ್ಟ್ ಒನ್. ಇವತ್ತು ಇವರ ಬಗ್ಗೆ ತಿಳಿಯಲು ಇರುವಂತಹ ಒಂದೇ ಒಂದು ಆಧಾರಗಳು ಅಂದ್ರೆ ದಟ್ ಈಸ್ ಪುರಾಣಗಳು. ಇವತ್ತು ಹಿಂದೂ ಧರ್ಮದ ಪುರಾಣಗಳು ಅಂತ ಏನ್ ಹೇಳಿದಿರಿ, ಇವತ್ತಿಗೆ ಪುರಾಣಗಳು ಇವರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಒಂದು ಏಕೈಕ ಆಧಾರ ಅಂತ ಕರಿತೀವಿ. ಬಿಟ್ರೆ ಇದೇ ಕಣ್ವರು ಬ್ರಾಹ್ಮಣ ವಂಶವರಾಗಿದ್ದು, ಬ್ರಾಹ್ಮಣ ವಂಶಕ್ಕೆ ಸೇರಿದವರಾಗಿದ್ದು ಇವರನ್ನ ಶೃಂಗ ಭೃತ್ಯರು ಅಂತ ಕರೀತಾರೆ. ಇವತ್ತಿಗೆ ಕಣ್ವರನ್ನ ಶೃಂಗ ಭೃತ್ಯರು ಅಂತ ಕರೀತಾರೆ. ಶೃಂಗ ಭೃತ್ಯ, ಶೃಂಗ ಅನ್ನೋದು ಮನೆತನ, ಭೃತ್ಯ ಅಂದ್ರೆ ಸೇವಕ ಅಂತ ಹೇಳ್ತೀವಿ. ಶೃಂಗರ ಸೇವಕರೇ ಕಣ್ವ ಮನೆತನದವರು ಅಂತ ನಮ್ಮ ಪುರಾಣ ಹೇಳುತ್ತೆ. ಬಿಟ್ರೆ ಇವರ ರಾಜಕೀಯ ಇತಿಹಾಸ ನೋಡೋದಾದ್ರೆ ಇಲ್ಲೇನ್ ಜಾಸ್ತಿ ಮಾಹಿತಿ ಇಲ್ಲ. ಬಟ್ ಇಲ್ಲಿ 4 ಜನ ಅರಸರು ಬರ್ತಾರೆ. 4 ಜನ ಅರಸರು 45 ವರ್ಷ ಆಳ್ವಿಕೆ ಮಾಡ್ತಾರೆ. ಇದೆಲ್ಲ ಪುರಾಣಗಳು ತಿಳಿಸುತ್ತದೆ. ಹಾಗಾದ್ರೆ ಆ 4 ಜನ ಯಾರು ಅಂದ್ರೆ, ಒಬ್ರು ವಾಸುದೇವ ಕಣ್ವ, 2ನೇನು ಭೂಮಿ ಮಿತ್ರ, 3ನೇನು ನಾರಾಯಣ, ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್, ಸುಶರ್ಮ. ಹಾಗಾದ್ರೆ ವಾಸುದೇವ ಕಣ್ವ 9 ವರ್ಷ. ಇವನ್ ಬಗ್ಗೆ ಒಂದೇ ಕ್ವಶನ್ ಕೇಳ್ತಾರೆ, ಏನು ಕಣ್ವ ಸಂತತಿಯ ಸ್ಥಾಪಕ ಅಂತ ಕೇಳ್ತಾರೆ. ಕಣ್ವ ಸಂತತಿಯ ಸ್ಥಾಪಕ ವಾಸುದೇವ ಕಣ್ವ. ಇವನು ನಾಶ ಮಾಡಿದಂತ ಮನೆತನ ಶುಂಗ ಮನೆತನ. ಆ ಒಂದು ನಾಶಕ್ಕೆ ಒಳಪಟ್ಟಂತ ಶುಂಗರ ದೊರೆ ದೇವಭೂತಿ ಶುಂಗ. ದೇವಭೂತಿ ಶುಂಗರನ್ನ ಸೋಲಿಸಿ ಶುಂಗ ಮನೆತನವನ್ನು ನಾಶ ಮಾಡಿ ಕಣ್ವ ಮನೆತನ ಸ್ಥಾಪನೆ ಮಾಡಿದವನು ವಾಸುದೇವ ಕಣ್ವ. 45 ವರ್ಷದಲ್ಲಿ 9 ವರ್ಷ ಆಳ್ವಿಕೆ ಮಾಡ್ತಾನೆ. ನೆಕ್ಸ್ಟ್ ಭೂಮಿ ಮಿತ್ರ 14 ವರ್ಷ, ಏನು ಮಾಹಿತಿ ಇಲ್ಲ. ಬಿಟ್ರೆ ನಾರಾಯಣ 12 ವರ್ಷ, ಮಾಹಿತಿ ಇಲ್ಲ. ನೆಕ್ಸ್ಟ್ ಒಂದು ಕ್ವಶನ್ ರೈಸ್ ಆಗುತ್ತೆ, ಸುಶರ್ಮ ಅಥವಾ ಸತ್ತ ಅಂತ ಇನ್ನೊಂದು ಇತಿಹಾಸ ತಜ್ಞರು ಹೇಳ್ತಾ ಹೋಗ್ತಾರೆ. ಇವನು 12 ವರ್ಷ ಆಳ್ವಿಕೆ ಮಾಡ್ತಾನೆ. ಇವನ್ ಬಗ್ಗೆ ಒಂದು ಕ್ವಶನ್ಸ್ ಏನ್ ಕೇಳಬಹುದು ಅಂದ್ರೆ, ನಮ್ಮ ಕಣ್ವ ಸಂತತಿಯ ಕೊನೆಯ ದೊರೆ ಅಂತ ಕೇಳ್ತಾರೆ ಸುಶರ್ಮ. ಇವನ್ ಬಗ್ಗೆ ಮತ್ತೊಂದು ಇಂಪಾರ್ಟೆಂಟ್ ಬರೋದು ಎಲ್ಲಿ ಅಂದ್ರೆ, ನಮ್ಮ ಶಾತವಾಹನರ ಕಾಲದಲ್ಲಿ ನೋಡ್ತೀರಾ. ಯಾಕೆ ಅಂದ್ರೆ ಇದೇ ಸುಶರ್ಮನನ್ನ ಸೋಲಿಸಿ ನಮ್ಮ ದಕ್ಷಿಣ ಭಾರತದ ದೊರೆ, ನಮ್ಮ ದಕ್ಷಿಣ ಭಾರತದ ಸ್ವತಂತ್ರ ರಾಜ ಮನೆತನ, ನಮ್ಮ ಕರ್ನಾಟಕವನ್ನು ಫಸ್ಟ್ ಆಳ್ವಿಕೆ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ. ಯಾರು ಅಂದ್ರೆ ಶಾತವಾಹನರು. ಇವತ್ತಿಗೆ ಶಾತವಾಹನರಲ್ಲಿ ಬಂದಂತಹ ಸ್ಥಾಪಕ ಸಿಮುಖ ಏನಿದ್ದಾನೆ, ಆ ಸಿಮುಖ ಆಂಧ್ರದಕ್ಕೆ ಸೇರಿದವನು, ಆಂಧ್ರದವನು. ಆ ಸಿಮುಖ ಏನ್ ಮಾಡ್ತಾನೆ, ಈ ಸುಶರ್ಮನನ್ನ ಸೋಲಿಸಿ ನಮ್ಮ ದಕ್ಷಿಣ ಭಾರತದಲ್ಲಿ ಶಾತವಾಹನ ಎಂಬ ಮನೆತನವನ್ನ ಕಟ್ತಾನೆ. ಹಾಗಾದ್ರೆ ಸಿಮುಖನಿಂದ ಸೋತವನೇ ಕಣ್ವ ಸಂತತಿಯ ಕೊನೆಯದವರೇ ಸುಶರ್ಮ. ಹಾಗಾದ್ರೆ ನೆಕ್ಸ್ಟ್ ಶಾತವಾಹನರ ಬಗ್ಗೆ ನೆಕ್ಸ್ಟ್ ಕರ್ನಾಟಕ ಇತಿಹಾಸ ಮಾಡುವಂತ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ. ಒಟ್ಟಾರೆ ಇವರಿಗೆ ಸುಶರ್ಮ 12 ವರ್ಷ ಕೊನೆಯದವರೆ. ಇವನನ್ನ ಸೋಲಿಸಿ ಶಾತವಾಹನ ಮನೆತನವನ್ನ ಸಿಮುಖ ಜಾರಿಗೆ ತರ್ತಾನೆ, ಸ್ಥಾಪನೆ ಮಾಡ್ತಾನೆ. ಒಟ್ಟಾರೆ ಈ ಕಣ್ವ ಸಂತತಿಯ ನಂತರ ಗುಪ್ತ ಸಾಮ್ರಾಜ್ಯ ಬರೋದ್ರ ತನಕನು ಮಗಧ ಸಾಮ್ರಾಜ್ಯದಲ್ಲಿ ಯಾರು ಆಳ್ವಿಕೆ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಹಾಗಾದ್ರೆ
ಹಾಗಾದ್ರೆ ಇವತ್ತು 2 ಟಾಪಿಕ್ ಗೊತ್ತಾಯ್ತು. ಶುಂಗರನ್ನ ನಾಶ ಮಾಡಿ ಒಂದು ಮನೆತನವನ್ನು ಮಾಡಿದವರು ಕಣವರು ಗೊತ್ತಾಯ್ತು. ನಾಳೆ ಕ್ಲಾಸ್ ಅಲ್ಲಿ ಮತ್ತೆ ನಿಮಗೆ ಬಹಳ ಪ್ರಮುಖವಾಗಿ ಚೇದಿಗಳು ಅಂತ ಬರ್ತಾರೆ, ಕಳಿಂಗದ ಚೇದಿಗಳು ಅಂತ. ಇಲ್ಲಿ ಸ್ವಲ್ಪ ನಿಮಗೆ ಬಹಳ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಇಲ್ಲಿ ಕಾರವೇಲನೇ ಬರೋದು, ಅವನ ಬಗ್ಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗೋಣ. ಆದ್ರೆ ಕಾರವೇಲನ ನಡುವೆ ಮೌರ್ಯ ಸಾಮ್ರಾಜ್ಯದ ಅಶೋಕ ಯುದ್ಧವನ್ನು ಮಾಡಿದಂತ ಕಾನ್ಸೆಪ್ಟ್ ಇದೆ, ಬಟ್ ಅಲ್ಲಿ ಸ್ವಲ್ಪ ಒಂದು ತಪ್ಪಾಗಿರುವಂತದ್ದು. ಇವರಿಗೆ ಕಳಿಂಗ ಯುದ್ಧವನ್ನು ನಡೆದಿದ್ದು ನಮ್ಮ ಅಶೋಕನಿಗೂ ಮತ್ತೆ ಶುದ್ಧ ಧರ್ಮ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅವನು ಇವ್ರ ನಡುವೆ ಕದನ ಆಗುತ್ತೆ. ಕಾರವೇಲ ಅಶೋಕ ನಡುವೆ ಇರಲಿಲ್ಲ, ಅದು ಮುಂದೆ ನಿಮ್ಗೆ ತಿಳಿಸ್ತೀನಿ. ಒಟ್ಟಾರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚೇದಿಗಳ ಬಗ್ಗೆ ನಾನು ಕ್ಲಾಸ್ ಅನ್ನ ಮಾಡ್ತೀನಿ. ಇದು ಇವತ್ತಿಗೆ ಶುಂಗರು ಮತ್ತೆ ಕಣವರ ಬಗ್ಗೆ ತಿಳಿಸಿದ್ದೇನೆ. ನಿಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಮಾಹಿತಿನ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಮ್ಮೆ ಹೇಳೋದಿಷ್ಟೇ, ಅತಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ನಾವು ನಿನ್ನೆ ಕ್ಲಾಸ್ ಅಲ್ಲಿ ನೀವು ನೋಡಿದ್ರಿ, ನಮ್ಮ ಮೌರ್ಯರ ನಂತರ ಬಂದಂತಹ ಹಲವಾರು ಸಣ್ಣ ಪುಟ್ಟ ರಾಜ ಮನೆತನಗಳಲ್ಲಿ 2 ರಾಜ ಮನೆತನ ಬಗ್ಗೆ ತಿಳ್ಕೊಂಡಿದ್ವಿ. ಒಂದೇದು ಶುಂಗರು, ತದನಂತರ ಕಣ್ವರು. ಹಾಗಾದ್ರೆ ಮತ್ತೊಂದು ಮನೆತನ ಇದೆ, ಇದು ವೆರಿ ಸ್ಟ್ರಾಂಗ್ ಆದಂತಹ ಒಂದು ಡೈನಸ್ಟಿ. ಯಾವ್ದಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಮನೆತನ ಚೇದಿಗಳು ಅಂತ ಹೇಳ್ತೀವಿ. ಇವತ್ತಿಗೆ ನಮ್ಮ ಮಗಧ ಸಾಮ್ರಾಜ್ಯದಲ್ಲಿ ತುಂಬಾ ಜನ ಆಳ್ವಿಕೆ ಮಾಡಿದ್ರು ಕೂಡ ಈ ಕಳಿಂಗ ಭಾಗವನ್ನು ವಶಪಡಿಸ್ಕೊಳ್ಳಕ್ಕೆ ಯಾರ ಕೈಗೂ ಆಗ್ಲಿಲ್ಲ. ಈ ತರ ಕಳಿಂಗ ಭಾಗವನ್ನು ಕಂಪ್ಲೀಟ್ ಆಗಿ ವಶಪಡಿಸ್ಕೊಂಡವನೇ ನಮ್ಮ ದ ಗ್ರೇಟ್ ಅಶೋಕ ಅಂತ ಹೇಳ್ತೀವಿ. ಶುದ್ಧ ಧರ್ಮನ ಆಪೋಸಿಟ್ ಯುದ್ಧವನ್ನ ಮಾಡಿ ಕಳಿಂಗ ಯುದ್ಧದಲ್ಲಿ ಈ ಕಳಿಂಗವನ್ನ ವಶಪಡಿಸ್ಕೊಳ್ತಾನೆ. ಅವನ್ ಬಿಟ್ರೆ ಮತ್ತೆ ಯಾರು ಇದನ್ನ ವಶಪಡಿಸ್ಕೊಳಕ್ಕೆ ಪ್ರಯತ್ನ ಮಾಡಲಿಲ್ಲ. ಬಿಟ್ರೆ ಮಹಾಪದ್ಮನಂತ ಈ ಒಂದು ಪ್ರದೇಶನ ವಶಪಡಿಸಿಕೊಂಡು ಏಕರಾಟದ ಬೆದನ್ನು ಪಡೆದಿರ್ತಾನೆ. ಇವೆಲ್ಲ ಗೊತ್ತಿಲ್ಲ. ಅಂದ್ರೆ ಕಳಿಂಗ ಬೇರೆಯವರಿಗೆ ಬೇಗ ಗುಲಾಮರಾಗುವಂತ ಪರಿಸ್ಥಿತಿಯಲ್ಲಿ ಬರಲಿಲ್ಲ. ಅಂದ್ರೆ ತುಂಬಾ ಸ್ಟ್ರಾಂಗ್ ಆದಂತ ಒಂದು ಮನೆತನ ಚೇದಿಗಳು ಅಂತ ಕರಿತೀವಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಳಿಂಗದ ಚೇದಿಗಳ ಬಗ್ಗೆ ಇವತ್ತಿನ ಕ್ಲಾಸ್ ನಾವು ನೋಡೋಣ. ಇವತ್ತು ನನ್ನ ಇತಿಹಾಸದ 61ನೇ ವಿಡಿಯೋ, 61 ಹಿಸ್ಟ್ರಿಯ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಮ್ಮ ಶುಂಗರು ಅಂತ ಏನಿದ್ರು, ಆ ಶುಂಗರು ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲೇ ಸಮಕಾಲೀನವಾದಂತಹ ಒಂದು ಮನೆತನ ಅಂದ್ರೆ ಚೇದಿಗಳು. ಈ ಶುಂಗರು ಮತ್ತು ಚೇದಿಗಳು ಜೊತೆಗೆ ಬಂದು ಅಧಿಕಾರವನ್ನು ಮಾಡಿ ಹೋಗಿರ್ತಾರೆ. ಹಾಗಾಗಿ ಇವತ್ತಿಗೆ ನಮ್ಮ ಕಳಿಂಗದ ಚೇದಿಗಳ ಬಗ್ಗೆ ಮುಗಿಸಿದ್ರೆ ಈ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಆದಂಗಾಗುತ್ತೆ. ಹಾಗೆ ಕಳಿಂಗದ ಚೇದಿಗಳು ಕ್ರಿಸ್ತಪೂರ್ವ 160ರಿಂದ ಕ್ರಿಸ್ತಪೂರ್ವ 140ರ ಅವಧಿಯಲ್ಲಿ ಈ ಕಳಿಂಗದ ಚೇದಿಗಳು ಅಂತ ಆಳ್ವಿಕೆ ಮಾಡ್ತಾರೆ. ಇವತ್ತಿಗೆ ಕಳಿಂಗದ ಚೇದಿಗಳು ಯಾರಪ್ಪ ಅಂದ್ರೆ ಇವತ್ತಿಗೆ ನಮ್ಮ ಇತಿಹಾಸದಲ್ಲಿ ಒಬ್ಬ ಸಾಹಸ ಪ್ರಿಯರು ಅಂತ ಕರಿತೀವಿ, ಅಥವಾ ಯುದ್ಧ ಪ್ರಿಯರು ಅಂತ ಕರಿತೀವಿ. ಅಂದ್ರೆ ಇವರು ತುಂಬಾ ಸಾಹಸ ವ್ಯಕ್ತಿಗಳು, ಜೊತೆಗೆ ತುಂಬಾ ಯುದ್ಧಗಳಲ್ಲಿ ತುಂಬಾ ಪ್ರಿಯವಾಗಿ ತನ್ನ ಯುದ್ಧವನ್ನು ಮಾಡುವಂತಹ ಒಂದು ಜನಾಂಗದವರು ಅಂದ್ರೆ ನಮ್ಮ ಚೇದಿಗಳು. ಅದಕ್ಕೆ ಒಬ್ಬ ಸಾಹಸ ಪ್ರಿಯರು ಮತ್ತು ಯುದ್ಧ ಪ್ರಿಯರು ಅಂತ ಕೂಡ ನಮ್ಮ ಕಳಿಂಗದ ಚೇದಿಗಳ ಬಗ್ಗೆ ಹೇಳ್ತೀವಿ. ಹಾಗಾದ್ರೆ ಪ್ರಸ್ತುತ ಇವತ್ತಿಗೆ ಏನು ಒರಿಸ್ಸಾ ಅಂತ ಕೇಳಿದಿರಿ, ಒಡಿಶಾ ಅಂತ ಏನಾಗಿದೆ, ಇವತ್ತಿಗೆ ಪ್ರಸ್ತುತ ಒರಿಸ್ಸಾ ಅಥವಾ ಒಡಿಶಾ ಏನಿದೆ, ಈ ಭಾಗವನ್ನ ನಾವು ಇತಿಹಾಸದ ಪ್ರಾಚೀನದಲ್ಲಿ ಕಳಿಂಗ ಅಂತ ಕರಿತಾ ಇದ್ವಿ. ಪ್ರಸ್ತುತದ ಒಡಿಸ್ಸಾ ಭಾಗವನ್ನ ಕಳಿಂಗ ಅಂತ ಕರಿತೀವಿ. ಪ್ರಸ್ತುತದ ಬಿಹಾರ್ ಭಾಗವನ್ನ ಮಗಧ ಅಂತ ಕರಿತೀವಿ. ಇವೆಲ್ಲ ನಿಮಗೆಲ್ಲ ಗೊತ್ತಿದೆ. ಹಾಗಾದ್ರೆ ಇವತ್ತು ಪ್ರಸ್ತುತದ ಒಡಿಶಾ ಭಾಗವನ್ನ ಕಳಿಂಗ ಅಂತ ಕರಿತೀವಿ. ಇಂತಹ ಕಳಿಂಗದ ಒಂದು ಸಂತತಿ ಶುಂಗರ ಕಾಲದಲ್ಲಿ ಪ್ರಾಬಲ್ಯಕ್ಕೆ ಬರುತ್ತೆ. ಅದಕ್ಕೆ ಶುಂಗರ ಕಾಲದಲ್ಲಿ ಚೇದಿ ಸಂತತಿ ಏನಾಗುತ್ತೆ, ಇದು ಕೂಡ ಸ್ಟ್ರಾಂಗ್ ಆಗಿ ಪ್ರಾಬಲ್ಯಕ್ಕೆ ಬರುತ್ತೆ. ಹಾಗಾದ್ರೆ ಇಂತಹ ಕಳಿಂಗದ ಚೇದಿಗಳ ಸ್ಥಾಪಕ ಯಾರು ಕ್ವಶನ್ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಗೊತ್ತಿದೆ, ಶುಂಗರ ಸ್ಥಾಪಕನ ನೋಡಿದ್ರಿ, ಯಾರು? ಪುಷ್ಯಮಿತ್ರ ಶುಂಗ. ಕಣ್ವ ಸಂತತಿಯ ಸ್ಥಾಪಕ ಅಂತ ಗೊತ್ತಾಯ್ತು, ಯಾರು? ವಾಸುದೇವ ಕಣ್ವ. ಅದೇ ರೀತಿ ಚೇದಿಯ ಸ್ಥಾಪಕ ಯಾರು ಅಂತ ಕೇಳ್ತಾರೆ. ಶಾತವಾಹನರ ಸ್ಥಾಪಕ ಶ್ರೀಮುಖ. ಮಗಧ ಸಾಮ್ರಾಜ್ಯ ಸ್ಥಾಪಕ ಜರಾಸಂಧ ಮತ್ತು ಬೃಹದರಥ್. ಹಾಗಾದ್ರೆ ಅರ್ಯಾಂಕ ಮನೆತನದ ಸ್ಥಾಪಕ ಬಿಂಬಸಾರ. ಹಾಗಾದ್ರೆ ನಮ್ಮ ಶಿಶುನಾಗ ಸಂತತಿ ಸ್ಥಾಪಕ ಶಿಶುನಾಗ. ನಂದವಂಶದ ಸ್ಥಾಪಕ ಮಹಾಪದ್ಮಾನಂದ. ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಗುಪ್ತರ ಸ್ಥಾಪಕ ಶ್ರೀಗುಪ್ತ. ವರ್ಧನ ಸ್ಥಾಪಕ ಪುಷ್ಯಭೂತಿ. ಹಾಗಾದ್ರೆ ಇವತ್ತಿಗೆ ಸಿಂಧೂ ನಾಗರಿಕತೆಯ ಸ್ಥಾಪಕರು ದ್ರಾವಿಡರು. ವೇದಗಳ ಕಾಲದ ನಾಗರಿಕತೆಯ ಸ್ಥಾಪಕರು
ಆರ್ಯನರು. ಹೇಳ್ತಾ ಹೋದ್ರೆ ಎಲ್ಲ ಡೈನಸ್ಟಿ ಎಲ್ಲ ಮನೆತನಗಳಿಗೂ ಸ್ಥಾಪಕರು ಅಂತ ಬರ್ತಾರೆ. ಅದರಲ್ಲಿ ಇವತ್ತಿಗೆ ನಮ್ಮ ಕಳಿಂಗದ ಚೇದಿಗಳ ಸ್ಥಾಪಕ ಅಂದ್ರೆ ನಮ್ಮ ಮಹಾಮೇಘವಾಹನ ಅಂತ ಬರ್ತಾರೆ. ಇವತ್ತಿಗೆ ಮಹಾಮೇಘವಾಹನ ಈ ಕಳಿಂಗದ ಚೇದಿಯ ಒಬ್ಬ ದೊರೆ. ಹಾಗಾದ್ರೆ ಇವನ ನಂತರ ವಕ್ರದೇವ ಅಂತ ಅಧಿಕಾರಕ್ಕೆ ಬರ್ತಾನೆ. ಇವನ ಬಗ್ಗೆ ಏನು ಮಾಹಿತಿ ಇಲ್ಲ. ಹಾಗಾದ್ರೆ ವಕ್ರದೇವನ ನಂತರ ಬಂದಂತಹ ಒಬ್ಬ ಖ್ಯಾತ, ಒಬ್ಬ ಪ್ರಸಿದ್ಧನಾದಂತಹ ಒಂದು ದೊರೆ, ಒಬ್ಬ ಪ್ರಬಲನಾದ ದೊರೆ ನಿಮ್ಮ ಎಲ್ಲ KPSCಯಲ್ಲಿ ಇವನ ಬಗ್ಗೆ ಕೇಳಿದರೆ ನೀವು ಬೇಕಾದ್ರೆ ನೋಡ್ಬೋದು. ಅಂತಹ ವ್ಯಕ್ತಿ ಈ ಒಂದು ಮನೆತನದಲ್ಲಿ ಬರ್ತಾನೆ. ಅವನೇ ನಮ್ಮ ಪ್ರಸಿದ್ಧ ದೊರೆ, ನಮ್ಮ ಕಳಿಂಗದ ಚೇದಿಯ ಪ್ರಸಿದ್ಧ ದೊರೆ ಕಾರವೇಲ ಅಂತ ಹೇಳ್ತೀವಿ. ಇವತ್ತಿಗೆ ಕಾರವೇಲ ಅಂದ ತಕ್ಷಣ ಇವನ ಬಗ್ಗೆ ಏನೆಲ್ಲ ನೋಡಬಹುದು. ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಏನಾದ್ರೂ ಚೇದಿಗಳ ಬಗ್ಗೆ ಕ್ವಶನ್ಸ್ ಕೇಳಿದ್ರೆ ಕಾರವೇಲನ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇವತ್ತಿಗೆ ಕಾರವೇಲ ಈ ಒಂದು ಸಂತತಿಯ ಒಬ್ಬ ಪ್ರಸಿದ್ಧ ದೊರೆ, ಒಬ್ಬ ವೆರಿ ಸ್ಟ್ರಾಂಗ್ ಆದಂತಹ ಒಬ್ಬ ಪರ್ಸನ್, ಒಬ್ಬ ರೂಲರ್, ಪ್ರಸಿದ್ಧ ದೊರೆ, ಒಬ್ಬ ಜೈನ ಮತವಲಂಬಿ, ಜೈನ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡಿದವರು. ಇದು ಕ್ವಶನ್ಸ್ ಕೇಳ್ತಾರೆ. ಕಾರವೇಲನ ಧರ್ಮ ಜೈನ ಧರ್ಮ, ಅಂದ್ರೆ ಜೈನ ಧರ್ಮಕ್ಕೆ ಇವನು ಪ್ರೋತ್ಸಾಹನ ಮಾಡ್ತಾನೆ. ಇವತ್ತಿಗೆ ಮೌರ್ಯ ಸಾಮ್ರಾಜ್ಯದ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅದನ್ನ ಪ್ರಚಾರ ಮಾಡ್ತಾನೆ. ನಮ್ಮ ಕಾನಿಷ್ಕನು ಕೂಡ ಬೌದ್ಧ ಧರ್ಮವನ್ನ ಪೋಷಣೆ ಮಾಡ್ತಾನೆ. ನಮ್ಮ ಹರ್ಷವರ್ಧನ ಕೂಡ ಬೌದ್ಧ ಧರ್ಮವನ್ನ ಪೋಷಣೆ ಮಾಡ್ತಾನೆ. ಶೃಂಗರಲ್ಲಿ ಬಂದಂತ ಪುಷ್ಯಮಿತ್ರ ಶೃಂಗ ವೈದಿಕ ಧರ್ಮವನ್ನ ಪ್ರೋತ್ಸಾಹ ಮಾಡ್ತಾನೆ. ಈ ತರ ಧರ್ಮಗಳ ಪ್ರೋತ್ಸಾಹಕರು ಅಂತ ಬಂದಾಗ ಇವರು ಜೈನ ಮತವಲಂಬಿ ಅಂತ ಕರಿತೀವಿ. ಜೈನ ಧರ್ಮವನ್ನು ಪ್ರೋತ್ಸಾಹ ಮಾಡಿದವನು. ಮತ್ತೆ ಈ ಕಾರವೇಲ ಏನಪ್ಪಾ ಅಂದ್ರೆ ಬರೀ ಪ್ರಸಿದ್ಧ ದೊರೆ ಅಲ್ಲ, ಒಬ್ಬ ದಕ್ಷ ಆಡಳಿತಗಾರ ಅಂತ ಕೂಡ ಹೇಳ್ತೀವಿ. ದ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ತೀವಿ. ಜೊತೆಗೆ ನಮ್ಮ ಕಲೆಗೆ, ಸಾಹಿತ್ಯಕ್ಕೆ, ನಾಟಕಕ್ಕೆ, ನೃತ್ಯಕ್ಕೆ ಮಹತ್ವವನ್ನು ಕೊಟ್ಟವನು, ಪ್ರೋತ್ಸಾಹ ಮಾಡಿದವನು ನಮ್ಮ ಕಾರವೇಲ, ಒಬ್ಬ ಜೈನ ಧರ್ಮದ ಮತಾವಲಂಬಿ. ಹಾಗಾದ್ರೆ ನಿಮ್ಮ KPSCಯಲ್ಲಿ ಪ್ರಶ್ನೆ ಕೇಳುವಂತದ್ದು ಯಾರಪ್ಪ ಅಂದ್ರೆ ಇಂಥ ಕಾರವೇಲನ ಜೀವನ ವೃತ್ತಾಂತದ ಬಗ್ಗೆ, ಅವನ ಸಾಧನೆಯ ಬಗ್ಗೆ, ಅವನ ವ್ಯಕ್ತಿತ್ವದ ಬಗ್ಗೆ. ನೋಡಿ, ಅವನ ಜೀವನ ವೃತ್ತಾಂತ ಇರ್ಬೋದು, ಅವನ ಸಾಧನೆ ಇರ್ಬೋದು, ಮತ್ತೆ ಅವನ ವ್ಯಕ್ತಿತ್ವ ಇರ್ಬೋದು. ಈ ಕಾಲಾನುಕ್ರಮಣಿಕೆಯಲ್ಲಿ ಪ್ರತಿಯೊಂದು ಅವನ ಬಗ್ಗೆ ವಿಷಯಗಳನ್ನು ತಿಳಿಸುವಂತ ಒಂದು ಶಾಸನ ಇದೆ. ಈ ಶಾಸನ ಕೇಳ್ತಾರೆ. ಇದನ್ನೇ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಯಾವ್ದಪ್ಪ ಅಂದ್ರೆ ಆದಿಗುಂಪ ಶಾಸನ ಅಂತ ಹೇಳ್ತೀವಿ. ಇವತ್ತಿಗೆ ಆದಿಗುಂಪ ಶಾಸನ ಅನ್ನೋದು, ಆದಿಗುಂಪ ಶಿಲಾಶಾಸನ ಅನ್ನೋದು ಕಾರವೇಲನ ಸಂಪೂರ್ಣ ವಿಚಾರವನ್ನು ತಿಳಿಸುವಂತಹ ಶಾಸನ. ಇದು ಬಹಳ ಇಂಪಾರ್ಟೆಂಟ್. ಕೆಲವು ಇಂಪಾರ್ಟೆಂಟ್ ಶಾಸನ ಇದೆ. ಹಲ್ಮಿಡಿ ಶಾಸನ ಇದೆ, ತಾಳ್ಗುಂದ ಇದೆ, ಹರಸಿ ಶಾಸನ ಅಂತ ಇದೆ, ಚಂದ್ರವಳ್ಳಿ ಶಾಸನ ಅಂತ ಇದೆ, ಅಲಹಾಬಾದ್ ಸ್ತಂಭ ಶಾಸನ ಅಂತ ಇದೆ, ಐಹೊಳೆ ಶಾಸನ ಅಂತ ಇದೆ. ಬಿಟ್ರೆ ಅಶೋಕನ ಶಾಸನಗಳು ಇದೆ, ನಾಸಿಕ್ ಶಾಸನ ಇದೆ, ಮತ್ತೆ ನಾನ್ಘಾಟ್ ಶಾಸನ ಅಂತ ಇದೆ. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಇವೆಲ್ಲ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಅದರಲ್ಲಿ ಮತ್ತೆ ಇನ್ನೊಂದಿದೆಯಲ್ಲ, ಜುನಾಗಢ ಶಾಸನ ಅಂತ ಇದೆ. ಅದೇ ರೀತಿ ಬಹಳ ಪ್ರಮುಖವಾದಂತಹ ಒಂದು ಶಾಸನಲ್ಲಿ ಆದಿಗುಂಪ ಶಾಸನ ಅಂತ ಬರುತ್ತೆ. ಇದು ಕಾರವೇಲನ ಎಲ್ಲ ಸಾಧನೆ ಮತ್ತು ವ್ಯಕ್ತಿತ್ವಗಳನ್ನ ತಿಳಿಸುತ್ತದೆ. ಇವನ ಸಾಧನೆಯನ್ನ ಕಾಲಾನುಕ್ರಮಣಿಕೆಯಲ್ಲಿ ತನ್ನ ಮಾಹಿತಿಯನ್ನು ನೀಡುತ್ತಾ ಹೋಗುತ್ತೆ. ಇವತ್ತು ಉದಯಗಿರಿ ಎಂಬ ಒಂದು ಸ್ಥಳದಲ್ಲಿ ಈ ಒಂದು ಶಾಸನ ಇದೆ. ಆದಿಗುಂಪ ಶಿಲಾಶಾಸನ ಇವನ ಬಗ್ಗೆ ಮಾಹಿತಿಯನ್ನು ಕೊಡುವಂತದ್ದು. ಇದು ನಿಮ್ಮ ಎಕ್ಸಾಮ್ಸ್ ಗೆ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ. ಹಾಗಾದ್ರೆ ಇಂತಹ ಶಾಸನದ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, ಈ ಕಾರವೇಲನ ಬಗ್ಗೆ 15 ವರ್ಷ ಒಬ್ಬ ವಿದ್ಯಾರ್ಥಿಯಾಗಿ ಒಂದು ಶಿಕ್ಷಣವನ್ನ, ಉತ್ತಮ ಒಂದು ಶಿಕ್ಷಣವನ್ನ ಪಡೆದು 23ನೇ ವಯಸ್ಸಿಗೆ ಒಬ್ಬ ರಾಜನಾಗಿ, 23ನೇ ವಯಸ್ಸಿಗೆ ರಾಜನಾದ ನಂತರ 15 ವರ್ಷ ಏನ್ ಮಾಡ್ತಾನೆ, ಪ್ರತಿ ವರ್ಷಕ್ಕೊಂದು ಸಾಧನೆ ಅಂತ ಮಾಡ್ತಾ ಹೋಗ್ತಾನೆ. ಈ 15 ವರ್ಷದ ಸಾಧನೆ ಇವನ ಒಂದು ಆಳ್ವಿಕೆ ನೋಡ್ತಾ ಹೋಗ್ತಾರ. ಇದು ಈ ಒಂದು ಶಾಸನದಲ್ಲಿ ತಿಳಿಸುವಂತದ್ದು. ಒಟ್ಟು 23ನೇ ವಯಸ್ಸಿಗೆ ರಾಜನಾಗಿ 15 ವರ್ಷ ಸಾಧನೆಯನ್ನ ಮಾಡ್ತಾನೆ. 15 ವರ್ಷದ ಸಾಧನೆ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಹಾಗಾದ್ರೆ ಮತ್ತೆ ನೋಡಬಹುದು ಅಂದ್ರೆ, ಇವತ್ತು ನಿಗ್ರಂಥಕರು ಅಂತ ಬರ್ತಾರೆ, ಜೈನ ಧರ್ಮದ ಅನುಯಾಯಿಗಳು ನಿಗ್ರಂಥಕರು ಅಂತ ಕರಿತೀವಿ. ಇಂಥ ನಿಗ್ರಂಥಕರಿಗೆ ಕಂದಗಿರಿ ಮತ್ತು ಉದಯಗಿರಿ ಎಂಬ ಒಂದು ಸ್ಥಳಗಳಲ್ಲಿ ಗುಹಾಲಯಗಳನ್ನ ಕೂಡ ನಿರ್ಮಾಣ ಮಾಡ್ತಾನೆ. ಇವತ್ತಿಗೆ ನಿಗ್ರಂಥಕರಿಗೆ ಕಂದಗಿರಿ ಮತ್ತು ಉದಯಗಿರಿ ಎಂಬ ಒಂದು ಸ್ಥಳದಲ್ಲಿ ಗುಹಾಲಯಗಳನ್ನು ನಿರ್ಮಾಣವನ್ನ ಮಾಡ್ತಾನೆ ನಮ್ಮ ಕಾರವೇಲ. ಜೊತೆಗೆ ಇವನು ಕೂಡ ಅಶೋಕನಂಗೆ ಇವನು ಕೂಡ ಕೆಲವು ಕೆಲಸ ಕಾರ್ಯಗಳನ್ನ ಮಾಡ್ತಾನೆ. ಏನಪ್ಪಾ ಅಂದ್ರೆ ಸಾರ್ವಜನಿಕರಿಗೆ ಕೆರೆ, ಕಾಲುವೆ ಮತ್ತು ರಸ್ತೆಗಳನ್ನ ಕೂಡ ನಿರ್ಮಾಣವನ್ನ ಮಾಡ್ತಾರೆ ಯಾರು ಅಂದ್ರೆ ನಮ್ಮ ಕಾರವೇಲ. ಹಾಗಾದ್ರೆ ಮತ್ತೊಂದೇನಪ್ಪಾ ಅಂದ್ರೆ, ಇವತ್ತಿಗೆ ಆಗ್ನೇಯ ಏಷ್ಯಾ ಅಂತ ಏನ್ ಕೇಳಿದ್ರಿ, ಆಗ್ನೇಯ ಏಷ್ಯಾದಲ್ಲಿ ಬರುವಂತಹ ದೇಶಗಳಿಗೆ ಇವನೇನ್ ಮಾಡ್ತಾನೆ, ಏಷ್ಯಾದಲ್ಲೇ, ನಮ್ಮ ಆಗ್ನೇಯ ಏಷ್ಯಾದಲ್ಲೇ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಪ್ರಚಾರಕ್ಕೆ ತಂದವನು ನಮ್ಮ ಕಾರವೇಲ. ನೋಡಿ, ಇವತ್ತಿಗೆ ಮಧ್ಯ ಏಷ್ಯಾ ಗೊತ್ತಿದೆ, ಆಗ್ನೇಯ ಏಷ್ಯಾ ಅಂತ ಬರ್ತವೆ. ಆಗ್ನೇಯ ಏಷ್ಯಾದಲ್ಲಿ ನಮ್ಮ ಭಾರತದ ಸಂಸ್ಕೃತಿಯನ್ನ ಪ್ರಚಾರ ಮಾಡುವಂತ ಕೆಲಸವನ್ನ ಮಾಡ್ತಾನೆ
ನಮ್ಮ ಕಾರವೇಲ. ಹಾಗಾದ್ರೆ ಇವತ್ತು ಆದಿಗುಂಪ ಶಾಸನ ಇವನ ಸಾಧನೆ ತಿಳಿಸುತ್ತದೆ. ಅಂದ್ರೆ ಇವನ ಸಾಧನೆ ಹೇಳಿದ್ದೇನೆ, 15 ವರ್ಷ ಆಳ್ವಿಕೆ ಮಾಡಿದ್ದಾನೆ. ಅಂದ್ರೆ 15 ವರ್ಷದ ಆಳ್ವಿಕೆಯನ್ನ ಕಾಲಾನುಕ್ರಮಣದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದ್ರಾಗೆ ನಿಮಗೆ ಒಂದು 3-4 ಪಾಯಿಂಟ್ ನನ್ನ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಅವ್ 4-5 ನಾನು ಇದನ್ನೆಲ್ಲ ಅಂಡರ್ಲೈನ್ ಮಾಡಿದ್ದೀನಿ. ನೋಡ್ತಾ ಹೋಗೋಣ ಇವನ 15 ವರ್ಷದ ಸಾಧನೆಯನ್ನ ಕಾಲಾನುಕ್ರಮಣಿಕೆಯಲ್ಲಿ ಹೆಂಗೆ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ದ ಫಸ್ಟ್ ಒನ್, ಮೊದಲ ವರ್ಷದಲ್ಲಿ ಏನ್ ಮಾಡ್ದ, ಇವೆಲ್ಲ ಶಾಸನದಿಂದ ನೋಡುವಂತ ವಿಚಾರ. ಇವತ್ತಿನ ಮೊದಲನೇ ವರ್ಷದಲ್ಲಿ ಈ ಭುವನೇಶ್ವರ ಎಂಬ ನಗರವನ್ನ ನಿರ್ಮಾಣವನ್ನು ಮಾಡಿ ಅದನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ. ಇವತ್ತಿಗೆ ಮಧ್ಯಪ್ರದೇಶದಲ್ಲಿ ಇವತ್ತಿಗೆ ಭುವನೇಶ್ವರ ಅಂತ ಒಂದು ಒರಿಸ್ಸಾದಲ್ಲಿ ಒಂದು ಒಳ್ಳೆಯ ಪ್ಲೇಸ್ ನೋಡ್ತೀರಾ. ಇವತ್ತು ಈ ಭುವನೇಶ್ವರ ಅಂತ ಏನು ನಗರ ಇದೆ, ಈ ನಗರವನ್ನ ಇವನೇ ಸ್ಥಾಪನೆ ಮಾಡಿ ಈ ನಗರವನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ ತನ್ನ ಆಳ್ವಿಕೆಯ ಮೊದಲ ವರ್ಷದಲ್ಲಿ. ಹಾಗಾದ್ರೆ 2ನೇ ವರ್ಷದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಶಾತಕರ್ಣಿ ಅಂತ ಬರ್ತಾರೆ. ನಿಮಗೆಲ್ಲ ಶಾತವಾಹನದಲ್ಲಿ ಬಂದಂತವ್ರು ಯಜ್ಞಶ್ರೀ ಶಾತಕರ್ಣಿ, ಗೌತಮಿ ಪುತ್ರ ಶಾತಕರ್ಣಿ, 1ನೇ ಶಾತಕರ್ಣಿ ಅಂತ ಬರ್ತಾರೆ. ಈ ಶಾತಕರ್ಣಿಯನ್ನ ಸೋಲಿಸಿ ಅವನ ದಾಳಿನ ತಡೆಗಟ್ಟಿ ಮೂಷಿಕ ಎಂಬುವರನ್ನ ನಿರ್ಮೂಲನೆ ಮಾಡ್ತಾನೆ ತನ್ನ 2ನೆಯ ವರ್ಷದಲ್ಲಿ. ನೆಕ್ಸ್ಟ್ 3 ಮತ್ತು 4ನೇ ವರ್ಷದಲ್ಲಿ ಏನ್ ಮಾಡ್ತಾನೆ, ರಾಷ್ಟ್ರಿಕರು ಮತ್ತು ಭೋಜಕರು ಎಂಬ ಅರಸರುಗಳನ್ನ ಸೋಲಿಸುವಂತ ಕೆಲಸ ಮಾಡ್ತಾನೆ. ಹಾಗಾದ್ರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ 5ನೇ ವರ್ಷದಲ್ಲಿ, ಇದು ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. 5ನೇ ವರ್ಷದಲ್ಲಿ ಏನ್ ಮಾಡ್ದ ಅಂದ್ರೆ ಇವತ್ತಿಗೆ ನಂದರಾಜ ಅಂತ ಬರ್ತಾನೆ. ಈ ನಂದರಾಜನ ಕಾಲದಲ್ಲಿ ಒಂದು ಕಾಲುವೆ ನಿರ್ಮಾಣ ಆಗಿರುತ್ತೆ. ಆ ನಂದರಾಜನ ಕಾಲದಲ್ಲಿ ಆದಂತ ಕಾಲುವೆ ನಿರ್ಮಾಣವನ್ನ, ಆ ಕಾಲುವೆಯನ್ನು ಏನ್ ಮಾಡಿದ್ನೋ ಆ ಕಾಲುವೆಯನ್ನ ತನ್ನ ರಾಜಧಾನಿಯವರೆಗೆ ಕನೆಕ್ಟಿವಿಟಿ ಆಗಂಗೆ ತೊಡಿಸುವಂತ ಕೆಲಸವನ್ನ ಮಾಡ್ತಾನೆ ನಮ್ಮ ಕಾರವೇಲ. ನಂದರಾಜನ ಕಾಲದಲ್ಲಿ ತೋಡಿದ ಕಾಲುವೆಯನ್ನ ರಾಜಧಾನಿಯವರೆಗೂ ಅಂದ್ರೆ ಭುವನೇಶ್ವರದವರೆಗೂ ಆ ಕಾಲುವೆಗಳನ್ನ ಆ ಮಾರ್ಗವನ್ನಾಗಿ ಏನ್ ಮಾಡ್ತಾನೆ, ಅಲ್ಲಿವರೆಗೆ ಇದನ್ನ ವ್ಯಾಪಕವಾಗುವಂತ ಕೆಲಸವನ್ನ ಮಾಡ್ತಾನೆ ನಮ್ಮ ಕಾರವೇಲ. ಹಾಗಾದ್ರೆ 6 ಮತ್ತು 7ನೇ ಶತಮಾನದಲ್ಲಿ ಏನ್ ಮಾಡೋದು, 6th and 7th ತನ್ನ 15 ವರ್ಷದಲ್ಲಿ ಬರ್ತಾ ಇದ್ದೇನೆ. 6 ಮತ್ತು 7ನೇ ವರ್ಷದಲ್ಲಿ ಒಂದು ರಾಜಸೂಯ ಯಾಗ ಅಂತ ಮಾಡ್ತಾನೆ. ಇದು ಬಹಳ ಇಂಪಾರ್ಟೆಂಟ್ ಯಾಗಗಳು. ರಾಜಸೂಯ ಯಾಗ ಅಂತ ಬರುತ್ತೆ, ಅಶ್ವಮೇಧ ಯಾಗ ಅಂತ ಬರುತ್ತೆ, ಸಲ್ಲೇಖನ ರಥಗಳು ಅಂತ ಬರ್ತವೆ, ಮತ್ತೆ ಪುತ್ರಕಾನಿಷ್ಠಿ ಯಾಗ ಅಂತ ಮಾಡ್ತಾರೆ, ಹಿರಣ್ಯ ಗರ್ಭದಾನ ಯಾಗ ಅಂತ ಮಾಡ್ತಾರೆ, ವಾಜಪೇಯಿ ಯಾಗ ಅಂತ ಮಾಡ್ತಾರೆ. ನಮ್ಮ ಭಾರತ ಇತಿಹಾಸದಲ್ಲಿ ಇಂತಿಂತ ಯಾಗಗಳೆಲ್ಲ ನೋಡ್ತಾ ಹೋಗ್ತೀರಾ. ಅದ್ರಾಗ ಇವನ ಕಾಲದಲ್ಲಿ ಈ ರಾಜಸೂಯ ಯಾಗ ಅಂತ ಮಾಡಿ ಅದರಿಂದ ಅನೇಕ ತೆರಿಗೆಗಳನ್ನ ಏನ್ ಮಾಡ್ತಾನೆ, ಇಳಿಸುವಂತ ಕೆಲಸ ಮಾಡ್ತಾನೆ, ಕಡಿಮೆ ಮಾಡುವಂತ ಕೆಲಸ ಮಾಡ್ತಾನೆ. ತನ್ನ ಅಧಿಕಾರದ 6 ಮತ್ತು 7ನೇ ವರ್ಷದಲ್ಲಿ ರಾಜಸೂಯ ಯಾಗವನ್ನು ಆಚರಿಸಿ ಅನೇಕ ತೆರಿಗೆಗಳನ್ನು ಇಳಿಸುವಂತ ಕೆಲಸವನ್ನು ಮಾಡ್ತಾನೆ ಕಾರವೇಲ. ಹಾಗಾದ್ರೆ ಮತ್ತೆ ನೋಡೋದಾದ್ರೆ ಇದು ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಫೋಕಸ್ ಮಾಡಿ ಕೇಳಬಹುದು. ತನ್ನ 8ನೇ ವರ್ಷದಲ್ಲಿ ಏನ್ ಮಾಡ್ದ ಕಾರವೇಲ, 8ನೇ ವರ್ಷದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಇವತ್ತಿಗೆ ರಾಜಗೃಹದ ಮೇಲೆ ದಾಳಿ ಮಾಡಿ ಡೆಮಿತ್ರಿಯಸ್ ಅಂತ ಒಬ್ಬ ಅರಸನನ್ನ ಮಥುರಾದವರೆಗೆ ಓಡಿಸುವಂತ ಕೆಲಸ ಮಾಡ್ತಾನೆ. ಈ ಡೆಮಿತ್ರಿಯಸ್ ಯಾರು ಅಂತ ನೋಡೋದಾದ್ರೆ ನಾನು ಬರೆದಿ ನೋಡಿ, ಇಂಡೋ ಬ್ಯಾಕ್ಟೀರಿಯನ್ಸ್ ಅಂತ ಬರ್ತಾರಲ್ಲ, ಆ ಇಂಡೋ ಬ್ಯಾಕ್ಟೀರಿಯನ್ಸ್ ಇಂದ ಬಂದಂತ ಒಬ್ಬ ಮೊದಲದರೆ ಡೆಮಿತ್ರಿಯಸ್, ನಂತರ ಬಂದವನು ಮಿನಾಂಡರ್ ಅಂತ ಹೇಳ್ತೀವಿ. ಇವತ್ತು ಇಂಥ ಡೆಮಿತ್ರಿಯಸ್ ಅನ್ನ ಸೋಲಿಸುವುದರ ಮೂಲಕ ಇವನನ್ನ ಎಲ್ಲಿವರೆಗೆ, ಮಥುರಾದವರೆಗೆ ಓಡಿಸುವಂತ ಕೆಲಸವನ್ನು ಮಾಡ್ತಾನೆ ತನ್ನ 8ನೇ ವರ್ಷದಲ್ಲಿ. ಜೊತೆಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಏನಪ್ಪಾ ಅಂದ್ರೆ ಬರಬಾರ್ ಎಂಬ ಗುಹೆಯಲ್ಲಿ ಇರುವಂತಹ ಅಥವಾ ಬರಬಾರ್ ಎಂಬ ಸ್ಥಳದಲ್ಲಿ ಬರುವಂತಹ ಒಂದು ಸ್ಥಳದ ಮೇಲೆ ದಾಳಿ ಮಾಡಿ ಆ ಸ್ಥಳದಲ್ಲಿ ಇರುವಂತಹ ಆಜೀವಿಕಾ ಪಂಥದ ಗುಹೆಗಳು ಏನಿದ್ವೋ ಆ ಗುಹೆಗಳನ್ನ ನಾಶ ಮಾಡ್ತಾನೆ. ಇದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆಜೀವಿಕಾ ಗುಹೆಗಳನ್ನ ಕಟ್ಟಿಸಿದವರು ಅಶೋಕ ಮತ್ತು ಅವನ ಮೊಮ್ಮಗ ದಶರಥ ಮೌರ್ಯ. ಇದು ಆಜೀವಿಕಾ ಗುರುಗಳಿಗೆ ಗುಹೆಗಳನ್ನ ಕಟ್ಟಿಸ್ಕೊಡ್ತಾರೆ ಬರಬಾರ್ ಬೆಟ್ಟಗಳಲ್ಲಿ ಮತ್ತೆ ನಾಗಾರ್ಜುನ ಬೆಟ್ಟಗಳಲ್ಲಿ. ಇಂತಹ ಸ್ಥಳದ ಮೇಲೆ ದಾಳಿ ಮಾಡಿ ಆ ಆಜೀವಿಕಾ ಗುಹೆಗಳನ್ನ ಏನ್ ಮಾಡ್ತಾನೆ, ನಾಶ ಮಾಡುವಂತ ಕೆಲಸ ಮಾಡ್ತಾನೆ. ಯಾರು ಅಂದ್ರೆ ನಮ್ಮ ಕಾರವೇಲ ತನ್ನ 8ನೇ ವರ್ಷದಲ್ಲಿ. ಹಾಗಾದ್ರೆ ಮತ್ತೆ ಪ್ರಶ್ನೆ ಮತ್ತೆ ನೋಡೋದಾದ್ರೆ 9ನೇ ವರ್ಷದಲ್ಲಿ ಏನ್ ಮಾಡ್ದ ಅಂದ್ರೆ ಇವತ್ತಿಗೆ ಮಹಾವಿಜಯ ಎಂಬ ಹೆಸರಿನ ಅರಮನೆಯನ್ನ ಕಟ್ಟಿಸ್ತಾನೆ ಕಳಿಂಗದಲ್ಲಿ ಮಹಾವಿಜಯ ಎಂಬ ಅರಮನೆಯನ್ನ ಕಟ್ಟಿಸಿ ಅಲ್ಲಿ ಅರಮನೆ ಕಟ್ಟಿಸುವುದರ ಮೂಲಕ ಅನೇಕ ರೀತಿಯ ದಾನ ಧರ್ಮಗಳನ್ನ ಉದಾರ ಭಾವನೆಯಿಂದ ಮಾಡ್ತಾ ಹೋಗ್ತಾನೆ. ಇವತ್ತಿ ಮಹಾವಿಜಯ ಅರಮನೆ ಕಟ್ಟಿಸಿ ಉದಾರವಾದವಂತ ದಾನವನ್ನ ಮಾಡ್ತಾನೆ. ಬುಕ್ಕಲ್ಲಿ ನೋಡುವ ಪ್ರಕಾರ 36 ಲಕ್ಷ ಬೆಳ್ಳಿ ನಾಣ್ಯಗಳನ್ನ ಇವನು ದಾನವಾಗಿ ಮಾಡದ ಅಂತ ಕೂಡ ಮಾಹಿತಿ ಕೊಡ್ತಾರೆ. ಏನಿರ್ಲಿ, ಇವತ್ತಿಗೆ ಒಂದು ಉದಾರವಾದ ದಾನವನ್ನ ಈ ಅರಮನೆಯನ್ನ ಕಟ್ಟಿಸ್ತಾನೆ. ಆ ಅರಮನೆ ಹೆಸರು ಕೇಳಬಹುದು ಮಹಾವಿಜಯ ಅಂತ. ಇದು ಕಳಿಂಗದಲ್ಲಿ ನೋಡ್ತೀರಾ. ತನ್ನ ಅಧಿಕಾರದ 9ನೇ ವರ್ಷದಲ್ಲಿ ಈ ರೀತಿ ಅರಮನೆಯನ್ನ ಕಟ್ಟಿಸಿ ತುಂಬಾ ಜನಕ್ಕೆ ಏನ್ ಮಾಡ್ತಾನೆ, ಉದಾರವಾದ ದಾನ ಧರ್ಮವನ್ನ ಮಾಡ್ತಾನೆ. ಯಾರು ಅಂದ್ರೆ ನಮ್ಮ ಕಾರವೇಲ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಇದು ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ತನ್ನ ಅಧಿಕಾರದ 10ರಿಂದ 13 ವರ್ಷ ನಿರಂತರ 3 ವರ್ಷದಲ್ಲಿ ಏನ್ ಮಾಡ್ದ ಅಂದ್ರೆ ಮಗಧದ ಮೇಲೆ ದಾಳಿ ಮಾಡಿ ಆ ಮಗಧದಲ್ಲಿ ಬೃಹಸ್ಪತಿ ಮಿತ್ರ ಅಂತ ಬರ್ತಾನೆ. ಈ ಬೃಹಸ್ಪತಿ ಮಿತ್ರನನ್ನ ಸೋಲಿಸಿ
ಏನ್ ಮಾಡ್ತಾನೆ, ಆ ನಂದರಾಜನ ಕಾಲದಲ್ಲಿ ಏನು ಒಂದು ಅಪಹರಣ ಮಾಡಿರ್ತಾನೆ, ನಂದರಾಜನ ಕಾಲದಲ್ಲಿ ಒಂದು ಜಿನ ಪ್ರತಿಮೆಯನ್ನು ಅಪಹರಣ ಮಾಡಿರ್ತಾನೆ. ಈ ಜಿನ ಪ್ರತಿಮೆಯನ್ನು ಮತ್ತೆ ಮಾಡ್ತಾನೆ ಮರಳಿ ಪಡೆಯುವಂತ ಕೆಲಸವನ್ನು ಮಾಡ್ತಾನೆ. ಕಾರವೇಲ ಒಂದು ನಗರದ ಮೇಲೆ ದಾಳಿ ಮಾಡಿ ಅಲ್ಲಿ ಬೃಹಸ್ಪತಿ ಮಿತ್ರನನ್ನು ಸೋಲಿಸಿ ನಂದರಾಜನ ಕೈಯಲ್ಲಿದ್ದಂತಹ ಅವನೇನು ಅಪಹರಿಸಿಕೊಂಡು ಹೋಗಿದ್ದ ಜಿನ ಪ್ರತಿಮೆಯನ್ನ, ಆ ಜಿನ ಪ್ರತಿಮೆಯನ್ನ ಮರಳಿ ಪಡೆಯುವಂತ ಕೆಲಸ ಮಾಡ್ತಾನೆ. ಇದೇ 3 ವರ್ಷದಲ್ಲಿ ಅಂಗ, ಮಗಧ ಮತ್ತು ಪಾಂಡ್ಯ ರಾಜರ ಮೇಲೆ ದಾಳಿ ಮಾಡಿ ಲೂಟಿ ಮಾಡುವಂತ ಕೆಲಸ ಮಾಡ್ತಾನೆ ನಮ್ಮ ಕಾರವೇಲ. ಬಿಟ್ರೆ ಮತ್ತೆ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು, 14 ಮತ್ತು 15ನೇ ಒಂದು ವರ್ಷದಲ್ಲಿ ಏನ್ ಮಾಡ್ದ ಅಂದ್ರೆ ನಮ್ಮ ಕಾರವೇಲ ಜೈನ ಧರ್ಮದ ಮತಾವಲಂಬಿ ಅಂತ ಹೇಳಿದೀನಿ. ಇದೇ ಜೈನ ಧರ್ಮದ ಮತಾವಲಂಬಿ ಆದವನು ಜೈನ ಸಮ್ಮೇಳನದ ಸಂಘಟನೆ ಮಾಡ್ತಾನೆ. ಮತ್ತೊಂದು ಜೈನ ಧರ್ಮಶಾಸ್ತ್ರವನ್ನ ರಚಿಸಲು ಪ್ರೋತ್ಸಾಹವನ್ನ ಮಾಡ್ತಾನೆ ನಮ್ಮ ಕಾರವೇಲ. ಒಟ್ಟಾರೆ ಒಬ್ಬ ಗ್ರೇಟ್ ವ್ಯಕ್ತಿಯಾಗಿ, ಸಾಹಸ ಪ್ರಿಯನಾಗಿ, ಯುದ್ಧ ಪ್ರಿಯನಾಗಿ, ಆಡಳಿತಗಾರನಾಗಿ, ಜೊತೆಗೆ ಜೈನ ಧರ್ಮದ ಮತಾವಲಂಬಿಯಾಗಿ ಕಲೆ, ಸಾಹಿತ್ಯ, ನಾಟಕ, ನೃತ್ಯಗಳಿಗೆ ಪ್ರೋತ್ಸಾಹ ಮಾಡಿದಂತಹ ನಮ್ಮ ಕಾರವೇಲನ 15 ವರ್ಷದ ಇತಿಹಾಸವನ್ನ, ಇವನ ಸಾಧನೆಯನ್ನ ತಿಳಿಸುವಂತದ್ದು ಆದಿಗುಂಪ ಶಾಸನ. ಸಾಧನೆ ಜೊತೆಗೆ ಇವನ ಕಂಪ್ಲೀಟ್ ಪರ್ಸನಾಲಿಟಿ, ಇವನ ವ್ಯಕ್ತಿತ್ವವನ್ನು ತಿಳಿಸುವಂತ ಶಾಸನ ಅಂತ ಕೇಳಿದ್ರೆ ನಿಮ್ಗೆ ಆದಿಗುಂಪ ಶಾಸನ ಅಂತ ಬರೀತೀರಾ. ಏನೇ ಇರಲಿ, ಇಷ್ಟೆಲ್ಲ ಮಾಡಿದಂತಹ ನಮ್ಮ ಕಾರವೇಲನ ಕಾಲದಲ್ಲಿ, ಇವರ ಕಾಲದಲ್ಲಿ ಈ ಚೇದಿ ಸಂತತಿ ಏನಾಗುತ್ತೆ, ಅವನತಿಗೆ ಬರುತ್ತೆ. ಒಟ್ಟಾರೆ ಈ ಚೇದಿಗಳು ಒಂದು ಪುಟದಲ್ಲಿ ಬಂದು ಹೋಗ್ಬಿಡ್ತಾರೆ, ಒಂದು ಇತಿಹಾಸದಲ್ಲಿ ಒಂದು ಎಂಟ್ರಿ ಮಾಡ್ತಾನೆ. ಇತಿಹಾಸದಲ್ಲಿ ಓದುವಂತ ಓದುಗರಿಗೆ ಇವನೊಂದು ಚಾಪ್ಟರ್ ಆಗಿ ಬಿಟ್ಟು ಹೋಗ್ತಾನೆ. ಇವತ್ತು ಇವನ ಸಾಧನೆ ಇಷ್ಟಿದೆ. ಇದರಲ್ಲಿ ನಿಮಗೆ ಎಲ್ಲೋ ಒಂದು ಕ್ವಶನ್ಸ್ ಅನ್ನ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ತುಂಬಾ ಸರಿ ಕೇಳಿರುವಂತದ್ದು ಆದಿಗುಂಪ ಶಾಸನ. ಎಷ್ಟು ಸಿಂಪಲ್ ಕ್ವಶನ್. ಆದಿಗುಂಪ ಶಾಸನ ಯಾರ ಸಾಧನೆಯನ್ನು ತಿಳಿಸುತ್ತದೆ ಅಂತ ಪ್ರಶ್ನೆ ಕೇಳ್ತಾರೆ, ಕಾರವೇಲ ಅಂತ ಬರೀತೀರಾ. ನಾಸಿಕ್ ಶಾಸನ ಅಂತ ಕೇಳ್ತಾರೆ, ಗೌತಮಿ ಪುತ್ರ ಶಾತಕರ್ಣಿ ಬರೀತೀರಾ. ನಾನ್ಗಾಡ್ ಶಾಸನ ಅಂತ ಕೇಳ್ತಾರೆ, ಸಿಮುಖ ಅಂತ ಬರೀತೀರಾ. ಅಲಹಾಬಾದ್ ಶಾಸನ ಅಂತ ಕೇಳ್ತಾರೆ, ಸಮುದ್ರಗುಪ್ತ ಅಂತ ಬರೀತೀರಾ. ಹೈವಳೆ ಶಾಸನ ಅಂತ ಕೇಳ್ತಾರೆ, ಇಮ್ಮಡಿ ಪುಲಕೇಶಿ ಅಂತ ಬರೀತೀರಾ. ಜುನಾಗಢ ಶಾಸನ ಅಂತ ಕೇಳಿದ್ರೆ ರುದ್ರದಾಮನ್ ಅಂತ ಬರೀತೀರಾ. ಇವೇ ರೀ ಇಂಪಾರ್ಟೆಂಟ್ ಶಾಸನಗಳು. ಎಲ್ಲ ಶಾಸನಗಳ ಬಗ್ಗೆ ಕೇಳ್ತಾರೆ. ತಾಳಗುಂದ ಮತ್ತೆ ಹಲಸಿ ಮತ್ತೆ ಅಲ್ಮಿಡಿ ಶಾಸನ ಅಂತ ಕೇಳಿದ ತಕ್ಷಣ ನಮ್ಮ ಕಾಕುಸ್ತವರ್ಮನ ಬಗ್ಗೆ ಮಾಹಿತಿ ಕೊಡಬಹುದು. ನಮ್ಮ ಚಂದ್ರವಳ್ಳಿ ಶಾಸನ ಅಂದ್ರೆ ನಮ್ಮ ಮಯೂರ ಶರ್ಮನ ಸಾಧನೆ ತಿಳಿಸುತ್ತದೆ. ನೋಡ್ರಿ, ನಿಮ್ಮ ಶಾಸನಗಳ ಮೇಲೆ ಒಂದು ವಿಡಿಯೋ ಮಾಡ್ತೀನಿ, ಶಾರ್ಟ್ಲಿ ಒಂದು ದಿವಸದಲ್ಲಿ ಮಾಡ್ತೀನಿ. ಬರೀ ಶಾಸನಗಳ ಬಗ್ಗೆ ಏನ್ ಕ್ವಶನ್ಸ್ ಕೇಳ್ತಾರೆ, ಯಾವ ಯಾವ ಶಾಸನ ಇಂಪಾರ್ಟೆಂಟ್ ಆಗುತ್ತೆ, ಅಶೋಕನ ಶಾಸನ ಎಲ್ಲ ತಿಳಿಸ್ಬಿಟ್ಟಿದ್ದೀನಿ. ಬಿಟ್ಟರೆ ಬೇರೆ ಬೇರೆ ಶಾಸನಗಳು ಬರ್ತವೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಒಟ್ಟು ಇದರಲ್ಲಿ ಇವನ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡ್ರೆ ಆದಿಗುಂಪ ಶಾಸನ ನಮ್ಮ ಕಾರವೇಲ, ನಮ್ಮ ಕಳಿಂಗದ ಚೇದಿಗಳು. ಇಲ್ಲಿಗೆ ನಮ್ಮ ಮೌರ್ಯ ಸಾಮ್ರಾಜ್ಯದ ನಂತರ ಬಂದಂತಹ ಸಣ್ಣ ಪುಟ್ಟ 3 ಮನೆತನಗಳು ಬರ್ತವೆ. ಇತಿಹಾಸದಲ್ಲಿ ತಿಳ್ಕೊಳ್ತೀರಾ. ಅದರಲ್ಲಿ ಶುಂಗರ ಗೊತ್ತಾಯ್ತು, ಕಣ್ವರ ಗೊತ್ತಾಯ್ತು, ಚೇದಿಗಳು ಗೊತ್ತಾಯ್ತು. ಶಾತವಾಹನರು ಮುಂದೆ ನೀವು ಕರ್ನಾಟಕ ಇತಿಹಾಸ ಬಗ್ಗೆ ತಿಳ್ಕೊಳ್ತೀರಾ. ಬಿಟ್ರೆ ಬ್ಯಾಕ್ಟ್ರಿಯನ್ಸ್, ಶಕ ಮತ್ತೆ ಪಾರ್ಥಿಯನ್ ಅಂಡ್ ಕುಶಾನರು ಅಂತ ಬರ್ತಾರೆ. ಅದರ ಕುಶಾನರ ಇತಿಹಾಸವನ್ನು ತಿಳ್ಕೊಳ್ಳೇಬೇಕು. ಅದರಲ್ಲಿ 3 ಜನ ಬರ್ತಾರೆ. ಒಂದನೇ ಕುಜಲ ಕೊಡ್ಫೀಸಸ್, ವಿಮಾ ಕೊಡ್ಫೀಸಸ್ ಮತ್ತೆ ಕಾನಿಷ್ಕ ಅಂತ ಬರ್ತಾರೆ. ಇವ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಒಟ್ಟಾರೆ ಇದು ನಮ್ಮ ಕಳಿಂಗದ ಚೇದಿಗಳ ಒಂದು ವಿಚಾರ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಮ್ಮೆ ಹೊಸ ಟಾಪಿಕ್ ನ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ, ದಾವಣಗೆರೆ. ತುಂಬಾ ದಿನ ಆಯ್ತು. ಆದರೆ ಇವತ್ತು ನನ್ನ ಇತಿಹಾಸದ 63ನೇ ವಿಡಿಯೋಗೆ ನಾನು ಬಂದಿದ್ದೀನಿ. ಏನಪ್ಪ ಅದು ಅಂತ ಬಹಳ ಇಂಪಾರ್ಟೆಂಟ್ ಇವತ್ತಿನ ವಿಡಿಯೋ ಅಂದ್ರೆ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನಮ್ಮ ಭಾರತ ದೇಶಕ್ಕೆ ಬಂದಂತಹ ವಿದೇಶಿಯರ ದಾಳಿ ಅಂತ ನೋಡ್ತಾ ಇದ್ವಿ. ನಮ್ಮಲ್ಲಿ 3 ರೀತಿಯ ವಿದೇಶಿಯರು ಬರ್ತಾರೆ. ಅಂದ್ರೆ ಹೆಂಗಪ್ಪ ಅಂದ್ರೆ, ಪ್ರಾಚೀನ ಭಾರತ ಇತಿಹಾಸದಲ್ಲಿ ಬಂದಂತ ವಿದೇಶರೇ ಬೇರೆ, ಮಿಡಿವಲ್ ಹಿಸ್ಟ್ರಿಯ ಒಂದು ಕಾಲದಲ್ಲಿ ಬಂದಂತಹ ಫಾರಿನರ್ಸೇ ಬೇರೆ, ಹಾಗಾದ್ರೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬಂದಂತಹ ಫಾರಿನರ್ಸೇ ಬೇರೆ. ಹಾಗಾದ್ರೆ ಅದನ್ನ ನಾವು ಈಗ ಸಾಕಷ್ಟು ವಿಡಿಯೋಗಳು ಮಾಡ್ತಿರೋದಲ್ಲ ನಮ್ಮ ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳೇ. ಅದರಲ್ಲಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ ಭಾರತಕ್ಕೆ, ಅದರಲ್ಲಿ ಪ್ರಾಚೀನ ಭಾರತ ಇತಿಹಾಸದಲ್ಲಿ ನಮ್ಮ ದೇಶಕ್ಕೆ ಬಂದಂತಹ ವಿದೇಶಿಯರು. ಅದು ಕೂಡ ಹೇಳಿದ್ದೀನಿ. ಪರ್ಷಿಯನರು ಬರ್ತಾರೆ, ಗ್ರೀಕರು ಬರ್ತಾರೆ, ಇಂಡೋ ಬ್ಯಾಕ್ಟ್ರಿಯನ್ಸ್ ಅಂತ ಬರ್ತಾರೆ, ಅದಾದ್ಮೇಲೆ ಶಕರು ಅಂತ ಬರ್ತಾರೆ, ಅದಾದ್ಮೇಲೆ ಪಹಲ್ಲವರು ಅಥವಾ ಪಾರ್ಥಿಯನ್ಸ್ ಅಂತ ಬರ್ತಾರೆ, ಅದಾದ್ಮೇಲೆ ಕುಶಾನರು ಅಂತ ಬರ್ತಾರೆ. ಇದು ಅನುಕ್ರಮವಾಗಿ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಬಂದಂತಹ
ಪ್ರಮುಖ ವಿದೇಶಿಯರು. ಅದರಲ್ಲಿ ಇವು ಪರ್ಷಿಯನರು ಮತ್ತೆ ಗ್ರೀಕರ ಬಗ್ಗೆ ನೀವು ಓದಲೇಬೇಕು. ಯಾಕೆಂದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಅದು ಮುಂದಿನ ಒಂದು ಸಂದರ್ಭದಲ್ಲಿ ಆ ವಿಡಿಯೋಗಳು ಮಾಡ್ತೀನಿ. ಹಾಗಾದ್ರೆ ಈ ಪರ್ಷಿಯನರು ಮತ್ತೆ ಗ್ರೀಕರ ನಂತರ ನಮ್ಮ ಗ್ರೀಕರಿಂದ ಅಲೆಕ್ಸಾಂಡರ್ ಬಂದಾಗ ನಮ್ಮ ಭಾರತದಲ್ಲಿ ಅದರ ಉತ್ತರ ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ದವರು ನಿಮಗೆ ಗೊತ್ತಿದೆ, ನಂದವಂಶ ಅಂತ ಗೊತ್ತಿದೆ. ಹಾಗಾದ್ರೆ ಈ ನಂದವಂಶ ನಾಶ ಆದ್ಮೇಲೆ ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಒಂದು ಒಳ್ಳೆಯ ಸಾಮ್ರಾಜ್ಯ ಗೊತ್ತಿರುವಂತದ್ದೇ ಮೌರ್ಯ ಸಾಮ್ರಾಜ್ಯ ಅಧಿಕಾರಕ್ಕೆ ಬರುತ್ತೆ. ಅವಾಗ ವಿದೇಶರ ಒಂದು ಆಗಮನ ಇರಲ್ಲ. ಹಾಗಾದ್ರೆ ಇಂಥ ಮೌರ್ಯ ಸಾಮ್ರಾಜ್ಯ ನಾಶ ಆದ್ಮೇಲೆ ಅವಾಗ ನಮ್ಮ ಭಾರತಕ್ಕೆ ಉಳಿದ ವಿದೇಶರು ಬರ್ತಾರೆ. ಬಹಳ ಪ್ರಮುಖವಾಗಿ ಒಂದು ಫಸ್ಟ್ ಗ್ರೀಕರ ನಂತರ ಮೌರ್ಯ ಸಾಮ್ರಾಜ್ಯ ಬಂತು, ನೆನಪಿರ್ಲಿ. ಮೌರ್ಯ ಸಾಮ್ರಾಜ್ಯ ನಾಶ ಆದ್ಮೇಲೆ ಮತ್ತೊಮ್ಮೆ ವಿದೇಶರು ಬರ್ತಾರೆ. ಅದ್ರಾಗೆ ಇಂಡೋ ಬ್ಯಾಕ್ಟೀರಿಯನ್ಸ್ ಅಂತ ಬರ್ತಾರೆ, ಅದಾದ್ಮೇಲೆ ಶಕರು ಅಂತ ಬರ್ತಾರೆ, ಅದಾದ್ಮೇಲೆ ಪಾರ್ಥಿಯನ್ನರು ಅಂತ ಬರ್ತಾರೆ, ಅದಾದ್ಮೇಲೆ ಕುಶಾನರು ಅಂತ ಬರ್ತಾರೆ. ಇವರಿದ್ದಾಗ ಈ ಉತ್ತರ ಭಾರತದಲ್ಲಿ ಮತ್ತೆ ಸಣ್ಣ ಪುಟ್ಟ ರಾಜಮನೆತನಗಳು ಬರ್ತವೆ. ಶುಂಗರು, ಕಣ್ವರು, ಚೇದಿಗಳು, ಮತ್ತೊಂದು ಶಾತವಾಹನರು. ಆದ್ರೆ ನಿಮಗೆ ಆಲ್ರೆಡಿ ಶುಂಗರ ಬಗ್ಗೆ, ಚೇದಿಗಳ ಬಗ್ಗೆ ಮತ್ತೆ ಕಣ್ವರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಶಾತವಾಹನರ ಬಗ್ಗೆ ಕನ್ನಡ ಇತಿಹಾಸದಲ್ಲಿ ಓದುವಂತ ಸಂದರ್ಭದಲ್ಲಿ ಸಿಗುತ್ತೆ, ಮತ್ತೆ ನೆಕ್ಸ್ಟ್ ಅದು ಮಾಡಿದಾಗ ನಿಮಗೆ ಸಿಗುತ್ತೆ. ಹಾಗಾದ್ರೆ ಉಳಿದದ್ದೇನಂದ್ರೆ ಉಳಿದ ಸಣ್ಣ ಪುಟ್ಟ ವಿದೇಶಿಯರ ಬಗ್ಗೆ ಕೇಳ್ತಾರೆ. ಅದರಲ್ಲಿ ಇವತ್ತಿನ ತರಗತಿಯಲ್ಲಿ ನಾನು ಬಹಳ ವಿಶೇಷವಾಗಿ ತಗೊಂಡಿರುವಂತ ಟಾಪಿಕ್. ಯಾಕೆಂದ್ರೆ ನೀವು ಓದಿರಲ್ಲ ಈ ಒಂದು ಕಾನ್ಸೆಪ್ಟ್ ಗಳನ್ನ. ಕಳೆದ ಮೊನ್ನೆ ಕೆಸೆಟ್ ಎಕ್ಸಾಮ್ ಅಲ್ಲೂ ಕೂಡ ಈ ಟಾಪಿಕ್ ನ ಮೇಲೆ ಕೂಡ ಒಂದು ಪ್ರಶ್ನೆ ಕೂಡ ಇತಿಹಾಸದಲ್ಲಿ ಬಂದಿದೆ. ಹಾಗಾದ್ರೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ. ನಮ್ಮ ದೇಶಕ್ಕೆ ಬಂದಂತ ವಿದೇಶಿಯರಲ್ಲಿ ಅನುಕ್ರಮವಾಗಿ ಮೌರ್ಯ ಸಾಮ್ರಾಜ್ಯದ ನಂತರ ಬಂದಂತಹ ಪ್ರಪ್ರಥಮ ವಿದೇಶರು ಅಂದ್ರೆ ಇಂಡೋ ಬ್ಯಾಕ್ಟೀರಿಯನ್ಸ್. ನೆನಪಿರ್ಲಿ, ಫಸ್ಟ್ ಬಂದ ವಿದೇಶರು ಪರ್ಷಿಯನ್ನರು, ಸೆಕೆಂಡ್ ಬಂದವರು ಗ್ರೀಕರು, ಥರ್ಡ್ ಬಂದವರು ಬ್ಯಾಕ್ಟೀರಿಯನ್ಸರು, ಅಂಡ್ ಫೋರ್ತ್ ಬಂದವರು ಶಕರು, ಫಿಫ್ತ್ ಬಂದವರು ಪಾರ್ಥಿಯನ್, ದ ಲಾಸ್ಟ್ ಒನ್ ಕುಶಾನರು. ಅದ್ರಾಗೆ ಕುಶಾನರು ಕೂಡ ವಿಡಿಯೋ ಮಾಡಿದೀನಿ. ಮೌರ್ಯರ ಬಗ್ಗೆ ಕೂಡ ವಿಡಿಯೋ ನಿಮಗೆ ಗೊತ್ತಾಗಿದೆ. ಹಾಗಾದ್ರೆ ಇವತ್ತು 2-3 ಟಾಪಿಕ್ ನ ಮಾಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಒಂದು ಸೋರ್ಸ್ ಕೂಡ ಸಿಗುತ್ತೆ ಅಂತ ಭಾವನೆ ಇಟ್ಕೊಳ್ತಾ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಇಬ್ಬರ ವಿದೇಶರ ಬಗ್ಗೆ ನೋಡೋಣ. ಒಂದು ಇಂಡೋ ಬ್ಯಾಕ್ಟೀರಿಯನ್ಸ್ ಗಳ ಬಗ್ಗೆ ನೋಡೋಣ, ಮತ್ತೊಂದು ಪಾರ್ಥಿಯನರು ಅಂತ ಬರ್ತಾರೆ, ಮತ್ತೊಬ್ರು ಬರ್ತಾರೆ ಶಕರು ಅಂತ. ಅದು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾದ್ರೆ ನೋಡ್ತಾ ಹೋಗೋಣ ಇದ್ರ ಬಗ್ಗೆ ಏನ್ ಕ್ವಶನ್ಸ್ ನ ಫೋಕಸ್ ಮಾಡಿ ಕೇಳ್ತಾರೆ. ಎಸ್, ಹಾಗಾದ್ರೆ ಗೊತ್ತಾಯ್ತು ಇವತ್ತಿನ ಒಂದು ಟಾಪಿಕ್ ಏನಂದ್ರೆ ನಮ್ಮ ಮೌರ್ಯರ ನಂತರ ನಮ್ಮ ಭಾರತಕ್ಕೆ ಬಂದಂತಹ ವಿದೇಶರು. ಎಟಿಗೆ ಬರ್ತೀನಿ, ಇನ್ವೇಷನ್ ಆಫ್ ಸೆಂಟ್ರಲ್ ಏಷ್ಯಾ, ಮೌರ್ಯೋತ್ತರ ಭಾರತ ಅಂತ ಹೇಳ್ತೀವಿ. ಆಲ್ರೆಡಿ ಇವರೆಲ್ಲ ಬಂದಂತ ವಿದೇಶರು ಇದ್ದಾಗಲೇ ಸಣ್ಣ ಪುಟ್ಟ ರಾಜಮನೆತನರು ಕೂಡ ಇದ್ವು. ಶುಂಗರು, ಕಣ್ವರು, ಚೇದಿಗಳು ಅಂತ ನೆನಪಿರ್ಲಿ. ಅವರೆಲ್ಲ ಇದ್ದಾಗ ಇವರೆಲ್ಲ ಕೂಡ ನಮ್ಮ ದೇಶಕ್ಕೆ ದಾಳಿ ಮಾಡ್ತಾರೆ. ಫಸ್ಟ್ ನೋಡ್ತಾವನ, ಅದರಲ್ಲಿ ಫಸ್ಟ್ ಒನ್ ಇಂಡೋ ಬ್ಯಾಕ್ಟೀರಿಯನ್ಸ್ ಅಥವಾ ಯವನರು ಅಥವಾ ಇಂಡೋ ಗ್ರೀಕ್ ಅಥವಾ ಬ್ಯಾಕ್ಟೀರಿಯನ್ ಗ್ರೀಕ್. ಇಷ್ಟೆಲ್ಲ ಹೆಸರುಗಳು ನಾವು ನೋಡಬಹುದು. ಎಸ್ ಅಂದ್ರೆ ಇಂಡೋ ಬ್ಯಾಕ್ಟೀರಿಯನ್ ಅಂದ್ರೂ ಕೂಡ ಒಂದೇ, ಯವನರು ಅಂದ್ರೂ ಕೂಡ ಒಂದೇ, ಇಂಡೋ ಗ್ರೀಕ್ ಅಂದ್ರೂ ಕೂಡ ಒಂದೇ, ಮತ್ತೊಂದು ಬ್ಯಾಕ್ಟೀರಿಯನ್ ಗ್ರೀಕ್ ಅಂದ್ರೂ ಕೂಡ ಒಂದೇ. ಹಾಗಾದ್ರೆ ಇವರು ಕ್ರಿಸ್ತ ಪೂರ್ವ 2ನೇ ಶತಮಾನದಲ್ಲಿ ನಮ್ಮ ಭಾರತಕ್ಕೆ ದಾಳಿ ಮಾಡ್ತಾರೆ. ಇಂಡೋ ಬ್ಯಾಕ್ಟೀರಿಯನ್ಸ್ ಹೆಸರು ನೋಡಿ, ಇಂಡಿಯಾ ಮತ್ತೆ ಬ್ಯಾಕ್ಟೀರಿಯನ್ ಅಂತ ಎರಡು ಕೂಡ ಇಲ್ಲಿ ಮಿಕ್ಸ್ ಇದೆ. ಹಾಗಾದ್ರೆ ಇವ್ರ ಬಗ್ಗೆ ಏನು ಕ್ವಶನ್ಸ್ KPSC ಕೇಳ್ತಾರೆ ಅಂತ ನೋಡೋದಾದ್ರೆ, ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ನಮ್ಮ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಟಂಕಿಸಿದವರು ಅಥವಾ ಚಲಾವಣೆಗೆ ತಂದವರು ಅಂದ್ರೆ ಇಂಡೋ ಬ್ಯಾಕ್ಟೀರಿಯನ್ಸ್. ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಬೆಳಕಿಗೆ ತಂದವರೇ ಇಂಡೋ ಬ್ಯಾಕ್ಟೀರಿಯನ್ಸ್. ನಿಮಗಿದು ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋದೇನೋ ನಮ್ಮ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನ ಮೊದಲ ಬಾರಿಗೆ ಟಂಕಿಸಿದವರು ಕುಶಾನರು ಅಂತ ಗೊತ್ತಿದೆ ಅಷ್ಟೇ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನದ ನಾಣ್ಯವನ್ನು ಟಂಕಿಸಿದವರು ಗುಪ್ತರು ಅಂತ ಗೊತ್ತಿದೆ ಅಷ್ಟೇ. ಹಾಗಾದ್ರೆ ಇಡೀ ಇತಿಹಾಸವನ್ನು ನೋಡೋದಾದ್ರೆ ಫಸ್ಟ್ ಟೈಮ್ ಚಿನ್ನದ ನಾಣ್ಯವನ್ನು ಬೆಳಕಿಗೆ ಜಗತ್ತಿಗೆ ತಂದವರು ಯಾರಂದ್ರೆ ಇಂಡೋ ಬ್ಯಾಕ್ಟೀರಿಯನ್ಸ್. ನೆನಪಿರ್ಲಿ ಒಂದು. ನೆಕ್ಸ್ಟ್ ನೋಡಿ, ಇದು ಇಂಡೋ ಬ್ಯಾಕ್ಟೀರಿಯನ್ಸ್ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಿಲಿಟರಿ ರಾಜ್ಯಪಾಲರ ಒಂದು ಪದ್ಧತಿಯನ್ನ ಜಾರಿಗೆ ತಂದವರು ಅಥವಾ ಪ್ರಾರಂಭವನ್ನ ಮಾಡಿದ್ದೆ ಇವರ ಕಾಲದಲ್ಲಿ ಅಂತ ಕೂಡ ಹೇಳ್ಬೋದು. ಮತ್ತೊಂದು ವೆರಿ ಇಂಪಾರ್ಟೆಂಟ್, ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ KPSC ಕೂಡ ಕ್ವಶನ್ ಕೇಳಿರುವಂತದ್ದು ಏನಪ್ಪಾ ಅಂದ್ರೆ, ಇವರ ಕಾಲದಲ್ಲೇ ಎಲ್ನಿಕ್ ಪದ್ಧತಿ, ಇಂಗ್ಲಿಷ್ ನಲ್ಲೂ ಕೂಡ ಇದೆ, ಎಲ್ನಿಸ್ಟಿಕ್ ಸಿಸ್ಟಮ್ ಅಥವಾ ಸ್ಟೈಲ್ ಅಂತ ಹೇಳ್ತೀವಿ. ಈ ಎಲ್ನಿಕ್ ಪದ್ಧತಿ ಎಂಬ ಒಂದು ಶೈಲಿಯನ್ನ ತಂದವರೇ ಇಂಡೋ ಬ್ಯಾಕ್ಟೀರಿಯನ್ಸ್. ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಇದೇ ಎಲ್ನಿಕ್ ಪದ್ಧತಿಗೆ ಇರುವಂತ ಇನ್ನೊಂದು ಹೆಸರೇ
ಗಾಂಧಾರ ಶೈಲಿ. ಇವಾಗ ನಿಮಗೆ ಅರ್ಥ ಆಗಿದೆ. ಅದಕ್ಕೆ ಕ್ವಶನ್ ಕೇಳ್ತಾರೆ, ಗಾಂಧಾರ ಶೈಲಿಗೆ ಇರುವಂತ ಮತ್ತೊಂದು ಹೆಸರೇ ಎಲ್ನಿಕ್ ಪದ್ಧತಿ ಅಂತ. ಈ ಎಲ್ನಿಕ್ ಪದ್ಧತಿ ಅಂತ ಫಸ್ಟ್ ಟೈಮ್ ಜಾರಿಗೆ ಬಂದಿದೆ ನಮ್ಮ ಇಂಡೋ ಬ್ಯಾಕ್ಟ್ರಿಯನ್ ಅವರ ಕಾಲದಲ್ಲಿ. ಹಾಗಾದ್ರೆ ಗಾಂಧಾರ ಶೈಲಿ ಅಂತ ಇದು ಪ್ರಸಿದ್ಧಿಯಾಗಿದ್ದು ಯಾರ ಕಾಲದಲ್ಲಿ ಅಂದ್ರೆ ನಮ್ಮ ಕುಶಾನರ ಕಾನಿಷ್ಕನ ಕಾಲದಲ್ಲಿ. ನೆನಪಿರ್ಲಿ, ಇವತ್ತಿಗೆ ಎಲ್ನಿಕ್ ಪದ್ಧತಿ ಅಂದ್ರೂ ಒಂದೇ, ಗಾಂಧಾರ ಶೈಲಿ ಅಂದ್ರೂ ಒಂದೇ, ಬೌದ್ಧ ಕಲೆ ಅಂದ್ರೂ ಒಂದೇ, ಇಂಡೋ ಗ್ರೀಕ್ ರೋಮ್ ಶೈಲಿ ಅಂದ್ರೂ ಕೂಡ ಒಂದೇ. ಸಾಕಷ್ಟು ರೀತಿಯ ಹೆಸರುಗಳು ಇದಾವೆ ನಮ್ಮ ಗಾಂಧಾರ ಶೈಲಿಗೆ. ಇದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಶೈಲಿಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವ್ರ ಬಗ್ಗೆ ಇತಿಹಾಸಕ್ಕೆ ಬರೋದಾದ್ರೆ ನೋಡಿ, ನಮ್ಮ ಸೆಲ್ಯೂಕಸ್ ಅಂತ ಕೇಳಿದಿರಿ, ಯಾರು ಅಂತ ನಿಮ್ಗೆ ಗೊತ್ತಿರುವಂತದ್ದೇ. ಇವತ್ತಿಗೆ ನಮ್ಮ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ನೀವು ನೋಡ್ತೀರಾ, ವೆರಿ ಇಂಪಾರ್ಟೆಂಟ್. ಸೆಲ್ಯೂಕಸ್ ನಮ್ಮ ದ ಗ್ರೇಟ್ ಅಲೆಕ್ಸಾಂಡರ್ ನಮ್ಮ ಭಾರತದಲ್ಲಿ ವಶಪಡಿಸಿಕೊಂಡಂತ ಪ್ರದೇಶಗಳಿಗೆ ಸೆಲ್ಯೂಕಸ್ ನಿಕೇಟರ್ ಎಂಬುವನನ್ನ ನೇಮಕ ಮಾಡಿ ಹೋಗಿರ್ತಾರೆ. ಇವೆಲ್ಲ ನಿಮಗೆ ಗೊತ್ತಿರುವಂತದ್ದೇ. ಆ ಸೆಲ್ಯೂಕಸ್ ನ ಮೊಮ್ಮಗನಾದ ಎರಡನೇ ಆಂಟಿಕೋಸ್ ಅಂತ ಬರ್ತಾರೆ. ಅವನ ಎರಡನೇ ಆಂಟಿಕೋಸ್ ನ ಕಾಲದಲ್ಲಿ ಸಿರಿಯಾ ಸಾಮ್ರಾಜ್ಯದ ಬ್ಯಾಕ್ಟ್ರಿಯಾ ಮತ್ತು ಪಾರ್ಥಿಯಾ, ನೆನಪಿರಬೇಕು, ಸಿರಿಯಾ ದೇಶದ ಬ್ಯಾಕ್ಟ್ರಿಯಾ ಮತ್ತು ಪಾರ್ಥಿಯಾ ಎಂಬ ಪ್ರಾಂತ್ಯಗಳಲ್ಲಿ ದಂಗೆ ನಡೆಯುತ್ತೆ, ರೆವಲ್ಯೂಷನ್ ನಡೆಯುತ್ತೆ, ಯುದ್ಧಗಳು ನಡೀತವೆ. ಇಂಥ ಸಂದರ್ಭದಲ್ಲಿ ಆ ಎರಡೂ ಪ್ರದೇಶಗಳು ಅಂದ್ರೆ ಬ್ಯಾಕ್ಟ್ರಿಯಾ ಮತ್ತು ಪಾರ್ಥಿಯಾ, ನೋಡಿ ಬ್ಯಾಕ್ಟ್ರಿಯಾ ಮತ್ತು ಪಾರ್ಥಿಯಾ ಎರಡೂ ಪ್ರದೇಶಗಳೇನಾಗ್ತವೆ, ಸ್ವತಂತ್ರಗೊಳ್ತವೆ. ನಿಮ್ಗೆ ಗೊತ್ತಿದೆ, ಯಾವುದೇ ದೇಶ ತಗೊಳ್ಳಿ, ಯಾವುದೇ ಸ್ಥಳ ತಗೊಳ್ಳಿ, ಅಲ್ಲಿ ಸ್ವತಂತ್ರತೆ ತಗೊಂಡಿದ್ದಾರೆ, ಸ್ವತಂತ್ರತೆ ಪಡ್ಕೊಂಡಿದೆ ಅಂದ್ರೆ ಅಲ್ಲಿ ನಡೆದಿರುವಂತದ್ದು ಏನಪ್ಪಾ ಅಂದ್ರೆ ಅದರ ಹಿಂದಿನ ವಿಚಾರ ಏನಂದ್ರೆ ಅಲ್ಲಿ ನಡೆದಿರುವಂತ ಒಂದು ದಂಗೆ ಇರಬಹುದು, ಅಥವಾ ಚಳವಳಿ ಇರಬಹುದು, ಅಥವಾ ಸತ್ಯಾಗ್ರಹ ಇರಬಹುದು, ಅಥವಾ ದಮನ ಅಥವಾ ದೊಡ್ಡ ಬಂಡಾಯ ಇರಬಹುದು. ಓಕೆ, ಏನೇ ಇರಲಿ ನೋಡಿ, ಸೆಲ್ಯೂಕಸ್ ನ ಮೊಮ್ಮಗ ಎರಡನೇ ಆಂಟಿಕೋಸ್ ಅಧಿಕಾರದಲ್ಲಿದ್ದಾಗ ಏನಾಗುತ್ತೆ, ಸಿರಿಯಾ ಸಾಮ್ರಾಜ್ಯದಲ್ಲಿ ಬರುವಂತಹ ಬ್ಯಾಕ್ಟ್ರಿಯಾ ಮತ್ತು ಪಾರ್ಥಿಯಾ ಎಂಬ ಒಂದು ಪ್ರದೇಶಗಳಲ್ಲಿ ದಮನ ನಡೆಯುತ್ತೆ, ದಂಗೆ ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ ಅವೆರಡೂ ಪ್ರದೇಶಗಳಾಗ್ತವೆ, ಸ್ವತಂತ್ರಗೊಳ್ತವೆ. ಆ ಸ್ವತಂತ್ರಗೊಂಡಾಗ ಒಂದು ಕ್ವಶನ್ ಕೇಳ್ತಾರೆ, ಆದ್ರೆ ಸ್ವತಂತ್ರಗೊಂಡಂತಹ ಒಂದು ಪ್ರಾಂತ್ಯಗಳಲ್ಲಿ ಪ್ರಪ್ರಥಮ ಅರಸನಾದವನೇ ಎಥಿಡಿಮಾಸ್. ಗೊತ್ತೇ ಇಲ್ಲ ಅನ್ಸುತ್ತೆ. ಇವತ್ತು ಇಂಡೋ ಬ್ಯಾಕ್ಟ್ರಿಯನ್ ಮೊದಲ ದೊರೆ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಪರ್ಸನ್ ಎಥಿಡಿಮಾಸ್ ಅಂತ ಬರ್ತಾರೆ. ಯಾರಪ್ಪ ಇವರು ಅಂದ್ರೆ ನಮ್ಮ ಈ ಬ್ಯಾಕ್ಟ್ರಿಯಾ ಮತ್ತೆ ಪಾರ್ಥಿಯಾ ಎಂಬ ಪ್ರದೇಶಗಳು ಏನಿದ್ವೋ ಆ ಸ್ವತಂತ್ರಗೊಂಡ ಮೇಲೆ ಇಂಡೋ ಬ್ಯಾಕ್ಟ್ರಿಯನ್ ಅಥವಾ ಬ್ಯಾಕ್ಟ್ರಿಯನ್ ಗ್ರೀಕ್ ನ ಸ್ವತಂತ್ರಗೊಂಡಂತಹ ಸ್ಥಳಕ್ಕೆ ಮೊಟ್ಟ ಮೊದಲ ದೊರೆ ಯಾರಂದ್ರೆ ಎಥಿಡಿಮಾಸ್. ನೆನಪಿರ್ಲಿ, ಈ ಎಥಿಡಿಮಾಸ್ ನ ಬಗ್ಗೆ ಒಂದು ಕ್ವಶನ್ ಕೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಥಿಡಿಮಾಸ್ ನ ನಂತರ ನೆಕ್ಸ್ಟ್ ಅಧಿಕಾರಕ್ಕೆ ಬರ್ತಾನೆ, ನಿಮ್ಮ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ, ಯಾರಪ್ಪ ಅಂದ್ರೆ ಡೆಮಿತ್ರಿಯಸ್. ನೆನಪಿರ್ಲಿ, ಇವತ್ತು ಡೆಮಿತ್ರಿಯಸ್ ನ ಬಗ್ಗೆ ನಿಮಗೆ ಫೋಕಸ್ ಆಗುತ್ತೆ. ಈ ಡೆಮಿತ್ರಿಯಸ್ ಯಾರು ಅಂದ್ರೆ ನಮ್ಮ ಎಥಿಡಿಮಾಸ್ ನ ಮಗನಾಗಿರ್ತಾನೆ. ಯಾಕೆ ಇವನು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಮ್ಮ ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲ ಇಂಡೋ ಬ್ಯಾಕ್ಟ್ರಿಯನ್ ದೊರೆ ಯಾರಂದ್ರೆ ಡೆಮಿತ್ರಿಯಸ್. ಕ್ವಶನ್ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶಕ್ಕೆ ಬಂದಂತಹ ಫಸ್ಟ್ ಫಾರಿನರ್ಸ್ ಪರ್ಷಿಯನ್ನರು, ಬಂದವನು ಯಾರು, ಡೇರಿಯಸ್. ನಮ್ಮ ದೇಶಕ್ಕೆ ಬಂದಂತ ಸೆಕೆಂಡ್ ಫಾರಿನರ್ಸ್ ಗ್ರೀಕರು. ಹಾಗಾದ್ರೆ ಬಂದವನು ಯಾರು, ದ ಗ್ರೇಟ್ ಅಲೆಕ್ಸಾಂಡರ್. ಹಾಗೆ ನಮ್ಮ ದೇಶಕ್ಕೆ ಬಂದಂತಹ ಇಂಡೋ ಬ್ಯಾಕ್ಟ್ರಿಯನ್ಸ್ ಬಂದ್ರು ಅಂದ್ರೆ ಅಲ್ಲಿಂದ ನಮ್ಮ ದೇಶಕ್ಕೆ ಯಶಸ್ವಿಯಾಗಿ ದಾಳಿ ಮಾಡುವಂತ ಮೊಟ್ಟ ಮೊದಲ ಇಂಡೋ ಬ್ಯಾಕ್ಟ್ರಿಯನ್ ಹರಸ ಅಂದ್ರೆ ಡೆಮಿತ್ರಿಯಸ್. ನೆನ್ಪಿಡ್ಕೋಬೇಕು, ಡೆಮಿತ್ರಿಯಸ್ ಎಥಿಡಿಮಸ್ ನ ಮಗ, ನಮ್ಮ ಭಾರತದ ಮೇಲೆ ದಾಳಿಯನ್ನು ಆರಂಭಿಸಿದ ಮೊದಲ ದೊರೆ ಅಂತ ಹೇಳ್ತೀವಿ. ಇವನ ಒಂದು ಕಾಲದಲ್ಲಿ ಅಫ್ಘಾನಿಸ್ತಾನ, ಪಂಜಾಬ್, ಸಿಂಧ್ ನ ಮೇಲೆ ದಾಳಿ ಮಾಡಿ, ನೋಡಿ ಅಫ್ಘಾನಿಸ್ತಾನ, ಪಂಜಾಬ್, ಸಿಂಧ್ ಇವೆಲ್ಲ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಅವನ್ನೆಲ್ಲ ವಶಪಡಿಸಿಕೊಂಡು ಈ ಪಾಟಲಿಪುತ್ರದ ಕಡೆಗೆ ಅವನ ದಾಳಿಯನ್ನ ಯಶಸ್ವಿಯಾಗಿ ಸಾಗುವಂತ ಕೆಲಸವನ್ನ ಮಾಡ್ಕೊಡ್ತಾನೆ. ಈ ರೀತಿ ಅವನೆಲ್ಲ ಅವನ ಒಂದು ಭಾಗವನ್ನ ಬಿಟ್ಟು ನಮ್ಮ ಭಾಗಕ್ಕೆ ಅಥವಾ ನಮ್ಮ ದೇಶಕ್ಕೆ ಅವನು ದಾಳಿ ಮಾಡ್ಕೊಳ್ತಾ ಬರ್ತಾ ಇರ್ತಾನೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ. ಇದೇ ಸಂದರ್ಭದಲ್ಲಿ ಅವನ ಪ್ರದೇಶ ಯಾವುದು, ಬ್ಯಾಕ್ಟ್ರಿಯಾ. ಆ ಬ್ಯಾಕ್ಟ್ರಿಯನ್ನ ಬಿಟ್ಟು ಅಫ್ಘಾನಿಸ್ತಾನ ವಶಪಡಿಸಿಕೊಂಡು ಹೆಂಗೆ ಅವರ ಆಳ್ವಿಕೆ ಮಾಡ್ತಾ ಮಾಡ್ತಾ ದಾಳಿ ಮಾಡ್ತಾ ಮಾಡ್ತಾ ನಮ್ಮ ಭಾರತ ದೇಶಕ್ಕೆ ಬಂದಾಗ ಅವಾಗ ಬ್ಯಾಕ್ಟ್ರಿಯಾ ಎಂಬ ಪ್ರದೇಶವನ್ನ ಗ್ರೀಕ್ ಸೈನ್ಯದ ದಂಡನಾಯಕನಾದಂತಹ ಯುಕ್ರಟೈಡಸ್, ನೆನಪಿರ್ಲಿ, ಗೊತ್ತಾಗ್ತಿದೆ, ಅವನ ಪ್ರಾಂತ್ಯವನ್ನ ಬಿಟ್ಟು ಅವನ ಒಂದು ಸಾಮ್ರಾಜ್ಯ ವಿಸ್ತರಣೆ ಮಾಡ್ಕೊಳ್ತಾ ನಮ್ಮ ಭಾರತ ದೇಶಕ್ಕೆ ಬಂದ ಸಂದರ್ಭದಲ್ಲಿ ಅವನ ಪ್ರಾಂತ್ಯದ ಮೇಲೆ ನಮ್ಮ ಗ್ರೀಕ್ ನ ಸೈನ್ಯದ ದಂಡನಾಯಕನಾದಂತಹ ಯುಕ್ರಟೈಡಸ್ ಎಂಬುವನ್ ಏನ್ ಮಾಡ್ತಾನೆ, ಅವನ ಪ್ರಾಂತ್ಯವನ್ನ ಆಕ್ರಮಣ ಮಾಡ್ಕೊಂಡ್ಬಿಡ್ತಾನೆ. ಗೊತ್ತಾಗ್ತಿದೆ, ನಮ್ಮ ಭಾರತದ ಮೇಲೆ ಸಾಮ್ರಾಜ್ಯ ವಿಸ್ತರಣೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಡೆಮಿತ್ರಿಯಸ್ ಇದ್ದಾಗ ಇವನ ಭಾಗವನ್ನ ಗ್ರೀಕ್ ದೇಶದ ದಂಡನಾಯಕ ಯುಕ್ರಟೈಡಸ್ ಏನ್ ಮಾಡ್ತಾನೆ,
ವಶಪಡಿಸ್ಕೊಳ್ತಾನೆ. ಅವಾಗ ಈ ವಿಚಾರ ಡೆಮಿತ್ರಿಯಸ್ನಿಗೆ ಗೊತ್ತಾಗುತ್ತೆ. ಇದನ್ನು ಕೇಳಿದಂತಹ ಇವನೇನ್ ಮಾಡ್ತಾನೆ, ತನ್ನ ರಾಜ್ಯದ ಅರಾಜಕತೆ ನಿವಾರಣೆಗಾಗಿ ನಮ್ಮ ಪ್ರಾಂತ್ಯವನ್ನ ಯಾರು ಆಕ್ರಮಣ ಮಾಡಿದರೆ ಏನಾದ್ರೂ ಮಾಡಿ ಅದನ್ನ ನಿವಾರಣೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾನೆ, ನಮ್ಮ ಭಾರತದ ಅವನ ಒಂದು ದಾಳಿ ಏನ್ ಮಾಡ್ತಾನೆ, ಎಲ್ಲ ಬಿಟ್ಬಿಡ್ತಾನೆ. ಅವಾಗ ನಮ್ಮ ಭಾರತದ ಹಲವಾರು ಪ್ರದೇಶವನ್ನು ಕೂಡ ವಶಪಡಿಸಿಕೊಂಡಿರ್ತಾನೆ. ಅವೆಲ್ಲ ಪ್ರದೇಶಗಳಿಗೆ ಏನ್ ಮಾಡ್ತಾನೆ, ವೆರಿ ಇಂಪಾರ್ಟೆಂಟ್, ತಾನು ಗೆದ್ದ ಭಾರತದ ಪ್ರದೇಶಗಳಿಗೆ ಇವನ ಸೇನಾಧಿಪತಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಮುಂದಿನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾರಪ್ಪ ಅಂದ್ರೆ ಅವನೇ ಮಿನಾಂಡರ್ ಅಥವಾ ಮಿನಾಂಧರ್ ಎಂಬುವನನ್ನ ಏನ್ ಮಾಡ್ತಾರೆ, ನೇಮಕವನ್ನ ಮಾಡಿ ಅವನ ಒಂದು ಪ್ರದೇಶಕ್ಕೆ ವಾಪಸ್ ಹೋಗ್ತಾನೆ. ಆದ್ರೆ ಒಂದು ಗೊತ್ತಾಯ್ತು, ನಮ್ಮ ಭಾರತದಲ್ಲಿ ಫಸ್ಟ್ ಡೆಮಿತ್ರಿಯಸ್ ಬಂದು ಅವನು ನಮ್ಮ ಭಾಗವನ್ನು ವಶಪಡಿಸಿಕೊಂಡು ಅವನ ಪ್ರದೇಶಕ್ಕೆ ಹೋದಾಗ ಇವನ ಪ್ರದೇಶವನ್ನ ನೋಡ್ಕೊಳ್ತಾ ಇದ್ದಂತಹ ಇವನ ಸೇನಾಧಿಕಾರಿ ಯಾರಾಗಿದ್ರು ಅಂದ್ರೆ ಮಿನಾಂಡರ್. ನೆನ್ಪಿರ್ಬೇಕು, ಅಲೆಕ್ಸಾಂಡರ್ ಕೂಡ ಬಂದ, ಅವನು ಆಳ್ವಿಕೆ ಮಾಡ್ದ, ಅವನು ಪ್ರದೇಶ ವಶಪಡಿಸ್ಕೊಂಡ, ಅವನು ವಾಪಸ್ ಹೋದ. ಅವಾಗ ನೋಡ್ಕೊಳ್ತಿದ್ದವನು ಯಾರು ಕ್ವಶನ್ ಕೇಳ್ತಾರ. ಯಾರು ಅಂದ್ರೆ ಅವನೇ ನಮ್ಮ ವೆರಿ ಇಂಪಾರ್ಟೆಂಟ್ ಪರ್ಸನ್ ಸೆಲ್ಯೂಕಸ್. ಅದೇ ರೀತಿ ಎಲ್ಲರದು ಇದೆ. ನಮ್ಮ ಮೊಹಮ್ಮದ್ ಗೋರಿ ಬಂದು ಹೋದ್ಮೇಲೆ ನಮ್ಮಲ್ಲಿ ನೋಡ್ಕೊಳ್ತಿದ್ದವ್ರು ಯಾರು, ಹೈಬಕ್ಕು, ಎಲ್ದೂಜು, ಕುಬಾಚ ಅವರೆಲ್ಲರೂ ಬರ್ತಾರೆ. ಓಕೆ, ನೆನ್ಪಿಡ್ಕೋಬೇಕು. ಅವನ ಭಾಗಕ್ಕೆ ಹೋದಾಗ ನಮ್ಮ ಭಾಗದಲ್ಲಿ ಇವನು ವಶಪಡಿಸಿಕೊಂಡ ಪ್ರದೇಶಗಳಿಗೆ ಮಿನಾಂಡರ್ ಅನ್ನ ನೇಮಕ ಮಾಡ್ತಾನೆ. ಇಷ್ಟೆಲ್ಲ ಆಗುತ್ತೆ. ಈ ಬ್ಯಾಕ್ಟೀರಿಯಾ ತಲುಪದೆ ಸಿಂಧ್ ಕಣಿವೆಗೆ ಮಾತ್ರ ಸೀಮಿತಗೊಂಡ್ಬಿಡ್ತಾನೆ. ಅವನ ಭಾಗವನ್ನು ವಶಪಡಿಸ್ಕೊಳಕ್ಕಾಗಲ್ಲ ಡೆಮಿತ್ರಿಯಸ್ನಿಗೆ. ಸಿಂಧ್ ಕಣಿವೆಯಲ್ಲಿ ಮಾತ್ರ ಇವನ ಒಂದು ಅಧಿಕಾರ ಸೀಮಿತಗೊಳ್ಬಿಡುತ್ತೆ. ಹಾಗಾಗಿ ಇದು ಯಾವ್ದರಿಂದ ಇವನನ್ನ ಏನ್ ಮಾಡ್ತಾರೆ, ಇವನನ್ನ ಭಾರತೀಯ ರಾಜ ಅಂತ ಕೂಡ ನಾವೇನ್ ಮಾಡ್ತೀವಿ, ಕರಿತೀವಿ. ಅವನ ಬ್ಯಾಕ್ಟೀರಿಯಾವನ್ನು ವಶಪಡಿಸ್ಕೊಳಕ್ಕಾಗಲ್ಲ, ಸಿಂಧ್ ಭಾಗಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತಾನೆ. ಹಾಗಾಗಿ ಇವು ನಮ್ಮ ಭಾರತೀಯ ರಾಜ ಅಂತ ಕೂಡ ನಾವು ಇವನನ್ನ ಹೇಳ್ಬೋದು. ಹಾಗಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಬ್ಬ ಸೇನಾಧಿಪತಿ ಆದವನು, ಒಬ್ಬ ದಂಡನಾಯಕನಾದವನು ನೆಕ್ಸ್ಟ್ ಅಧಿಕಾರಕ್ಕೆ ಬರ್ತಾನೆ. ಅವನೇ ವೆರಿ ಇಂಪಾರ್ಟೆಂಟ್ ಮಿನಾಂಡರ್. ನೆನ್ಪಿರ್ಲಿ, ವಿತ್ ಮಿನಾಂಡರ್ ಬಗ್ಗೆ ಕ್ವಶನ್ ಬಂದೇ ಬರುತ್ತೆ. ಆ ಮಿನಾಂಡರ್ ಬಗ್ಗೆ ನೋಡ್ತಾ ಹೋಗೋಣ. ಇವತ್ತಿಗೆ ಮಿನಾಂಡರ್ ಏನು ನೇಮಕವನ್ನ ಮಾಡಿರ್ತಾನೋ ಆ ಮಿನಾಂಡರ್ ಏನ್ ಮಾಡ್ತಾನೆ, ನೆಕ್ಸ್ಟ್ ಅಧಿಕಾರಕ್ಕೆ ಬರ್ತಾನೆ. ಇವನ ಅಧಿಕಾರಾವಧಿ ಕ್ರಿಸ್ತಪೂರ್ವ 165ರಿಂದ ಕ್ರಿಸ್ತಪೂರ್ವ 145 ಇವನ ಒಂದು ಕಾಲಾವಧಿ ಆಗಿರುತ್ತೆ. ಇವತ್ತಿಗೆ ಇಂಡೋ ಬ್ಯಾಕ್ಟ್ರಿಯನ್ ಅತ್ಯಂತ ಪ್ರಸಿದ್ಧ ದೊರೆ ಮಿನಾಂಡರ್. ಹಾಗಾದ್ರೆ ಇವನ ರಾಜಧಾನಿ ಯಾವುದು? ಹಾಗಾದ್ರೆ ಇವನು ಯಾವ ಪ್ರದೇಶವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದ ಅಂದ್ರೆ ಇದು ಕೂಡ ಕ್ವಶನ್ಸ್ ಕೇಳ್ತಾರೆ. ಶಕಾಲ ಅಂತ ಹೇಳ್ತೀವಿ. ಇವತ್ತಿಗೆ ಪ್ರಸ್ತುತ ಸಿಯಾಲ್ ಕೋಟೆ ಅಂತ ಕರಿತೀವಿ. ಇವತ್ತಿಗೆ ಪಾಕಿಸ್ತಾನದಲ್ಲಿ ಬರುವಂತಹ ಸ್ಥಳ. ಅವನು ಈ ಶಕಾಲ ಎಂಬ ಒಂದು ಪ್ರದೇಶವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಇವನು ಕೂಡ ವೆರಿ ಸ್ಟ್ರಾಂಗ್ ಆದವನು. ಇವನು ಅಫ್ಘಾನಿಸ್ತಾನ, ಪಂಜಾಬ್, ಸಿಂಧು, ಕಾಥೇವಾಡ ಮತ್ತೆ ಈ ಮಥುರಾ ಅಂತ ಏನಿದೆ ಆ ಮಥುರಾದವರೆಗೆ ಇವನ ಒಂದು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಳ್ತಾನೆ. ಬೇರೆ ದೇಶದ ವಿದೇಶರು ನಮ್ಮ ಭಾರತದಲ್ಲಿರುವಂತಹ ಪ್ರದೇಶಗಳನ್ನ ಕಂಪ್ಲೀಟ್ ಆಗಿ ವಶಪಡಿಸುವಂತ ಕೆಲಸವನ್ನ ಮಾಡ್ತಾನೆ. ಹಾಗಾಗಿ ಇಲ್ಲಿ ಹಲವಾರು ಪ್ರದೇಶಗಳು ಇವನ ವ್ಯಾಪ್ತಿಗೆ ಬಂದೋಗುತ್ತೆ. ಇದೇ ರೀತಿ ಎಲ್ಲ ಸಾಮ್ರಾಜ್ಯದ ವಿಸ್ತರಣೆ ಮಾಡ್ಕೊಳ್ತಾ ಬರ್ತಾನೆ. ಒಂದು ದಿನ ಬಹಳ ಪ್ರಮುಖವಾಗಿ ಕೇಳ್ತಾರೆ, ಇವನ ಮೇಲೆ ಅಥವಾ ಇವನ ಜೊತೆಗೆ ಒಬ್ಬ ಬೌದ್ಧ ಸನ್ಯಾಸಿ ಬರ್ತಾನೆ. ವೆರಿ ಇಂಪಾರ್ಟೆಂಟ್. ಯಾರಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ನಾಗಸೇನ ಅಂತ ಕೇಳಿದಿರಿ. ಇವತ್ತಿಗೆ ಜಮ್ಮು ಮತ್ತೆ ಕಾಶ್ಮೀರದ ಒಬ್ಬ ಫೇಮಸ್ ಆದಂತಹ ಒಬ್ಬ ಕವಿ. ಇವತ್ತಿಗೆ ಬೌದ್ಧ ಸನ್ಯಾಸಿ ಆಗಿರ್ತಾರೆ. ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಸನ್ಯಾಸಿಗಳು ನಾಗಸೇನ ಅಂತ ಬರ್ತಾರೆ. ಈ ನಾಗಸೇನನಿಗೂ ಮತ್ತೆ ಈ ಮಿನಾಂಡರ್ ನಡುವೆ ಏನಾಗುತ್ತೆ, ಒಂದು ಚರ್ಚೆ ನಡೆಯುತ್ತೆ, ಒಂದು ಡಿಸ್ಕಷನ್ ನಡೆಯುತ್ತೆ. ಇವತ್ತು ಬಹಳ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇವತ್ತಿಗೆ ನಾಗಸೇನನಿಗೂ ಅವನ ನಡುವೆ ನಮ್ಮ ಮಿನಾಂಡರ್ ನಡುವೆ ಒಂದು ಚರ್ಚೆ ನಡೆಯುತ್ತೆ. ಈ ಚರ್ಚೆಯ ಒಂದು ಪುಸ್ತಕವನ್ನ, ನಡೆದಿರುವಂತಹ ಒಂದು ಚರ್ಚೆಯ ಸಾರಾಂಶವನ್ನ ಅಥವಾ ಆ ಒಂದು ಚರ್ಚೆ ಏನ್ ನಡೀತಲ್ಲ ಅದರ ಬಗ್ಗೆ ನಾವೇನೋ ತಿಳ್ಕೊಳ್ತಿದೀವಿ ಅಂದ್ರೆ ಅದಕ್ಕೆ ಒಂದು ಬುಕ್ಕ ರಚನೆ ಆಗುತ್ತೆ. ಆ ಬುಕ್ಕ ಯಾವ್ದಂದ್ರೆ ಮಿಳಿಂದಪ್ಪನ. ನಿಮ್ಮ ಎಕ್ಸಾಮ್ 100% ಕೇಳ್ತಾರೆ. ಇವತ್ತು ನಾಗಸೇನನಿಗೂ ಮತ್ತೆ ಇಂಡೋ ಬ್ಯಾಕ್ಟ್ರಿಯನ್ನರ ಸುಪ್ರಸಿದ್ಧ ದೊರೆ ಮಿನಾಂಡರ್ ನಡುವೆ ಚರ್ಚೆ ನಡೆಯುತ್ತೆ. ಈ ಚರ್ಚೆಯಲ್ಲಿ ಆ ಒಂದು ಪುಸ್ತಕ ರಚನೆ ಆಗುತ್ತೆ. ಆ ಪುಸ್ತಕವೇ ಮಿಳಿಂದಪ್ಪನ ಅಂತ ಕರಿತೀವಿ. ಇದು ಪಾಳಿ ಭಾಷೆಯಲ್ಲಿ ಈ ಪುಸ್ತಕ ಇದೆ. ಈ ಒಂದು ಪುಸ್ತಕ ನೋಡೋದಾದ್ರೆ ನಾಗಸೇನನಿಗೂ ಮತ್ತೆ ಮಿನಾಂಡರ್ ನಡುವೆ ನಡೆದಂತ ಒಂದು ಚರ್ಚೆಯ ವಿಚಾರವನ್ನು ನಾವು ನೋಡಬಹುದು. ಇವೆಲ್ಲ ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ಇದು ಕ್ವಶನ್ ಬಹಳ ಸರಿ ಕೇಳಿದರೆ ಮಿಳಿಂದಪ್ಪನದ ಬಗ್ಗೆ ಕ್ವಶನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋದ್ರೆ ಇದೇ ನಾಗಸೇನನ ಪ್ರಭಾವದಿಂದ, ಇವನ ಪ್ರಭಾವದಿಂದ ಏನಾಗ್ತಾನೆ, ಇವನು ನಮ್ಮ ಇಂಡೋ ಬ್ಯಾಕ್ಟ್ರಿಯನ್ ಹರಸ ಮಿನಾಂಡರ್ ಏನ್ ಮಾಡ್ತಾನೆ, ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಇವತ್ತಿಗೆ ಮಿನಾಂಡರ್ ನಾಳೆ ಕ್ವಶನ್ ಕೇಳ್ತಾರೆ, ಬೌದ್ಧ ಧರ್ಮವನ್ನ ಸ್ವೀಕರಿಸಲಿಕ್ಕೆ ಅವನ ಮೇಲೆ
ಪ್ರಭಾವಕ್ಕೆ ಒಳಪಟ್ಟಂತಹ ಅಥವಾ ಅವನ ಮೇಲೆ ಪ್ರಭಾವಿತರಾದ ವ್ಯಕ್ತಿ ಯಾರು ಅಂತ ಕೇಳ್ತಾರೆ, ನಾಗಸೇನ. ನೆನ್ಪಿರ್ಲಿ, ಬಹಳ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಇವತ್ತಿಗೆ ಕಾನಿಷ್ಕ ಕೂಡ ಬೌದ್ಧ ಧರ್ಮ ಸ್ವೀಕರಿಸ್ತಾನೆ. ಯಾರ ಒಂದು ಎಫೆಕ್ಟ್ ಅಂದ್ರೆ ಅಶೋಘೋಷ. ಅಶೋಕನು ಕೂಡ ಬೌದ್ಧ ಧರ್ಮ ಸ್ವೀಕರಿಸ್ತಾನೆ. ಎಫೆಕ್ಟ್ ಯಾರು ಅಂದ್ರೆ ನಮ್ಮ ಉಪಗುಪ್ತ ಅಂತ ಹೇಳ್ತೀವಿ. ನೆನ್ಪಿರ್ಬೇಕ್ರಿ, ಅವರ ಒಂದು ಎಫೆಕ್ಟ್ ಇಂದ ಅವರ ಜೀವನದಲ್ಲಿ ಬದಲಾವಣೆ ಆಗ್ತಾ ಹೋಗ್ತಾರೆ. ಇವನು ಕೂಡ ಈ ಒಂದು ನಾಗಸೇನ ಪ್ರಭಾವದಿಂದ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಒಬ್ಬ ಪ್ಲುಟಾರ್ಕ್ ಅವರು ಹೇಳ್ತಾರೆ, ಪ್ಲುಟಾರ್ಕ್ ಒಬ್ಬ ಇತಿಹಾಸಕಾರ ಏನ್ ಹೇಳ್ತಾರೆ ಅಂದ್ರೆ, ಇವತ್ತಿಗೆ ಭಾರತದ ಅನೇಕ ನಗರಗಳು ಮಿನಾಂಡರ್ ನನ್ನ ತಮ್ಮವನು ಎಂದು ಕೂಡ ಇವರು ಹೇಳ್ಕೊಂಡಿದ್ದಾರೆ ಅಂತ ಪ್ಲುಟಾರ್ಕ್ ಅವರು ಕೂಡ ಒಂದು ಇತಿಹಾಸವನ್ನ ಬರೀತಾರೆ. ಏನೇ ಇರಲಿ, ನೆಕ್ಸ್ಟ್ ಈ ಒಂದು ಇಂಡೋ ಬ್ಯಾಕ್ಟ್ರಿಯನರ ಒಬ್ಬ ಕೊನೆಯವರು ಯಾರು ಅಂದ್ರೆ ಹರ್ಮಸ್ ಅಂತ ಬರ್ತಾರೆ. ಇವತ್ತೇ ಇವನು ಹರ್ಮಸ್ ಅನ್ನೋನು ಮುಂದೆ ಈ ಕುಶಾನ ಎಂಬ ಒಂದು ಮನೆತನವನ್ನ ನಾಶ ಮಾಡಿದವನು ಕೂಡ ಹರ್ಮಸ್ ಅಂತ ಹೇಳ್ತೀವಿ. ಸಾರಿ, ಆ ಕುಶಾನರಿಂದ ನಾಶ ಆಗ್ತಾನೆ ಹರ್ಮಸ್. ಅಂದ್ರೆ ಈ ಒಂದು ಸಂತತಿ ನಾಶ ಮಾಡಿ ನೆಕ್ಸ್ಟ್ ಕುಶಾನರ ಅಧಿಕಾರವನ್ನ ಮಾಡ್ತಾರೆ. ಹಾಗಾಗಿ ಇಂಡೋ ಬ್ಯಾಕ್ಟ್ರಿಯನರ ಮೊದಲ ಸ್ವತಂತ್ರ ದೊರೆ ಯಾರು ಅಂದ್ರೆ ಎಥಿಡಿಮಸ್. ನೆನಪಿರ್ಲಿ, ಇಂಡೋ ಬ್ಯಾಕ್ಟ್ರಿಯನ್ ಮನೆತನದ ಸುಪ್ರಸಿದ್ಧ ದೊರೆ ಅಂದ್ರೆ ಮಿನಾಂಡರ್. ನೆನಪಿರ್ಲಿ, ಈ ಸಂತತಿಯ ಕೊನೆಯ ದೊರೆ ಅಂದ್ರೆ ಹರ್ಮಸ್. ನೆನಪಿರ್ಲಿ, ಈ ಸಂತತಿಯಲ್ಲಿ ಫಸ್ಟ್ ನಮ್ಮ ಭಾರತಕ್ಕೆ ಬಂದವನು ಯಾರು ಅಂತ ಕೇಳಿದ್ರೆ ಡೆಮಿಟ್ರಿಯಸ್ ಕೂಡ ನೆನಪಿರ್ಲಿ. ಇದು ಒಂದು ಕಾನ್ಸೆಪ್ಟ್ ಆಯ್ತು. ನಮ್ಮ ದೇಶಕ್ಕೆ ಬಂದಂತಹ ನಮ್ಮ ಮೌರ್ಯ ನಂತರ ಬಂದಂತಹ ವಿದೇಶದಲ್ಲಿ ಇಂಡೋ ಬ್ಯಾಕ್ಟ್ರಿಯನ್ ನೆನಪಿರ್ಲಿ. ಯಾಕಂದ್ರೆ ಇವತ್ತಿಗೆ ಚಿನ್ನದ ನಾಣ್ಯವನ್ನು ಫಸ್ಟ್ ನಮ್ಮ ದೇಶದಲ್ಲಿ ಅಂತಲ್ಲ, ಇಡೀ ವಿಶ್ವದಲ್ಲಿ ಫಸ್ಟ್ ಇದನ್ನು ಬೆಳಕಿಗೆ ತಂದವರೇ ಇಂಡೋ ಬ್ಯಾಕ್ಟ್ರಿಯನ್ಸ್. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದರ ನಂತರ ಶಕರು ಅಂತ ಬರ್ತಾರೆ. ಶಕರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಅವ್ರಾದ್ಮೇಲೆ ಮತ್ತೆ ಪಾರ್ಥಿಯನರು ಅಂತ ಬರ್ತಾರೆ. ಪಾರ್ಥಿಯನರ ಬಗ್ಗೆ 2 ಕ್ವಶನ್ ಬರುತ್ತೆ. ಯಾಕಂದ್ರೆ ಮನೆ ಕೇಸೆಟ್ ಎಕ್ಸಾಮ್ ಅಲ್ಲಿ ಕೂಡ ಒಂದು ಕ್ವಶನ್ ಕೇಳಿರುವಂತದ್ದೇ. ಹಾಗಾದ್ರೆ ಪಾರ್ಥಿಯನ್ ಅಂತ ಹೇಳ್ತೀವಿ ಅಥವಾ ಪಹಲ್ಲವರು ಅಂತ ಹೇಳ್ತೀವಿ. ಇವರು ಶಕರ ನಂತರ ನಮ್ಮ ಭಾರತ ದೇಶಕ್ಕೆ ಬಂದಂತಹ ವಿದೇಶರು. ಕ್ರಿಸ್ತಪೂರ್ವ 247ರಿಂದ ಕ್ರಿಸ್ತಶಕ 224 ತನಕ ತನ್ನ ದಾಳಿಯನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಬರೀ 3 ಕ್ವಶನ್ ತಿಳ್ಕೊಳ್ಳೋಣ. ಹಾಗಾದ್ರೆ ಪಾರ್ಥಿಯನ್ನರ ಮೂಲ ಪ್ರದೇಶ ಯಾವುದು ಅಂದ್ರೆ ಪರ್ಷಿಯಾ. ಇವರ ಮೂಲ ಪ್ರದೇಶ ಯಾವ್ದಂದ್ರೆ ಪರ್ಷಿಯಾ. ಇವತ್ತಿಗೆ ಈ ಪಾರ್ಥಿಯನ್ನರ ಫೌಂಡರ್ ಸ್ಥಾಪಕ ಯಾರು ಅಂತ ಕ್ವಶನ್ಸ್ ಕೇಳ್ತಾರೆ. ಪಾರ್ಥಿಯನ್ನರ ಸ್ಥಾಪಕ ಮೌಸೆಸ್ ಅಂತ ಬರ್ತಾರೆ. ಪಾರ್ಥಿಯನ್ನರ ಸ್ಥಾಪಕ ಮೌಸೆಸ್. ಇವತ್ತಿಗೆ ಭಾರತದ ಪಶ್ಚಿಮ ಭಾಗವನ್ನ ಆಡಳಿತವನ್ನ ಮಾಡ್ತಾನೆ ಮೌಸೆಸ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಈ ಪಾರ್ಥಿಯನ್ನರ ಪ್ರಸಿದ್ಧ ದೊರೆ ಕೇಳ್ತಾರೆ. ಪಾರ್ಥಿಯನ್ನರ ಪ್ರಸಿದ್ಧ ದೊರೆ ವೆರಿ ಇಂಪಾರ್ಟೆಂಟ್, ಗೋಂಡೋಫರ್ನಸ್ ಅಂತ ಹೇಳ್ತೀವಿ. ಇವತ್ತಿಗೆ ಪಾರ್ಥಿಯನ್ನರ ಸುಪ್ರಸಿದ್ಧ ದೊರೆ ಗೋಂಡೋಫರ್ನಸ್. ಕ್ರೈಸ್ತ ಧರ್ಮದವನು. ಕ್ರಿಸ್ತಶಕ 19ರಿಂದ 45 ತನಕ ಅಧಿಕಾರವನ್ನ ಮಾಡಿದವನು ಗೋಂಡೋಫರ್ನಸ್. ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ, ಇದೇ ಗೋಂಡೋಫರ್ನಸ್ ನ ಕಾಲಕ್ಕೆ ನಮ್ಮ ಭಾರತ ದೇಶಕ್ಕೆ ಭೇಟಿ ನೀಡುತ್ತಾರೆ. ಅವರು ನಮ್ಮ ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲ ಕ್ರೈಸ್ತ ಮಿಷನರಿ ಅಂತ ಕೇಳ್ತಾರೆ. ನಮ್ಮ ದೇಶಕ್ಕೆ ಫಸ್ಟ್ ಟೈಮ್ ಬಂದಂತ ಕ್ರೈಸ್ತ ಮಿಷನರಿ ಯಾರು ಅಂದ್ರೆ ವೆರಿ ಇಂಪಾರ್ಟೆಂಟ್, ಸಂತ ಥಾಮಸ್ ಅಥವಾ ಸಂತ ಅಗಸ್ಟಸ್ ಅಂತ ಕೂಡ ಹೇಳ್ತೀವಿ. ಇವತ್ತಿಗೆ ಸಂತ ಥಾಮಸ್ ಅಥವಾ ಸಂತ ಅಗಸ್ಟೈನ್ ಅಂತ ಹೇಳ್ತೀವಿ. ನಮ್ಮ ಭಾರತಕ್ಕೆ ಭೇಟಿ ನೀಡಿದ ಮೊಟ್ಟ ಮೊದಲ ಕ್ರೈಸ್ತ ಮಿಷನರಿ. ಇವರು ಒಂದು ಕೃತಿ ಬರೀತಾರೆ, ಸಿಟಿ ಆಫ್ ದ ಗಾಡ್ ಅಂತ ಬರೀತಾರೆ. ಇವರ ಕೃತಿ ಸಿಟಿ ಆಫ್ ದ ಗಾಡ್. ಇಷ್ಟೇ ನೆನಪಿರಲಿ. ಪಾರ್ಥಿಯನರು ಮೂಲ ಪ್ರದೇಶ ಪರ್ಷಿಯಾ, ಸ್ಥಾಪಕ ಮೌಸೆಸ್, ಪ್ರಸಿದ್ಧ ದೊರೆ ಗೋಂಡೋಫರ್ನಸ್. ಇವನ ಕಾಲಕ್ಕೆ ನಮ್ಮ ದೇಶಕ್ಕೆ ಭೇಟಿ ನೀಡಿದ ಕ್ರೈಸ್ತ ಮಿಷನರಿ ಯಾರು ಅಂದ್ರೆ ಸಂತ ಅಗಸ್ಟೈನ್ ಅಥವಾ ಸಂತ ಥಾಮಸ್. ಕೃತಿ ಸಿಟಿ ಆಫ್ ದ ಗಾಡ್. ಇಷ್ಟು ನೆನಪಿರ್ಲಿ. ಇಷ್ಟು ಸಾಕು. ನಿಮ್ಮ ಎಕ್ಸಾಮ್ ಅಲ್ಲಿ ಇಲ್ಲಿ ನಿಮಗೆ ಎಲ್ಲರ ಒಂದು ಕ್ವಶನ್ಸ್ ಅನ್ನ ಫೋಕಸ್ ಮಾಡಿ ಕೇಳುವಂತ ಕೆಲಸ ಆಗುತ್ತೆ. ಇವನ್ನೆಲ್ಲ ನೀವು ಓದಿರಲ್ಲ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇವೆಲ್ಲ ಇತಿಹಾಸದಲ್ಲಿ ಬುಕ್ ನಲ್ಲಿ ಇವ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇರಲ್ಲ. ಇದ್ರೂ ಕೂಡ ಕೆಲವೊಂದು ಬುಕ್ ಅಲ್ಲಿ ಸಿಗಲ್ಲ. ಹಾಗಾಗಿ ಇವ್ರ ಬಗ್ಗೆ ಎಲ್ಲೋ ನಾಳೆ ನಿಮ್ಮ FD ಏನೋ ST ಏನೋ ಅಥವಾ ಮುಂದಿನ ಪರೀಕ್ಷೆಗಳಲ್ಲಿ ಏನಾದ್ರು ಒಂದು ಮಾರ್ಕ್ಸ್ ಕೇಳಬಹುದೇನೋ ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದೀನಿ. ಇನ್ನೊಂದು ಉಳಿತತ್ತೆ, ಶಕರು ಅಂತ ಮಾಡ್ತೀನಿ. ಆ ಶಕರು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬಿಟ್ಟರೆ ಇನ್ನು ಮುಂದೆ ಇದಾವೆ. ಗ್ರೀಕರ ಬಗ್ಗೆ ಹೇಳ್ಬೇಕು, ದೆನ್ ನಮ್ಮ ಪರ್ಷಿಯನ್ ಅವರ ಬಗ್ಗೆ ಹೇಳ್ಬೇಕು. ಇನ್ನು ಕೆಲವು ಕಂಟೆಂಟ್ಸ್ ಗಳಿದಾವೆ, ಅದ್ರ ಬಗ್ಗೆ ನಾನು ಮುಂದಿನ ಒಂದು ತರಗತಿಯಲ್ಲಿ ತಗೊಳ್ತೀನಿ ಅಂತ ಹೇಳ್ತಾ, ಈ ವಿಡಿಯೋವನ್ನ ಫುಲ್ ವಾಚ್ ಮಾಡಿದಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್
ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ಹಾಗಾದ್ರೆ ಇವತ್ತು ನನ್ನ ಇತಿಹಾಸದ 67ನೇ ವಿಡಿಯೋಗೆ ಬಂದಿದ್ದೀವಿ. ಏನಪ್ಪಾ ಒಂದು 67ನೇ ವಿಡಿಯೋ ಅಂದ್ರೆ, ಆಲ್ರೆಡಿ ತುಂಬಾ ಸಲ ರಿಪೀಟ್ ಮಾಡಿದ್ದೀನಿ. ನಮ್ಮ ದೇಶಕ್ಕೆ ಬಂದಂತಹ, ನಮ್ಮ ಭಾರತ ದೇಶಕ್ಕೆ ಬಂದಂತಹ ವಿದೇಶರ ಬಗ್ಗೆ ಕೂಡ ತುಂಬಾ ವಿಡಿಯೋಗಳು ಮಾಡಿದೀವಿ. ಅದರಲ್ಲಿ ಒಬ್ಬರು ಬಿಟ್ಟಿದ್ವಿ. ಯಾರ್ದಪ್ಪ ಅಂದ್ರೆ ಈ ಶಕರು ಅಂತ ಒಬ್ರು ಬರ್ತಾರೆ. ಶಕರು ಅಥವಾ ಸಕರು ಅಥವಾ ಸಿಥಿಯಾನ್ಸ್ ಎಲ್ಲ ರೀತಿನೂ ಕರಿತೀವಿ. ಶಕರು ಅಂದ್ರೆ ಒಂದೇ, ಸಕರು ಅಂದ್ರೆ ಒಂದೇ, ಸಿಥಿಯಾನ್ಸ್ ಅಂದ್ರೆ ಕೂಡ ಒಂದೇ. ಇದು ಬಹಳ ಪ್ರಮುಖವಾದಂತಹ ಒಂದು ಚಾಪ್ಟರ್. ಯಾಕೆಂದ್ರೆ ಇವರೇ ನಮ್ಮ ಮೌರ್ಯರ ನಂತರ, ನಮ್ಮ ಭಾರತವನ್ನು ಆಳ್ವಿಕೆ ಮಾಡಿದಂತ ಮೌರ್ಯರ ನಂತರ ಬಂದಂತ ವಿದೇಶಗಳಲ್ಲಿ ಇವರು ಬರ್ತಾರೆ. ನಿಮಗೆ ಗೊತ್ತಿದೆ, ಸ್ಟಾರ್ಟಿಂಗು ನಮ್ಮ ಪರ್ಷಿಯನರು ಬರ್ತಾರೆ, ಅದಾದ್ಮೇಲೆ ಗ್ರೀಕರು ಬರ್ತಾರೆ, ಅದ್ರಲ್ಲಿ ಮೌರ್ಯ ಸಾಮ್ರಾಜ್ಯ ಆಳ್ವಿಕೆಗೆ ಬರುತ್ತೆ. ಮೌರ್ಯ ಸಾಮ್ರಾಜ್ಯ ಹೋದ್ಮೇಲೆ ಇಂಡೋ ಬ್ಯಾಕ್ಟ್ರಿಯನ್ಸ್ ಅಂತ ಬರ್ತಾರೆ. ನಾನು ಕಳೆದ ವಿಡಿಯೋದಲ್ಲಿ ಇಂಡೋ ಬ್ಯಾಕ್ಟ್ರಿಯನ್ ಗಳ ಬಗ್ಗೆ ಹೇಳಿದ್ದೀನಿ. ಇಂಡೋ ಬ್ಯಾಕ್ಟ್ರಿಯನ್ ನಂತರ ಬಂದವರೇ ಶಕರು ಅಂತ ಹೇಳ್ತೀವಿ. ಇದಾದ್ಮೇಲೆ ಮುಂದೆ ಪಾರ್ಥಿಯನ್ಸ್ ಅಂತ ಬರ್ತಾರೆ, ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಅದಾದ್ಮೇಲೆ ಕುಶಾನರು ಅಂತ ಬರ್ತಾರೆ, ಅದು ಕೂಡ ವಿಡಿಯೋ ನಾನು ಮಾಡಿದ್ದೀನಿ. ಹಾಗಾದ್ರೆ ಒಂದು ವಿಡಿಯೋ ಉಳಿತು, ಯಾರಪ್ಪ ಅಂದ್ರೆ ನಮ್ಮ ಶಕರು. ಮತ್ತೆ ಇನ್ನೂ 3 ಬಗ್ಗೆ ಹೇಳಿದ್ದೀನಿ. ಶೃಂಗರ ಬಗ್ಗೆ, ಕಣ್ವರ ಬಗ್ಗೆ, ಚೇದಿಗಳ ಬಗ್ಗೆ ಕೂಡ ಕ್ಲಾಸ್ ಅನ್ನು ನಾನು ಕೂಡ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇದೊಂದು ಮಾಡಿದ್ರೆ ಕಂಪ್ಲೀಟ್ ವಿದೇಶರ ಒಂದು ಆಗಮನದಲ್ಲಿ ಪ್ರಮುಖವಾಗಿ ಸಣ್ಣ ಪುಟ್ಟ ವಿದೇಶಗಳ ಬಗ್ಗೆ ಕಂಪ್ಲೀಟ್ ಆಗುತ್ತೆ. ಹಾಗಾದ್ರೆ ಶಕರು ಅಥವಾ ಸಕರು ಅಥವಾ ಸಿಥಿಯಾನ್ಸ್ ಕ್ರಿಸ್ತಪೂರ್ವ 140ರಿಂದ ಕ್ರಿಸ್ತ ಶಕ 380ರ ಅವಧಿಯ ತನಕ ಶಕರು ನಮ್ಮ ಭಾರತದವನ್ನ ಆಳ್ವಿಕೆ ಮಾಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಎಲ್ಲಿ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ ಕ್ಲಾಸ್ ಸ್ಟಾರ್ಟ್ ಆದಾಗ. ಎಸ್, ಹಾಗಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಶಕರ ಮೂಲ. ಪ್ರತಿಯೊಬ್ಬ ವಿದೇಶರು ಅಂದ್ರೆ ಅವರ ಮೂಲದ ಬಗ್ಗೆ ಚರ್ಚೆ ಮಾಡ್ತೀವಿ, ಮೂಲದ ಬಗ್ಗೆ ತಿಳ್ಕೊಳ್ತೀವಿ. ಹಾಗಾದ್ರೆ ಈ ಶಕರ ಮೂಲ ನೋಡೋದಾದ್ರೆ, ಇವರು ಮಧ್ಯ ಏಷ್ಯಾ, ಈಗ ಪರ್ಷಿಯಾ ಅಂತ ಕೇಳಿದ್ರೆ ಮಧ್ಯ ಏಷ್ಯಾದ ಯೂಚಿ ಪಂಗಡ ಅಂತ ಕೇಳಿದೆ. ಯೂಚಿ ಪಂಗಡಕ್ಕೆ ಸೇರಿದ್ರು ಕುಶಾನರು. ಆ ಯೂಚಿ ಪಂಗಡದವರು ಅಥವಾ ಯೂಚಿ ಬುಡಕಟ್ಟಿಗೆ ಸೇರಿದಂತವರು ಒಂದು ಜನಾಂಗವನ್ನ ಹೊರಗಾಗ್ತಾರೆ. ಆ ಹೊರಗಾಗ್ತಕ್ಕಂಥ ಜನಾಂಗವೇ ಸಾಯ ಬುಡಕಟ್ಟು ಅಂತ ಹೇಳ್ತೀವಿ. ನೋಡಿ, ಗೊತ್ತಾಗ್ತಿದೆ, ಮೂಲದ ಬಗ್ಗೆ ಬಂದಿದ್ದೀವಿ. ಮಧ್ಯ ಏಷ್ಯಾದಲ್ಲಿ ಯೂಚಿ ಬುಡಕಟ್ಟುವಿನಿಂದ, ಅಂದ್ರೆ ಯೂಚಿ ಬುಡಕಟ್ಟು ಜನಗಳಿಂದ ಒಂದು ಜನಾಂಗ ಹೊರಗಾಗ್ತಾರೆ. ಆ ಹೊರಗಾಗ್ದಂತ ಜನಾಂಗವೇ ಸಾಯ ಬುಡಕಟ್ಟು ಅಂತ. ಈ ಸಾಯ ಬುಡಕಟ್ಟಿಗೆ ಸೇರಿದವರೇ ಶಕರು. ಹಾಗಾದ್ರೆ ಶಕರ ಮೂಲ ಸೇಮ್ ಮಧ್ಯ ಏಷ್ಯಾದ ಸಾಯ ಬುಡಕಟ್ಟಿನವರು. ಈ ಸಾಯ ಬುಡಕಟ್ಟು ಜನಾಂಗವನ್ನ ಯೂಚಿ ಜನಾಂಗದವರು ಹೊರಗಾಗ್ತಾರೆ. ಇವೆಲ್ಲ ವಿಚಾರವನ್ನು ನಾವು ಚೀನಿ ಬರಹಗಳಿಂದ ನಾವು ನೋಡಬಹುದು. ಚೀನಿ ಬರಹ ಸಾಹಿತ್ಯದಿಂದ ನಾವು ಇದರೆಲ್ಲ ತಿಳ್ಕೋಬಹುದು. ಹಾಗಾದ್ರೆ ಇವರು ನಮ್ಮ ಭಾರತಕ್ಕೆ ಹಿಂದೂ ಕುಶ್ ಮತ್ತೆ ಸುಲೈಮಾನ್ ಎಂಬ ಕಣಿವೆಗಳ ಮೂಲಕ ನಮ್ಮ ಭಾರತಕ್ಕೆ ಆಗಮನ ಮಾಡ್ತಾರೆ. ಪ್ರತಿಯೊಬ್ಬರು ವಿದೇಶರು ವಾಯುವ್ಯ ಭಾಗದಲ್ಲೇ ಬರೋರು. ನಮ್ಮ ದೇಶಕ್ಕೆ ಬಂದಿದ್ದರ ವಾಯುವ್ಯ ಭಾಗದಲ್ಲೇ ಜಾಸ್ತಿ. ಹಾಗಾದ್ರೆ ಇವರು ಅದರಲ್ಲಿ ವಾಯುವ್ಯ ಭಾಗದಲ್ಲಿ ಬರುವಂತಹ ಹಿಂದೂ ಕುಶ್ ಮತ್ತೆ ಸುಲೈಮಾನ್ ಎಂಬ ಒಂದು ಕಣಿವೆಯ ಮೂಲಕ ನಮ್ಮ ಭಾರತ ದೇಶಕ್ಕೆ ಆಗಮನ ಮಾಡ್ತಾರೆ ಶಕರು. ಹಾಗಾದ್ರೆ ಇವರ ಇತಿಹಾಸವನ್ನ ತಿಳಿಯಕ್ಕೆ ನಮಗೆ ಉಪಯುಕ್ತವಾದಂತಹ ಆಧಾರಗಳು ಯಾವ ಅಂದ್ರೆ, ಒಂದು ಇವರ ಬಗ್ಗೆ ತಿಳಿಯಕ್ಕೆ ಇರುವಂತಹ ಪ್ರಮುಖ ಆಧಾರಗಳು ಅಂದ್ರೆ ಒಂದು ನಾಣ್ಯಗಳು ಇದಾವೆ, ಬಿಟ್ರೆ ಮತ್ತೊಂದು ಶಾಸನಗಳು. ನಿಮಗೆ ಇಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ನಾಣ್ಯಗಳು ಇದಾವೆ, ಶಾಸನಗಳು ಕೂಡ ಇದಾವೆ. ಇವೆರಡೂ ಬಹಳ ಪ್ರಮುಖವಾಗಿ ನಮಗೆ ಶಕರ ಇತಿಹಾಸವನ್ನು ತಿಳಿಸಕ್ಕೆ ಬಹಳ ಪ್ರಮುಖವಾದಂತಹ ಒಂದು ಅಂಶವಾಗಿದೆ. ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ, ಈ ಶಕರ ಸ್ಥಾಪಕ ಯಾರು? ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಪ್ರತಿಯೊಂದು ಮನೆತನಕ್ಕೂ, ಪ್ರತಿಯೊಂದು ರಾಜ ಮನೆತನಕ್ಕೂ, ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಸ್ಥಾಪಕರು ಅಂತ ಬರ್ತಾರೆ. ಹಾಗಾದ್ರೆ ಈ ಶಕರ ಸ್ಥಾಪಕ ಯಾರು ಅಂತ ನೋಡೋದಾದ್ರೆ ಮೌಯೇಸ್. ನೋಡಿ, ಶಕರ ಸ್ಥಾಪಕ ಮೌಯೇಸ್ ಅಥವಾ ವನಮೌಸ್ ಅಥವಾ ಮೊಗ, ಈ ರೀತಿ ಹೆಸರಿದೆ. ಮೂರು ಹೆಸರು ಇವಂದೇ. ಇವರ ಈ ಒಂದು ಮನೆತನದ ಸ್ಥಾಪಕ ಮೌಹೇಸ್ ಅಂದ್ರೆ ಒಂದೇ, ವನಮೌಸ್ ಅಂದ್ರೆ ಒಂದೇ, ಮೊಗ ಅಂದ್ರೆ ಒಂದೇ. ಇದ್ರ ಬಗ್ಗೆ ನೀವು ಜಾಸ್ತಿ ಹಿಸ್ಟ್ರಿ ಓದಿರಲ್ಲ ಅಂತ ಅನ್ಕೊಂಡಿದ್ದಕ್ಕೋಸ್ಕರನೇ ಈ ಕ್ಲಾಸಸ್ ಅನ್ನ ಮಾಡ್ತಾ ಇರೋದು. ಹಾಗಾದ್ರೆ ಇವನೇ ನಮ್ಮ ಭಾರತ ದೇಶಕ್ಕೆ ಬಂದಂತಹ ಪ್ರಪ್ರಥಮ ಶಕರ ದೊರೆ. ನಾಳೆ ಕ್ವಶನ್ ಕೇಳಬಹುದು. ನಮ್ಮ ದೇಶಕ್ಕೆ, ನಮ್ಮ ಭಾರತದ ಮೇಲೆ ದಾಳಿ ಮಾಡಿದ ಪ್ರಪ್ರಥಮ ಅರಸ ಯಾರು ಅಂದ್ರೆ ಮೌಯೇಸ್ ಅಥವಾ ಮೊಗ, ನಮ್ಮ ಶಕರ ಸ್ಥಾಪಕ. ಇವನು ಈ ಗಾಂಧಾರ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ವಶಪಡಿಸಿಕೊಳ್ತಾನೆ. ಗಾಂಧಾರ ಅಂದ್ರೆ ಪ್ರೆಸೆಂಟ್ ನಮ್ಮ ಪಾಕಿಸ್ತಾನ ಪಂಜಾಬ್ನ ಭಾಗದಲ್ಲಿ ಬರುವಂತದ್ದು. ನೋಡ್ರಿ, ಅವನು ಈ ಗಾಂಧಾರ ಮತ್ತು ಸುತ್ತಮುತ್ತಲಿನ ಪ್ರದೇಶ ಅಂದ್ರೆ ಆಲ್ಮೋಸ್ಟ್ ಪಾಕಿಸ್ತಾನ, ಅಫ್ಘಾನಿಸ್ತಾನ ಪ್ರದೇಶಗಳನ್ನ ವಶಪಡಿಸಿಕೊಂಡು ನಮ್ಮ ಭಾರತಕ್ಕೆ ಬರ್ತಾನೆ. ತಕ್ಷಶಿಲೆ ಅಂತ ಕೇಳಿದ್ರೆ 2ನೆಯ ಪ್ರಾಂತ್ಯ ಇದು. ಆ ತಕ್ಷಶಿಲೆಯನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ ಮೊಗ. ನೆನಪಿರ್ಬೇಕು, ನಮ್ಮ ದೇಶಕ್ಕೆ ಬಂದ ಪ್ರಪ್ರಥಮ ಶಕದವರು ಅಂದ್ರೆ ಮೌಯೇಸ್. ಇವನು ಭಾರತ ಮೇಲೆ ದಾಳಿ ಮಾಡಿದ ಪ್ರಪ್ರಥಮ ಅರಸ.
ಗಾಂಧಾರ ಮತ್ತೆ ಸುತ್ತಮುತ್ತಲಿನ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಗಾಂಧಾರ ನೀವು ಕೇಳಿದಿರಿ, ಮಹಾಜನಪದ ಪಾಠ ಮಾಡಿದಾಗ ಹೇಳಿದೀನಿ. ಈ ಗಾಂಧಾರ ಅನ್ನೋದು ಕೂಡ ಬಹಳ ಪ್ರಮುಖವಾದಂತಹ ಮಹಾಜನಪದದಲ್ಲಿ ಒಂದು. 16 ಮಹಾಜನಪದಗಳು ಬರ್ತವೆ. ಇದರ ಟಿಇಟಿ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ. ಮಹಾಜನಪದಗಳ ಸಂಖ್ಯೆ 16, ಆದ್ರೆ ಗಾಂಧಾರನು ಕೂಡ ಒಂದು. ಆ ಗಾಂಧಾರದ ರಾಜಧಾನಿ ತಕ್ಷಶಿಲೆ. ನೋಡಿ, ಆ ತಕ್ಷಶಿಲೆಯನ್ನ ಕ್ಯಾಪಿಟಲ್ ಸಿಟಿಯಾಗಿ ಮಾಡಿಕೊಂಡು ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಲ್ಲ ಭಾಗವನ್ನ ವಶಪಡಿಸಿಕೊಳ್ತಾನೆ ನಮ್ಮ ವನಮೋಸ್ ಅಥವಾ ಮೋಯಿಸ್. ನೆಕ್ಸ್ಟ್ ನೋಡಿ, ಇವನು ಈ ರಾಜಾದಿರಾಜ, ಇದು ಕ್ವಶನ್ ಕೇಳಬಹುದು, ರಾಜಾದಿರಾಜ ಎಂಬ ಬಿರುದನ್ನು ಪಡ್ಕೊಂಡಿರ್ತಾನೆ ನಮ್ಮ ಮೋಯಿಸ್. ತದನಂತರ ಇವನ ಕಾಲದಲ್ಲಿ ಬಹಳ ಪ್ರಮುಖವಾಗಿ ಬೌದ್ಧ ಮತ್ತು ಹಿಂದೂ ಚಿಹ್ನೆ, ನಮ್ಮ ಬೌದ್ಧ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಚಿಹ್ನೆಗಳನ್ನ ನಾಣ್ಯದಲ್ಲಿ ಹೊರಡಿಸ್ತಾನೆ. ಗ್ರೀಕ್ ಮತ್ತೆ ಕರೋಸ್ಟಿ ಭಾಷೆಯಲ್ಲಿ ನಾಣ್ಯಗಳನ್ನ ಹೊರಡಿಸ್ತಾನೆ. ಬಿಟ್ರೆ ಇವರ ನಂತರ 1ನೇ ಏಜಸ್ ಅಂತ ಒಬ್ರು ಬರ್ತಾರೆ ನೋಡಿ, ಹೆಸರು 1ನೇ ಏಜಸ್. ಇವರು ನಮ್ಮ ಶಕರಲ್ಲಿ ಬಂದಂತಹ ಮತ್ತೊಬ್ಬ ದೊರೆ. ಇವನು ಈ ಮಥುರಾ ಅಂತ ಏನಿದೆ, ಉತ್ತರ ಪ್ರದೇಶ ಇದೆ, ಆ ಉತ್ತರ ಪ್ರದೇಶದ ಮಥುರಾದವರೆಗೆ ಏನ್ ಮಾಡ್ತಾನೆ, ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ. ಅವನು ಈ ಗಾಂಧಾರ ತಕ್ಷಶಿಲೆ ತನಕ ಮಾತ್ರ ಅವನ ಸಾಮ್ರಾಜ್ಯ ಇತ್ತು. ಅಲ್ಲಿಂದ ಎಕ್ಸ್ಟೆಂಡ್ ಆಗುತ್ತೆ ಎಲ್ಲಿಗೆ ಅಂದ್ರೆ ಮಥುರಾದವರೆಗೆ. ನಾನು ಪ್ರಶ್ನೆ ಕೇಳಬಹುದು, ಮಥುರಾದವರೆಗೆ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದ ಶಕರ ದೊರೆ ಅಂತ ಕೇಳ್ತಾರೆ 1ನೇ ಏಜಸ್. ಈ ರೀತಿ ಕೆಲಸವನ್ನು ಇವರು ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಇಂಥ ಶಕರು ನಮ್ಮ ಭಾರತ ದೇಶಕ್ಕೆ ಬಂದು, ನಮ್ಮ ಭಾರತ ದೇಶದಲ್ಲಿ ಮತ್ತು ಅಫ್ಘಾನಿಸ್ತಾನ, ನಮ್ಮ ಅಫ್ಘಾನಿಸ್ತಾನ ಮತ್ತು ಭಾರತದ ದೇಶದಲ್ಲಿ ಇವರೇನ್ ಮಾಡ್ತಾರೆ, ಹಲವಾರು ರೀತಿಯ ಪ್ರಾಂತ್ಯಗಳನ್ನಾಗಿ ಡಿವೈಡ್ ಮಾಡ್ತಾರೆ. ನೋಡಿ, ಬಹಳ ಇಂಪಾರ್ಟೆಂಟ್ ಹೇಳ್ತಿದ್ದೇನೆ. ಈ ಒಂದು ಶಕರು ಅಫ್ಘಾನಿಸ್ತಾನ ಮತ್ತೆ ಭಾರತದ ವಾಯುವ್ಯ ಮತ್ತು ಪಶ್ಚಿಮ ಭಾಗದಲ್ಲಿ ಏನ್ ಮಾಡ್ತಾರೆ, 5 ಪ್ರಾಂತ್ಯಗಳನ್ನಾಗಿ ಡಿವೈಡ್ ಮಾಡ್ತಾರೆ. 5 ಪ್ರಾಂತ್ಯಗಳು, 5 ಪ್ರಾಂತ್ಯಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಇವರ ಕಾಲದಲ್ಲಿ ಪ್ರಾಂತ್ಯಗಳನ್ನ ಏನಂತ ಕರಿತೀವಿ ಅಂದ್ರೆ ಸತ್ರಪಗಳು ಅಂತ ಕರೀತಾರೆ. ಇದು ಬಹಳ ಇಂಪಾರ್ಟೆಂಟ್. ಸತ್ರಪಗಳು ಅನ್ನೋದು ನಮ್ಮ ಶಕರ ಕಾಲದಲ್ಲಿ ಇದ್ದಂತಹ ಪ್ರಾಂತ್ಯಗಳ ಹೆಸರು. ನಮ್ಮ ದೇಶಕ್ಕೆ ಬಂದಂತ ಇವರು ಅಫ್ಘಾನಿಸ್ತಾನ, ನಮ್ಮ ಭಾರತದ ವಾಯುವ್ಯ ಮತ್ತು ಪಶ್ಚಿಮ ಭಾಗದಲ್ಲಿ ಇವರು 5 ಪ್ರಾಂತ್ಯಗಳನ್ನಾಗಿ ಡಿವೈಡ್ ಮಾಡ್ತಾರೆ. 5 ಪ್ರಾಂತ್ಯಗಳು ಬಹಳ ಇಂಪಾರ್ಟೆಂಟ್ ಇದಾವೆ, ಅದ್ ಮುಂದೆ ಹೇಳ್ತೀನಿ. ಆ 5 ಪ್ರಾಂತ್ಯಗಳಿಗೆ ಇವರೇನಂತ ಕರೀತಾರೆ ಅಂದ್ರೆ ಸತ್ರಪಿಗಳು ಅಂತ ಕರೀತಾರೆ. ಈ ಸತ್ರಪಿಗಳು ಅನ್ನೋದು ಒಂದು ಪ್ರಾಂತ್ಯ. ಹಾಗಾದ್ರೆ ಈ ಸತ್ರಪಿಗಳನ್ನ ನೋಡಿಕೊಳ್ಳುತ್ತಿದ್ದವನು ಯಾರು ಅಂದ್ರೆ ಕ್ಷತ್ರಪ. ನೆನಪಿರ್ಲಿ, ಸತ್ರಪಿಗಳನ್ನ ನೋಡಿಕೊಳ್ಳಿದ ಅಥವಾ ಪ್ರಾಂತ್ಯವಾದಂತಹ ಸತ್ರಪಿನ ನೋಡಿಕೊಳ್ಳುತ್ತಿದ್ದಂತ ಮುಖ್ಯಸ್ಥನನ್ನೇ ಅಂತ ಕರಿತೀವಿ ಕ್ಷತ್ರಪರು ಅಂತ ಕರಿತೀವಿ. ಕ್ಷತ್ರಪ ಅಂದ್ರೆ ಆ ಪ್ರಾಂತ್ಯದ ಮುಖ್ಯಸ್ಥ. ಅದರಲ್ಲಿ ಮತ್ತೊಂದು ಬರುತ್ತೆ, ಅದರಲ್ಲಿ ಒಂದು ವಿಶೇಷವಾದಂತ ಮಹಾಕ್ಷತ್ರಪ ಅಂತ ಒಂದು ಬರುತ್ತೆ. ಇದು ತುಂಬಾ ವೆರಿ ಪಾಪ್ಯುಲರ್ ಆದಂತಹ ಒಂದು ಹುದ್ದೆ, ಒಬ್ಬ ರಾಜ ಅಂತ ಹೇಳ್ಬೋದು. ಈ ಮಹಾಕ್ಷತ್ರಪ ಅಂತ ಬಿರುದನ್ನು ಪಡ್ಕೊಂಡವನೇ ನಮ್ಮ 1ನೇ ರುದ್ರದಾಮ. ನೆನಪಿರ್ಲಿ, ಕಾನ್ಸೆಪ್ಟ್ ಇಷ್ಟೇ, ವೆರಿ ಈಸಿ. ಇವರು ನಮ್ಮ ಭಾರತದ ದೇಶದಲ್ಲಿ ಮಾಡಿದಂತ ಪ್ರಾಂತ್ಯಗಳು ಏನಿದಾವೆ, 5 ಪ್ರಾಂತ್ಯಗಳನ್ನ ಸತ್ರಪಿಗಳು ಅಂತ ಕರೀತಾರೆ. ಪ್ರಾಂತ್ಯಗಳನ್ನ ಆ ಸತ್ರಪಿಗಳನ್ನ ನೋಡಿಕೊಳ್ಳುತ್ತಿದ್ದವರೇ ಕ್ಷತ್ರಪರು ಅಂತ ಹೇಳ್ತೀವಿ. ಅದ್ರಲ್ಲಿ ಮಹಾಕ್ಷತ್ರಪ ಅಂತ ಒಂದು ಬಿರುದನ್ನು ಪಡ್ಕೊಳ್ತಾನೆ 1ನೇ ರುದ್ರದಾಮ. ಹಾಗಾದ್ರೆ ಇವರು ಮಾಡಿದಂತಹ 5 ಪ್ರಾಂತ್ಯಗಳು ಯಾವ್ಯಾವು, ಬಹಳ ಇಂಪಾರ್ಟೆಂಟ್ ಇವ. ನನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಒಂದ್ ದಿವಸ ಬರೀತಾರೆ, ಕೇಳ್ಬೋದು. ನೋಡಿ, ಇವರು ನಮ್ಮ ಅಫ್ಘಾನಿಸ್ತಾನ ಮತ್ತೆ ಭಾರತವನ್ನ ಇಟ್ಕೊಂಡು 5 ಪ್ರಾಂತ್ಯಗಳನ್ನಾಗಿ ಮಾಡಿದ್ರು. ಯಾವ್ಯಾವು? ದ ಫಸ್ಟ್ ಒನ್ ಅಫ್ಘಾನಿಸ್ತಾನ ಒಂದು ಪ್ರಾಂತ್ಯ, ಸೆಕೆಂಡ್ ಒನ್ ತಕ್ಷಶಿಲೆ ಒಂದು ಪ್ರಾಂತ್ಯ, ಥರ್ಡ್ ಒನ್ ಮಥುರಾ ಇದು ಒಂದು ಪ್ರಾಂತ್ಯ, ವೆರಿ ಇಂಪಾರ್ಟೆಂಟ್. ಒಂದು ಉಜ್ಜಯಿನಿ ಒಂದು ಪ್ರಾಂತ್ಯ, ಮತ್ತೊಂದು ನಾಸಿಕ್, ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಾಂತ್ಯಗಳು. ಇವರು ಮಾಡಿದಂತ 5 ಪ್ರಾಂತ್ಯಗಳು ಯಾವ್ಯಾವ ಅಂತ ನೋಡ್ತಾ ಹೋದ್ರೆ, ಒಂದು ಅಫ್ಘಾನಿಸ್ತಾನ ಇದೆ, ಒಂದು ತಕ್ಷಶಿಲೆ ಪಂಜಾಬಲ್ಲಿ ಬರುತ್ತೆ, ಮಥುರಾ ಉತ್ತರ ಪ್ರದೇಶದಲ್ಲಿ ಬರುತ್ತೆ, ಉಜ್ಜಯಿನಿ ನಮ್ಮ ಪಶ್ಚಿಮ ಭಾಗದಲ್ಲಿ ಮಾಡಿದಂತ ಒಂದು ಪ್ರಾಂತ್ಯ, ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ, ವೆರಿ ಇಂಪಾರ್ಟೆಂಟ್. ನಾಸಿಕ್ ಇದು ನಮ್ಮ ದಕ್ಷಿಣ ಭಾಗದಲ್ಲಿ ಇವರೇನ್ ಮಾಡ್ತಾರೆ, ಈ ಪ್ರಾಂತ್ಯವನ್ನ ಜಾರಿಗೆ ತರ್ತಾರೆ. ಇದು ಮಹಾರಾಷ್ಟ್ರದಲ್ಲಿ ಬರುವಂತ ಸ್ಥಳ. ನೋಡಿ, ಈ 5 ಪ್ರಾಂತ್ಯಗಳು ಪಂಜಾಬ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ, ಈ ರೀತಿ 5 ಪ್ರಾಂತ್ಯಗಳನ್ನಾಗಿ ಏನ್ ಮಾಡ್ತಾರೆ, ನಮ್ಮ ಭಾರತದಲ್ಲಿ ಮಾಡ್ತಾರೆ. ಈ ಪ್ರಾಂತ್ಯಗಳನ್ನ ಸತ್ರಪಿಗಳು ಅಂತ ಕರೀತಾರೆ. ಸತ್ರಪಿನ ನೋಡಿಕೊಳ್ಳುತ್ತಿದ್ದಂತ ಮುಖ್ಯಸ್ಥನನ್ನ ಕ್ಷತ್ರಪರು ಅಂತ ಕರೀತಾರೆ. ಹಾಗಾಗಿ ಸುಮ್ಮನೆ ಹೇಳ್ತಾ ಇದ್ದೀನಿ, ಈ ಅಫ್ಘಾನಿಸ್ತಾನ ಮತ್ತು ತಕ್ಷಶಿಲೆಯಲ್ಲಿ ಇವೆಲ್ಲ ಪ್ರಾಂತ್ಯಗಳನ್ನಾಗಿ ಮಾಡಿದವನೇ ಮೌಹೇಸ್, ವನಮೋಸ್ ಅಥವಾ ಮೊಗ, 3 ಒಂದೇ ಹೆಸರು. ಈ ಒಂದು ಶಕರ ಸ್ಥಾಪಕನೇ ಇಲ್ಲೆಲ್ಲ ಈ ಭಾಗಗಳನ್ನ ವಶಪಡಿಸಿಕೊಂಡು ತಕ್ಷಶಿಲೆಯನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ. ನೆಕ್ಸ್ಟ್ ನೋಡಿ, ಈ ಮಥುರಾದವರೆಗೆ ಹೇಳಿದ್ನಲ್ಲ, ಮಥುರಾದವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿದವನು 1ನೇ ಏಜಸ್. ಮತ್ತೊಬ್ರು ಬರ್ತಾನೆ
ಎರಡನೇ ಏಜಸ್ ಅಂತ ಬರ್ತಾನೆ. ಇವನು ಈ ಪೂರ್ವ ಪಂಜಾಬ್ನ ವಶಪಡಿಸಿಕೊಂಡು ಮಥುರಾದವರೆಗೆ ಏನ್ ಮಾಡ್ತಾನೆ, ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ ಅಲ್ಲಿ 100% ಕೇಳ್ತಾರೆ. ಯಾವ್ದಂದ್ರೆ ಉಜ್ಜಯಿನಿ. ಇದು ವೆರಿ ಇಂಪಾರ್ಟೆಂಟ್ ಆದಂತ ಒಂದು ಪ್ರಾಂತ್ಯ. ಪಶ್ಚಿಮ ಭಾಗದಲ್ಲಿ ಮಧ್ಯಪ್ರದೇಶದಲ್ಲಿ ಬರುವಂತಹ ಈ ಒಂದು ಸ್ಥಳವನ್ನು ಕೂಡ ಪ್ರಾಂತ್ಯವನ್ನಾಗಿ ಮಾಡಿ ರಾಜಧಾನಿಯನ್ನು ಕೂಡ ಮಾಡ್ತಾರೆ. ಎಸ್, ಹಾಗಾದ್ರೆ ಯಾರು ಬರ್ತಾರೆ ಇಲ್ಲಿ ಅಂದ್ರೆ ಇಲ್ಲಿ ಚೆಸ್ಟಾನ ಅನ್ನೋನು ಈ ಒಂದು ಪ್ರಾಂತ್ಯವನ್ನ ಫಸ್ಟ್ ಸ್ಥಾಪನೆ ಮಾಡ್ತಾನೆ, ಚೆಸ್ಟಾನ. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆಲ್ ಸಿಟಿ ಎಕ್ಸಾಮ್, ಇವ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. 1ನೇ ರುದ್ರದಾಮನ್, ನೆನಪಿರ್ಬೇಕು. 1ನೇ ರುದ್ರದಾಮನ್ ಇವನ್ ಯಾರು ಅಂದ್ರೆ ಈ ಒಂದು ಉಜ್ಜಯಿನಿಯ ಒಂದು ಪ್ರಾಂತ್ಯದ ಒಬ್ಬ ಪ್ರಸಿದ್ಧ ದೊರೆ, ಜೊತೆಗೆ ಇಡೀ ಶಕರಲ್ಲೇ ಅತ್ಯಂತ ಪ್ರಸಿದ್ಧ ದೊರೆ 1ನೇ ರುದ್ರದಾಮನ್. ನೆನಪಿರ್ಲಿ, ಇವ್ರ ಬಗ್ಗೆ ಮತ್ತೆ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಮತ್ತೊಂದು ಪ್ರಾಂತ್ಯ ನಾಸಿಕ್ ದಕ್ಷಿಣ ಭಾಗದಲ್ಲಿ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಇಲ್ಲಿ ಭೂಮಕ ಅಂತ ಒಬ್ರು ಬರ್ತಾನೆ. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಪ್ರಸಿದ್ಧ ದೊರೆ ನಹಪಾಣ, ಹೆಸರು ಕೇಳಿರ್ಬೇಕು. ನಹಪಾಣ ಒಬ್ಬ ಪ್ರಸಿದ್ಧ ದೊರೆ ಆಗ್ತಾರೆ. ಇವನ ಹಳಿಯ ವಿಷವದತ್ತ ಅಂತ ಒಬ್ರು ಬರ್ತಾರೆ. ಈ ನಹಪಾಣ ಮತ್ತು ವಿಷವದತ್ತ ಇಬ್ಬರನ್ನ ನಮ್ಮ ಗೌತಮಿ ಪುತ್ರ ಶಾತಕರ್ಣಿ ಏನ್ ಮಾಡ್ತಾನೆ, ಸೋಲಿಸ್ತಾನೆ. ನೋಡಿ, ಗೌತಮಿ ಪುತ್ರ ಶಾತಕರ್ಣಿ ಇಂದ ಸೋಲುವಂತ ಕೆಲಸ ಇಲ್ಲಿ ಆಗುತ್ತೆ. ಯಾಕಂದ್ರೆ ಇದು ನಮ್ಮ ಶಾತವಾಹನರು ಪಾಠವನ್ನು ಮಾಡುವಂತ ಸಂದರ್ಭದಲ್ಲಿ ಅಥವಾ ನೀವು ಓದುವಂತ ಸಂದರ್ಭದಲ್ಲಿ ಅಲ್ಲಿ ನಹಪಾಣ ಮತ್ತೆ ವಿಶ್ವದತ್ತ ಅಂತ ಓದ್ತೀರಾ. ಅವರೆಲ್ಲ ಯಾರು ಅಂದ್ರೆ ನಮ್ಮ ನಾಸಿಕ್ ನ ಪ್ರಾಂತ್ಯದ ಅರಸರುಗಳು. ಓಕೆ, ಇವ್ ನೋಡಿ, ನಹಪಾಣ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಇವ್ರ ಬಗ್ಗೆ ಹೇಳೋದಾದ್ರೆ ಬ್ರಾಹ್ಮಣರಿಗೆ ಸಾಕಷ್ಟು ದಾನ ಧರ್ಮ ಮಾಡ್ತಾನೆ, ಕೊಡುಗೆ ದಾನಿಯಾಗಿರ್ತಾನೆ. ಇನ್ನೊಂದು ಹೇಳ್ಬೇಕಂದ್ರೆ ನಹಪಾನನ ಬಗ್ಗೆ ಒಂದು ಹಣ ಇರುತ್ತೆ ಅವನ ಹತ್ರ. ಅಂದ್ರೆ ಹಣ ಮೀನ್ಸ್ ಹಣವನ್ನ ಒಂದು ಎಫ್ಡಿ ತರ ಇಟ್ಟಿರ್ತಾನೆ ಒಂದು ಬ್ಯಾಂಕಿನಲ್ಲಿ, ಅಥವಾ ಒಂದು ಹಣಕ್ಕೆ ಬಡ್ಡಿ ಬರಂಗೆ ಆ ಒಂದು ಹಣವನ್ನ ಠೇವಣಿಯಾಗಿರ್ತಾನೆ. ಆ ಬಂದಂತ ಬಡ್ಡಿ ಹಣವನ್ನ ಬ್ರಾಹ್ಮಣರಿಗೋಸ್ಕರನೇ ಆ ಒಂದು ಬಡ್ಡಿಯನ್ನು ಕೊಡುವಂತ ವ್ಯಕ್ತಿ ನಮ್ಮ ನಹಪಾಣ. ಈ ನಹಪಾಣ ವಿಷವದತ್ತ ಇದು ನಿಮ್ಮ ಬಹಳ ಇಂಪಾರ್ಟೆಂಟ್. ಈ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಯಲ್ಲಿ ಇವರು ಸೋಲುವಂತ ಒಂದು ಕೆಲಸವನ್ನು ಕೂಡ ನೀವು ನೋಡಬಹುದು. ಒಟ್ಟು ಇದು ನೀವು ಅಲ್ಲಿ ನೋಡಿ. ಎಸ್, ಹಾಗಾದ್ರೆ ನೆಕ್ಸ್ಟ್ ನೋಡಿ, ಈ 5 ಪ್ರಾಂತ್ಯಗಳು ಬಹಳ ಮುಖ್ಯವಾಗುತ್ತೆ. ಅದರಲ್ಲಿ ಎಕ್ಸಾಮ್ ಅಲ್ಲಿ ಬಹಳ ಸರಿ ಫೋಕಸ್ ಮಾಡದೆ ನಮ್ಮ ಉಜ್ಜಯಿನಿ ಪ್ರಾಂತ್ಯ, ಮತ್ತೊಂದು ನಾಸಿಕ್ ಪ್ರಾಂತ್ಯ. ನಾಸಿಕ್ ಹೇಳಿದೀನಿ, ನಹಪಾಣ ವಿಶ್ವದತ್ತನೇ ಮೇನು. ಇವರನ್ನ ಸೋಲಿಸಿ ಗೌತಮ ಪುತ್ರ ಶಾತಕರ್ಣಿ ಅವನ ಒಂದು ಅಧಿಕಾರವನ್ನು ಮಾಡ್ತಾನೆ. ಓಕೆ, ಇರ್ಲಿ. ಹಾಗಾದ್ರೆ ನಾವು ಇದ್ರಾಗೆ ಬಹಳ ಪ್ರಮುಖವಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ 1ನೇ ರುದ್ರದಾಮನ್. ವೆರಿ ಇಂಪಾರ್ಟೆಂಟ್. 1ನೇ ರುದ್ರದಾಮನ್ ಕ್ರಿಸ್ತ ಶಕ 130ರಿಂದ 150 ಅವಧಿಯ ತನಕ 1ನೇ ರುದ್ರದಾಮನ್ ಅಧಿಕಾರವನ್ನು ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹಿಂದೂ ಮಹಿಳೆ ಮದುವೆ ಕೂಡ ಹಾಕ್ತಾರೆ, ಹಿಂದೂ ಧರ್ಮ ಸ್ವೀಕಾರ ಮಾಡ್ತಾನೆ. ನೋಡಿ, 1ನೇ ರುದ್ರದಾಮನ್ ಹಿಂದೂ ಮಹಿಳೆ, ನಮ್ಮ ಭಾರತ ದೇಶದ ಹಿಂದೂ ಮಹಿಳೆನ ಮದುವೆ ಆಗ್ತಾನೆ, ಮತ್ತೆ ನಮ್ಮ ಹಿಂದೂ ಧರ್ಮವನ್ನ ಸ್ವೀಕಾರವನ್ನ ಮಾಡ್ತಾನೆ 1ನೇ ರುದ್ರದಾಮನ್. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್, ಇವನು ನಮ್ಮ ಗೌತಮಿ ಪುತ್ರ ಶಾತಕರ್ಣಿಯ ಮಗ ಯಾರು, ವಶಿಷ್ಠ ಪುತ್ರ ಶಾತಕರ್ಣಿಯನ್ನ ಏನ್ ಮಾಡ್ತಾನೆ, ಹಳಿಯನನ್ನಾಗಿ ಪಡ್ಕೊಳ್ತಾನೆ. ನೋಡಿ, ಇವತ್ತು 1ನೇ ರುದ್ರದಾಮನ ಹಳಿಯ ವಶಿಷ್ಠ ಪುತ್ರ ಶಾತಕರ್ಣಿ. ಶಾತವಾಹನರು ಬರ್ತಾರೆ. ನೋಡಿ, ಇಲ್ಲಿ ಏನೋ ಹಿಂದೂ ಧರ್ಮಕ್ಕೂ ಇವನ ನಡುವೆ ಸಂಬಂಧ ಬೆಳೆಯುತ್ತೆ. ಹಿಂದೂ ಧರ್ಮದಲ್ಲಿರುವಂತಹ ನಮ್ಮ ಗೌತಮಿ ಪುತ್ರ ಶಾತಕರ್ಣಿ, ನಮ್ಮ ಶಾತವಾಹನಲ್ಲಿ ಬಂದಂತ ಒಬ್ಬ ದೊರೆ ನಮ್ಮ ವಶಿಷ್ಠ ಪುತ್ರ ಶಾತಕರ್ಣಿಯನ್ನ ಮದುವೆ ಮಾಡ್ಕೊಳ್ತಾನೆ. ಇದರಿಂದ ಒಂದು ವೈವಾಹಿಕ ಸಂಬಂಧ ಕೂಡ ಬೆಳೆಯುತ್ತೆ. ಹಾಗಾಗಿ ಹಿಂದೂ ಧರ್ಮ ಸ್ವೀಕಾರ ಆಗುತ್ತೆ, ಹಿಂದೂ ಧರ್ಮದ ಮಹಿಳೆಯನ್ನ ಮದುವೆ ಆಗ್ತಾನೆ. ಅದೇ ಮಗಳಿಗೆ ಹಿಂದೂ ಧರ್ಮದ ನಮ್ಮ ವಶಿಷ್ಠ ಪುತ್ರ ಶಾತಕರ್ಣಿ ಕೊಟ್ಟು ಮದುವೆ ಮಾಡ್ತಾನೆ. ಇವೆಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಇವರ ವಿದೇಶಿಯರು ನಮ್ಮ ದೇಶಕ್ಕೆ ಬಂದು ನಮ್ಮ ಧರ್ಮವನ್ನ ಸ್ವೀಕರಿಸ್ತಾರೆ, ನಮ್ಮ ಧರ್ಮದ ಮಹಿಳೆಯರನ್ನ ಮದುವೆ ಆಗ್ತಾರೆ, ನಮ್ಮ ಧರ್ಮದಲ್ಲೇ ವೈವಾಹಿಕ ಸಂಬಂಧವನ್ನ ಬೆಳೆಸ್ಕೊಳ್ತಾನೆ 1ನೇ ರುದ್ರದಾಮನ್. ಇವನ್ ಬಗ್ಗೆ ಏನ್ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ, ಇವನಿಗೆ ಒಂದು ಬಿರುದಿರುತ್ತೆ, ರಾಜಾದಿರಾಜ ಮಹಾರಾಜ. ರಾಜಾದಿರಾಜ ಮಹಾರಾಜ ಅಂತ ಬಿರುದು ಪಡೆದಿರ್ತಾನೆ. ಹಾಗಾಗಿ ಇವನು ಮೌಯೇಸನನು ಬರೀ ರಾಜಾದಿರಾಜ ಅಂತ ಇದ್ರೆ, ಇವನು ರಾಜಾದಿರಾಜ ಮಹಾರಾಜ, ಮತ್ತೊಂದು ಮಹಾಕ್ಷತ್ರಪ ಎಂಬ ಬಿರುದನ್ನು ಪಡೆದಿರ್ತಾನೆ. ನೋಡ್ರಿ, ಕ್ಷತ್ರಪರಲ್ಲೇ ಅತ್ಯಂತ ಉನ್ನತವಾದದ್ದು ಮಹಾಕ್ಷತ್ರಪ. ಈ ಮಹಾಕ್ಷತ್ರಪ ಮತ್ತು ರಾಜಾದಿರಾಜ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಇವನ ಕಾಲದಲ್ಲಿ ಸಿಂಧ್, ಗುಜರಾತ್, ಕೊಂಕಣ, ನರ್ಮದಾ ನದಿ ತೀರ, ಮಾಳ್ವಾ, ಕಾತೆವಾಡ ಇವೆಲ್ಲ ಭಾಗಗಳಲ್ಲಿ ಇವನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಕೊಡ್ತಾನೆ. ಹಾಗಾಗಿ ಇವನ ಇಡೀ ಶಕರಳೆ ಬಂದಂತ ಅತಿ ದೊಡ್ಡ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಕರೆಯ ಕಾರಣ ಇವನ ಸಾಮ್ರಾಜ್ಯದ ವಿಸ್ತರಣೆ. ನೋಡಿ, ಇಲ್ಲಿ ಸಿಂಧನ ಭಾಗಕ್ಕೆ ಗುಜರಾತ್, ಕೊಂಕಣ, ನರ್ಮದಾ, ವೆರಿ ಇಂಪಾರ್ಟೆಂಟ್, ಮಾಳ್ವಾ, ಕಾತೆವಾಡದವರೆಗೆ ಏನ್ ಮಾಡ್ತಾನೆ, ಕಂಪ್ಲೀಟ್ ಆಗಿ ಒಂದು ಅಧಿಕಾರವನ್ನು ಮಾಡ್ತಾನೆ. ಆದ್ರೆ ಅಫ್ಘಾನಿಸ್ತಾನ ಇತ್ತು, ಪಾಕಿಸ್ತಾನ ಇತ್ತು, ಪಂಜಾಬ್ ಇತ್ತು, ಈ ಕಡೆ ಉತ್ತರ ಪ್ರದೇಶ ಇತ್ತು, ಈ ಕಡೆ ರಾಜಸ್ಥಾನ, ಗುಜರಾತ್ ಎಲ್ಲ ಭಾಗಗಳು ಇವನ ವಶಕ್ಕೆ
ವಶಕ್ಕೆ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್ ಪರ್ಸನ್ ಒಂದೇ ರುದ್ರದಾಮನ್. ಹಾಗಾದ್ರೆ ಇವನ ಬಗ್ಗೆ ಮತ್ತೆಂದು ನೋಡೋದಾದ್ರೆ ಪ್ರತಿಯೊಂದು KPSC ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ರಿಪೀಟ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಇವನದೇ ಒಂದು ಶಾಸನ ಇದೆ, ಅದು ವೆರಿ ಇಂಪಾರ್ಟೆಂಟ್, ಜುನಾಗಢ ಶಾಸನ. ಈಗ ನಿಮಗೆ ಅರ್ಥ ಆಗ್ತಿದೆ ಯಾರ ಬಗ್ಗೆ ಹೇಳಿದೀವಿ ಅಂತ ಗೊತ್ತಾಗಿದೆ. ಇವತ್ತಿಗೆ ಜುನಾಗಢ ಶಾಸನವನ್ನ ವರ್ಣಿಸಿದವನೇ ನಮ್ಮ ಒಂದನೇ ರುದ್ರದಾಮನ್. ಯಾಕೆ ಇದು ಬಹಳ ಪ್ರಮುಖ ಅಂದ್ರೆ ನಮ್ಮ ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಶಾಸನವಾಗಿದೆ. ಯಾವುದು? ಜುನಾಗಢ ಶಾಸನ, ಗಿರ್ನಾರ್ ಶಾಸನ ಅಂತ ಕೂಡ ಕರೀತಾರೆ. ಜುನಾಗಢ ಅನ್ನೋದೇ ಬಹಳ ಫೆಮಿಲಿಯರ್. ಇವತ್ತಿಗೆ ಜುನಾಗಢ ಶಾಸನವನ್ನ ರಚಿಸಿದವನೇ, ಇದನ್ನ ನಿರ್ಮಾಣ ಮಾಡಿಸಿದವನೇ ನಮ್ಮ ಒಂದನೇ ರುದ್ರದಾಮನ್. ಇವತ್ತಿಗೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ. ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಕ್ವಶನ್ ಕೇಳಿದ್ದಾರೆ. ಜುನಾಗಢ ಶಾಸನ ಯಾರಿಗೆ ಸಂಬಂಧಿಸಿದೆ? ಜುನಾಗಢ ಶಾಸನ ಯಾರ ಸಾಧನೆಯನ್ನು ತಿಳಿಸುತ್ತದೆ? ಜುನಾಗಢ ಶಾಸನದಲ್ಲಿ ಏನೆಲ್ಲ ಇದೆ? ಇವೆಲ್ಲ ಕ್ವಶನ್ಸ್ ನಿಮ್ಮೆಲ್ಲ ಗೊತ್ತಿರುತ್ತೆ. ಇವತ್ತು ಈ ಜುನಾಗಢ ಶಾಸನ ಹೊರಡಿಸಿದವನೇ ಒಂದನೇ ರುದ್ರದಾಮನ್. ವೆರಿ ಇಂಪಾರ್ಟೆಂಟ್. ಏನಪ್ಪ ಈ ಒಂದು ಶಾಸನ ಏನ್ ಹೇಳುತ್ತೆ ಅಂದ್ರೆ ನೋಡಿ, ಈ ಶಾಸನದಲ್ಲಿ ನಮ್ಮ ಒಂದನೇ ರುದ್ರದಾಮನ್ನ ಮಂತ್ರಿ ಸುವಿಶಾಖ ನೋಡಿ, ಸುವಿಶಾಖ ಮೂಲಕ ಸುದರ್ಶನ ಕೆರೆಯನ್ನ ಪುನರ್ ನಿರ್ಮಾಣ ಮಾಡಿದ ಮಾಹಿತಿ ಇದೆ. ಇಷ್ಟೇ ಅಲ್ಲ, ಇನ್ನು ಬಹಳ ಮಾಹಿತಿ ಇದೆ. ಇವನ ಎಲ್ಲ ಸಾಧನೆ, ಒಂದನೇ ರುದ್ರದಾಮನ ಎಲ್ಲ ಸಾಧನೆನೂ ಇದೆ. ಆದ್ರೆ ವಿಶೇಷವಾಗಿ ಏನ್ ಮಾಡ್ತಾರೆ ಅಂದ್ರೆ ಇವನ ಶಾಸನ ಅಂದ್ರೆ ಹೇಳ್ತಾನೆ, ಇವನ ಮಂತ್ರಿ ಸುವಿಶಾಖ ಅನ್ನೋನು ಅವನ ಮೂಲಕ ಸುದರ್ಶನ ಕೆರೆಯನ್ನ ಪುನರ್ ಏನ್ ಮಾಡಿರ್ತಾನೆ, ನಿರ್ಮಾಣವನ್ನ ಮಾಡಿಸಿರ್ತಾನೆ. ಈ ಒಂದು ಸುದರ್ಶನ ಕೆರೆ ಮಹಾಪೂರ ಎಂಬುವನಿಂದ ನಾಶ ಆಗಿರುತ್ತೆ. ಆದ್ರೆ ಈ ಸುದರ್ಶನ ಕೆರೆ ಮೂಲತಃ ಸ್ಥಾಪನೆ ಆಗಿದ್ದು ಎಲ್ಲಿ ಅಂತ ಹೇಳಿದ್ದೀನಿ. ಸುದರ್ಶನ ಕೆರೆ ಚಂದ್ರಗುಪ್ತ ಮೌರ್ಯ ಕೇಳಿದಿರಿ. ನಮ್ಮ ಮೌರ್ಯರ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾದಂತಹ ಪುಷ್ಯಗುಪ್ತ ಅಂತ ಬರ್ತಾರೆ, ಅಥವಾ ವೈಶ್ಯಗುಪ್ತ ಅಂತ ಬರ್ತಾರೆ. ಈ ಪುಷ್ಯಗುಪ್ತ ಏನ್ ಮಾಡಿರ್ತಾನೆ, ಈ ಸುದರ್ಶನ ಕೆರೆಯನ್ನ ನಿರ್ಮಾಣ ಮಾಡಿರ್ತಾನೆ. ಈ ಕೆರೆ ಮಹಾಪೂರನಿಂದ ನಾಶ ಆಗಿರುತ್ತೆ. ನಾನು ಹೇಳ್ತಿರೋದು ಈ ಕೆರೆ ಮೂಲತಃ ಸ್ಥಾಪನೆ ಆಗಿದ್ದೆ ಮೌರ್ಯರ ಕಾಲದಲ್ಲಿ. ಹಾಗಾದ್ರೆ ಈ ಕೆರೆಯ ಒಂದು ನಾಶ ಮಹಾಪೂರ್ನಿಂದ ಆಗಿರುತ್ತೆ. ಈ ನಾಶವಾಗಿರುವಂತ ಈ ಒಂದು ಕೆರೆಯ ಒಂದು ಪುನರ್ ಕೆಲಸವನ್ನ ಮಾಡಿಸಿದವನೇ ನಮ್ಮ ಒಂದನೇ ರುದ್ರದಾಮನ್. ಇವೆಲ್ಲ ವಿಚಾರವನ್ನ ನಾವು ಜುನಾಗಢ ಶಾಸನದಲ್ಲಿ ನಾವು ನೋಡಬಹುದು. ಇದರ ರಿಲೇಟೆಡ್ ಆಗಿ ಸಾಕಷ್ಟು ಸರಿ ಕ್ವಶನ್ಸ್ ನಿಮಗೆ ಕೇಳಿದರೆ, ಏನೇ ಇರಲಿ ಒಂದನೇ ರುದ್ರದಾಮನ್ ಅಂದ ತಕ್ಷಣ ನೆನಪಿ ಬರಬೇಕು ಜುನಾಗಢ ಶಾಸನ. ಓಕೆ, ನೆನಪಿರ್ಬೇಕು. ಬಿಟ್ರೆ ಈ ಒಂದು ಶಕರ ಕೊನೆಯ ದೊರೆ ನಮ್ಮ ಮೂರನೇ ರುದ್ರಸಿಂಹ ಅಂತ ಬರ್ತಾರೆ ನೋಡಿ. ಮೊನ್ನೆ ಪ್ರಶ್ನೆ ಬಂದಿತ್ತು ಎಲ್ಲಿ ಅಂದ್ರೆ TET ಒಂದು ಕ್ವಶನ್ ಕೇಳಿದಾನೆ, ಕೊನೆಯ ದೊರೆ ಅಂತ ಒಬ್ರು ಯಾರು ಕೇಳಿದ್ದ. ಓಕೆ, ಇಲ್ಲಿ ಕೊನೆಯ ದೊರೆಗಳು ಕೂಡ ಬಹಳ ಪ್ರಮುಖವಾಗಿ ಕೇಳ್ತಾ ಇರ್ತಾರೆ. ಶಕರಲ್ಲಿ ಬಂದಂತ ಕೊನೆಯ ದೊರೆ ಮೂರನೇ ರುದ್ರಸಿಂಹ ಅಂತ ಬರ್ತಾನೆ. ಈ ಮೂರನೇ ರುದ್ರಸಿಂಹನನ್ನ ಎರಡನೇ ಚಂದ್ರಗುಪ್ತ ಏನ್ ಮಾಡ್ತಾನೆ, ಇವನನ್ನ ಹತ ಮಾಡ್ತಾನೆ, ಇವನನ್ನ ಕೊಲೆಯನ್ನ ಮಾಡ್ತಾನೆ. ಈ ಎರಡನೇ ಚಂದ್ರಗುಪ್ತ ಅವನು ಯಾರು ಅಂತ ನಿಮ್ಗೆ ಗೊತ್ತಿದೆ, ಗುಪ್ತರಲ್ಲಿ ಬಂದಂತ ಒಬ್ಬ ಪ್ರಮುಖ ದೊರೆ. ಇವರ ಕಾಲದಲ್ಲೇ ಆರ್ಯಭಟ, ವರಹಮಿಹಿರ, ಶೂದ್ರಕ, ನಮ್ಮ ಕಾಳಿದಾಸ ಇವರೆಲ್ಲ ಬಹಳ ಪ್ರಮುಖ, ಬ್ರಹ್ಮಗುಪ್ತ, ಅಮರಸಿಂಹ, ವಾಗ್ಭಟ, ಇಲ್ಲಿ ನವರತ್ನರು ಅಂತ ಬರ್ತಾರೆ. ನವರತ್ನರಿಗೆ ಆಶ್ರಯ ಕೊಟ್ಟವನೇ ನಮ್ಮ ಸೆಕೆಂಡ್ ಚಂದ್ರಗುಪ್ತ, ಗುಪ್ತರಲ್ಲೇ ಬರ್ತಾರೆ. ಇವನ ಕಾಲದಲ್ಲಿ ನಮ್ಮ ದೇಶಕ್ಕೆ ಫೈಯಾನ್ ಕೂಡ ಫಸ್ಟ್ ಟೈಮ್ ಭೇಟಿ ಕೊಡ್ತಾರೆ. ಇವನಿಂದ ಮೂರನೇ ರುದ್ರಸಿಂಹ ಹತನಾಗ್ತಾನೆ. ಒಟ್ಟಾರೆ ಶಕರ ಕೊನೆಯ ದೊರೆ ಮೂರನೇ ರುದ್ರಸಿಂಹ, ಇವನು ಎರಡನೇ ಚಂದ್ರಗುಪ್ತನಿಂದ ಸೋಲ್ತಾನೆ, ಮೀನ್ಸ್ ಕೊಲೆ ಕೂಡ ಹಾಕ್ತಾನೆ. ಇಲ್ಲೊಂದು ಹೇಳಿದ್ರು ನಹಪಾಣ, ವಿಷವದ ತಾಳಿಯ, ಇವರಿಬ್ಬರನ್ನ ನಮ್ಮ ಗೌತಮಿಪುತ್ರ ಶಾತಕರ್ಣಿ ಸೋಲಿಸ್ತಾನೆ. ಇವೆಲ್ಲ ಕಾನ್ಸೆಪ್ಟ್ ನೆನಪಿರಬೇಕು. ಒಟ್ಟಾರೆ ಇದು ಶಕರಿಗೆ ಸಂಬಂಧಪಟ್ಟಂತಹ ವೆರಿ ಇಂಪಾರ್ಟೆಂಟ್ ಆದಂತಹ ಟಾಪಿಕ್. ಇಲ್ಲಿ ಜಾಸ್ತಿ ಕ್ವಶನ್ ರೈಸ್ ಮಾಡಿರದೆ ಒಂದನೇ ರುದ್ರದಾಮನ ಬಗ್ಗೆ ಕೇಳ್ತಾರೆ. ಜುನಾಗಢ ಶಾಸನ ನೆನಪಿರ್ಲಿ. ಇವತ್ತಿನ ಒಂದನೇ ರುದ್ರದಾಮನ ಎಲ್ಲ ದಿಗ್ವಿಜಯವನ್ನು ತಿಳಿಸುವಂತ ಶಾಸನ ಜುನಾಗಢ ಶಾಸನ. ಬಿಟ್ರೆ ಮತ್ತೊಂದು 3 ಪಾಯಿಂಟ್ ಇಲ್ಲಿ ತುಂಬಾ ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಕ್ರಿಸ್ತಪೂರ್ವ 58ರಲ್ಲಿ ಆಲ್ರೆಡಿ ಒಂದ್ಸರಿ ವಿಡಿಯೋ ಮಾಡಿದ್ದೀನಿ ಇದನ್ನ. ಯಾವ್ದಂದ್ರೆ ನಮ್ಮಲ್ಲಿ ಹಲವಾರು ವರ್ಷ ಶಕೆಗಳು ಅಂತ ಬರ್ತವೆ. ಶಕೆಗಳ ಬಗ್ಗೆ ಹೇಳಿರ್ತೀನಿ, ಮತ್ತೊಂದ್ಸರಿ ಜಸ್ಟ್ 1 ಮಿನಿಟ್ ರಿಪೀಟ್ ಮಾಡ್ತೀನಿ. ಈ ಶಕರಿಂದ ಏನೆಲ್ಲ ಆಯ್ತು ಅಂದ್ರೆ ಕ್ರಿಸ್ತಪೂರ್ವ 58ರಲ್ಲಿ ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯ ಅಂತ ಇರ್ತಾನೆ. ವೆರಿ ಇಂಪಾರ್ಟೆಂಟ್. ಉಜ್ಜಯಿನಿ ಅಂದ್ರೆ ಇಡೀ ಮಧ್ಯಪ್ರದೇಶದ ಉಜ್ಜಯಿನಿ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಆ ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯ ಅನ್ನೇ ಆಳ್ವಿಕೆ ಮಾಡ್ತಾ ಇರ್ತಾನೆ. ಮತ್ತು ನಾವು 6ನೇ ವಿಕ್ರಮಾದಿತ್ಯ ಬೇರೆ, ಅವನು ಕಲ್ಯಾಣಿ ಚಾಲುಕ್ಯರಲ್ಲಿ ಬರೋಣ. ಅವನು ಕೂಡ ಒಂದು ವಿಕ್ರಮ ಶಕೆ ಅಂತ ಜಾರಿಗೆ ತರ್ತಾನೆ. ಅವನು ತಂದಿದ್ದು 1076ಗೆ. ಅದಕ್ಕಿಂತ ಮುಂಚೆ ನೋಡಿ ಕ್ರಿಸ್ತಪೂರ್ವ 58ರಲ್ಲಿ ಉಜ್ಜಯಿನಿ ವಿಕ್ರಮಾದಿತ್ಯ ಶಕರನ್ನ ಸೋಲಿಸಿ ಒಂದು ವಿಕ್ರಮ ಶಕೆ ಅಂತ ಹೊರಡಿಸಿರ್ತಾನೆ. ಇದು ಕ್ರಿಸ್ತಪೂರ್ವ 58ರದ್ದು. ಅರ್ಥ ಆಯ್ತಾ? ಇನ್ನೊಂದು ವಿಕ್ರಮ ಶಕೆ ಬರೋದು 6th ವಿಕ್ರಮಾದಿತ್ಯ, ಅದು 1076ಗೆ. ಅದೇ ಬೇರೆ ಇದೇ ಬೇರೆ. ಕ್ರಿಸ್ತಪೂರ್ವ 58ರಲ್ಲಿ ಉಜ್ಜಯಿನಿಯ ವಿಕ್ರಮಾದಿತ್ಯ ಶಕರನ್ನ ಸೋಲಿಸಿ ವಿಕ್ರಮ ಶಕೆ ಅಂತ ಹೊರಡಿಸಿರ್ತಾನೆ. 1 ಪಾಯಿಂಟ್. ಮತ್ತೊಂದು ನೋಡಿ,
ಇದು ಮನೆ ಕಳೆದ ಪಿಸಿಯಲ್ಲಿ ಬಂದಿದೆ. ಕ್ರಿಸ್ತಶಕ 78ರಲ್ಲಿ, ಕ್ರಿಸ್ತಶಕ 78ರಲ್ಲಿ ಕಾನಿಷ್ಕ ನಮ್ಮ ದೇಶಕ್ಕೆ ಬಂದಂತ ಇವರು ಕೂಡ ಒಬ್ಬ ವಿದೇಶರು. ಈ ಕಾನಿಷ್ಕ ಏನ್ ಮಾಡ್ತಾನೆ, ಶಕರನ್ನ ಸೋಲಿಸಿ ಶಕವರ್ಷ ಅಂತ ಹೊರಡಿಸ್ತಾನೆ. ಅದು ಬೇಬಿ ಆ ಟೈಮಲ್ಲಿ 1ನೇ ಏಜಸ್ ಅವರು ಇದ್ರು ಅಂತ ಕೂಡ ಬುಕ್ ಅಲ್ಲಿ ಇದೆ. ಹಾಗಾದ್ರೆ ನೋಡಿ, 1ನೇ ಏಜಸ್ ಇದ್ದೋ ಏನೋ ಬಿಡಿ, ಸೆಕೆಂಡ್ ಏನ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂದ್ರೆ ಕ್ರಿಸ್ತಶಕ 78ರಲ್ಲಿ ಬಂದಂತ ವರ್ಷ ಶಕವರ್ಷ. ಇದೇ ಶಕವರ್ಷದಿಂದ ನಮ್ಮ ಭಾರತ ದೇಶದ ಕ್ಯಾಲೆಂಡರ್ ಕೂಡ ಅನುಸರಿಸ್ತಾ ಇದೀವಿ. ಈ ಶಕವರ್ಷವನ್ನ ಜಾರಿಗೆ ತಂದವನೇ ಕಾನಿಷ್ಕ. ಯಾರನ್ನ ಸೋಲಿಸ್ತಾನೆ? ಶಕರನ್ನ ಸೋಲಿಸ್ತಾನೆ. ಇದೊಂದು ಪಾಯಿಂಟ್ ನೆನಪಿರಲಿ. ಮತ್ತೊಂದು ನೋಡಿ, ಕ್ರಿಸ್ತಶಕ 106ರಲ್ಲಿ ನಮ್ಮ ಗೌತಮಿ ಪುತ್ರ ಶಾತಕರ್ಣಿ ಶಕರನ್ನ ಸೋಲಿಸಿ ಶಾಲಿವಾಹನ ಶಕೆಯನ್ನ ಹೊರಡಿಸ್ತಾನೆ. ನೋಡಿ, 3 ಇಂಪಾರ್ಟೆಂಟ್. ಕ್ರಿಸ್ತಪೂರ್ವ 58ರಲ್ಲಿ ವಿಕ್ರಮ ಶಕೆ, ಕ್ರಿಸ್ತಶಕ 78ರಲ್ಲಿ ಶಕವರ್ಷ, ಕ್ರಿಸ್ತಶಕ 106ರಲ್ಲಿ ಶಾಲಿವಾಹನ ಶಕೆ. ಈ 3 ಶಕೆಗಳು ಬಂದಿದೆ ಅಂದ್ರೆ ಎಲ್ಲದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಶಕರನ್ನ ಸೋಲಿಸಿ ಈ ವರ್ಷಗಳು ಜಾರಿಗೆ ಬಂದಿದೆ. ಓಕೆ, ಇದು ಇವತ್ತಿನ 67ನೇ ವಿಡಿಯೋದ ಒಂದು ವಿಶೇಷವಾದ ಮಾಹಿತಿ. ಶಕರು ನನಗೆ ಗೊತ್ತಿದೆ, ಇದು ತುಂಬಾ ಜನ ನೋಡಿರಲ್ಲ, ತಿಳ್ಕೊಂಡ್ಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಕ್ಲಾಸಸ್ ಅನ್ನ ಮಾಡಿಕೊಟ್ಟಿದ್ದೇನೆ. ಇಲ್ಲಿಗೆ ಟೋಟಲ್ ಬಹಳ ಪ್ರಮುಖವಾದಂತಹ ವಿದೇಶದ ಬಗ್ಗೆ ನಾನು ಮಾಡಿದ್ದೀನಿ. ಇನ್ನ ರಿಮೈನಿಂಗ್ ಇದೆ, ನಮ್ಮ ಪರ್ಷಿಯನರ ಬಗ್ಗೆ ಹೇಳ್ಬೋದು, ಗ್ರೀಕ್ ದ ಗ್ರೇಟ್ ಅಲೆಕ್ಸಾಂಡರ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್, ದ ಗ್ರೇಟ್ ಅಕ್ಬರ್ ಇದ್ದಾನೆ, ಅಶೋಕನ ಬಗ್ಗೆ ಕೂಡ ಮಾಡಿದ್ದೀನಿ. ಓಕೆ, ಇನ್ನು ಮುಂದೆ ಸಾಕಷ್ಟು ವಿಚಾರಗಳ ಬಗ್ಗೆ ವಿಡಿಯೋವನ್ನು ಮಾಡೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ, ಈ ವಿಡಿಯೋವನ್ನ ದಯಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.